ಸ್ನೇಹಿತರೆ, ಇಲ್ಲಿ ಕಾಣ್ತಿರುವಂಥದ್ದು ಎಲ್ಲ ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ. ಈ ನಾಯಿ ಮಾಂಸನ ಮಟನ್ ಅಂತ ಹೇಳ್ಬಿಟ್ಟು ಪ್ರತಿ ಹೋಟೆಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ ಹತ್ರ ಇದೆ. ಇಲ್ಲಿಗಲ್ ಆಗಿ ತರಿಸ್ತಿರುವಂಥದ್ದು. ಕಾಣ್ತಿರ್ಬೋದು ನಿಮ್ಗೆ. ಸ್ನೇಹಿತರೆ ನಮಸ್ತೆ. ಇಲ್ಲಿ ಇಲ್ಲಿಗಲ್ ಆಗಿ ಅಬ್ದುಲ್ ರಜಾಕ್ ಇಲ್ಲಿದ್ದಾರೆ ನೋಡಿ. ಅಬ್ದುಲ್ ರಜಾಕ್ರು ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಇಲ್ಲಿಗಲ್ ಆಗಿ ಮಾಂಸವನ್ನು ತರಿಸ್ತಿದ್ದಾರೆ. ಕರ್ನಾಟಕದಲ್ಲಿ ಮಾಂಸ ಇಲ್ವಾ? ಇಷ್ಟು ಮಾಂಸ ನೋಡ್ಬೋದು. ನಿಮಗೆ ಅಲ್ಲೊಂದು ಮಾಂಸ ಇದೆ, ನಿಮಗೆ ತೋರಿಸ್ತೀನಿ. ಅದೆಷ್ಟು ಗಲೀಜು. ಇಲ್ಲಿ ಎಲ್ಲರೂ ನೋಡಿದಿರಲ್ವಾ? ಅದು ಎಷ್ಟು ಗಲೀಜಾಗಿದೆ ಅಂದ್ರೆ ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಲಾಟರ್ ಆಗಿದ 16 ಗಂಟೆ ಒಳಗಡೆ, ಕಟ್ ಮಾಡಿದ 16 ಗಂಟೆ ಒಳಗೆ ಅದನ್ನು ಕನ್ಸ್ಯೂಮ್ ಮಾಡಬೇಕು. ಆದ್ರೆ ಇದು ರಾಜಸ್ಥಾನದಿಂದ ಬರ್ತಾ ಇದೆ. ರಾಜಸ್ಥಾನದಲ್ಲಿ ಎಲ್ಲಿ ಸ್ಲಾಟರ್ ಆಯ್ತು ಅಂತ ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ. ಇವತ್ತು ಎಲ್ಲರೂ ಕೂಡ ಪಬ್ಲಿಕ್ ಎಲ್ಲರೂ ಸೇರಿದೀವಿ. ನಾವು ಕೇಳ್ತಾ ಇರೋದು ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗ್ಲಿ. ಮಾಂಸ ಯಾವುದು? ಯಾಕೆ ಓಪನ್ ಮಾಡಬೇಡಿ ಅಂದ್ರೆ ಬಂದು ಓಪನ್ ಆಗಿ ಹೇಳ್ತಾನೆ ಅಬ್ದುಲ್ ರಜಾಕ್. ಓಪನ್ ಆಗಿ ಹೇಳ್ತಾನೆ, ನೀವ್ ಯಾರು ಕೇಳೋದಕ್ಕೆ? ಪಬ್ಲಿಕ್ ರೀ ಅಂದ್ರೆ ಪಬ್ಲಿಕ್ ನನ್ ಶಾಟ ಅಂತ ಹೇಳ್ತಾನೆ. ಇದು ಈ ವ್ಯಕ್ತಿ ಮಾತಾಡೋದಾ? ಕೇಳಿ ಏನಂದ್ರು ಇಲ್ಲಿ, ಕೇಳಿ ಇಲ್ಲಿ ಏನಂದ್ರು ಸರ್? ನೋಡ್ಕೊಂಡು ನಿನ್ ದುಡ್ಕೊಂತೀನ, ನಾನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಪಬ್ಲಿಕ್ ನೀನೇನ್ ಪಬ್ಲಿಕ್ ಪರವಾಗಿ ನಿಲ್ಬೇಡ, ನಾನ್ ಮಾಡಿದ ಬಿಸ್ನೆಸ್ ನನ್ನ ಕೆಲಸ ಅಂತ ಹೇಳ್ತಾರೆ. ಈಗ ಇದ ವ್ಯವಸ್ಥೆ, ಈ ವ್ಯವಸ್ಥೆ ಒಳಗಡೆ ಇಡೀ ಗವರ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂತ ನಮಗೆ ಅನುಮಾನ ಇದೆ. ಇಡೀ ಗವರ್ಮೆಂಟ್ ಇನ್ವಾಲ್ವ್ ಆಗಿದೆ. ಬಿಬಿಎಂಪಿ ಕಮಿಷನರ್ ಅಂತ ಹೋಯ್ತಾರೆ. ಅಲ್ಲಿ ಯಾವ ಮಟನ್ ಕೊಡ್ತಾರೆ ಅಂತ ಯಾವನ ಗೊತ್ತು? ಈಗ ನೀವು ಮಟನ್ ನೋಡಿದ್ರಲ್ವಾ, ಹೇಗಿತ್ತು ಅದು ಮಟನ್ ಕುರಿದು ಆಡೋದಂತ ಪ್ರೂವ್ ಮಾಡ್ಬಿಡ್ಲಿ, ನಾನು ಇಲ್ಲ ಕತ್ಕೊಯ್ಕೊಂಡ್ಬಿಡ್ತೀವಿ. ಬನ್ರಿ ಕೇಳಿ ಅವ್ರ ಮಟನ್ ಆಡೊಂದು ಕುರಿದು ಅಂತ ಹೇಳ್ಬಿಡ್ಲಿ, ಇಲ್ಲ ಕತ್ಕೊಯ್ಕೊಂಡು ಪ್ರಾಣ ಕೊಡ್ತಾರೆ. ಏನ್ರು ಮಟನ್ ಇಲ್ಲಿ ಬತ್ತಾರದು ನೋಡಿ. ಈ ಮಾಂಸ ಇದೆಯಲ್ಲ ನಿಮಗೆ ಯಾವ್ದಾದ್ರು ಕುರಿದು ಈಗ ಇದನ್ನ ನಾನು ಕೇಳ್ತಿರೋದು ಏನಂತಂದ್ರೆ, ಈ ಇಲ್ಲಿಗಲ್ಲಿ ಸ್ಮಗ್ಲಿಂಗ್ ಟ್ರೈನ್ ನಲ್ಲಿ ಬರ್ತಾ ಇದೆ. ಇಲ್ಲಿ ಬಿಬಿಎಂಪಿ ಕಮಿಷನರ್ ಇದು ನೋಡೋದಿಲ್ವಾ? ಇಲ್ಲಿ ರೋಡಲ್ಲಿ ಹಾಕೊಂಡಿದ್ದಾರೆ, ಎಲ್ಲ ಇದ್ ಮಾಡ್ತಿದ್ದಾರೆ. ಇದನ್ನ ಯಾರು ನೋಡೋರಿಲ್ವಾ? ಒಂದ್ 5 ಸಲ ಯಾವ ತರ ತರಬೇಕು, ಎಷ್ಟು ಅವರ್ ಇರ್ಬೇಕು, ಒಂದ್ ಮರಿ ಕುಯ್ದಾಗ ಫ್ರೆಶ್ ಅಂತ ಕೊಡ್ತಾರೆ. ಬೆಳಿಗಿನ ಜಾವ ಮಾರ್ಕೆಟ್ ಹೋದ್ರೆ ಎಲ್ಲ ಫ್ರೆಶ್ ಹೊಡೆದು ವಿನಿಗರ್ ಹೊಡೆದ್ಬಿಟ್ಟು ನೇತಾಕಿರ್ತಾರೆ. ಈಗ ಕುಯ್ತೀವಿ ಹೆಂಗೆ? ಈಗ ನಮಗೆ ಬೇಕಾಗಿರೋದೇನಂದ್ರೆ ಇದು ಫುಡ್ ಅಂಡ್ ಸೇಫ್ಟಿ. ನಾನು ಬಿಬಿಎಂಪಿ ಕಮಿಷನರ್ ಅಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದು, ಬೆಂಗಳೂರು ಕಮಿಷನರ್ ಅಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು, ಇಟ್ಸ್ ಇಲ್ಲಿಗಲ್ ಬಿಸ್ನೆಸ್. ದಯವಿಟ್ಟು ಇದನ್ನ ನೀವು ಕೂಡಲೇ ಅದನ್ನ ಟೇಕ್ ಓವರ್ ಮಾಡಬೇಕು. ಮತ್ತೆ ಅದು ಕ್ವಾಲಿಟಿ ತಿನ್ಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ ದಯವಿಟ್ಟು ತಿಳಿಸ್ಬೇಕು ಅನ್ನೋದು. ಈಗ ಇಲ್ಲಿ ತುಂಬಾ ಜನ ಹೇಳ್ತಾರೆ ನೋಡಿ, ಅದು ಏನೇನಾಗಿದೆ, ಏನ್ ಪ್ರಾಬ್ಲಮ್. ಆಕ್ಚುಲಿ ಯಾರು ಮಾತಾಡ್ತಾರೆ ಅವ್ರ ಕೈ ಮಾತಾಡ್ರಿ. ಹೇಳಿ ಅಣ್ಣ, ಹೇಳಿ. ನೀವೇನ್ ನೋಡಿದ್ರಿ ಅದನ್ನ ಹೇಳಿ ಅಣ್ಣ. ಒಂದು ಮಟನ್ ಕುಯ್ದ್ರೆ ಎಷ್ಟು ಅವರ್ ಇರುತ್ತೆ? ಜೈಪುರದಿಂದ ಇಲ್ಲಿ ಬರಕ್ಕೆ ಎಷ್ಟು ದಿನ ಬೇಕಾಗಿದೆ? ಇವ್ರು ಮಟನ್ ಯಾವ ತರ ಸೇಫ್ಟಿ ತಂದಿದ್ದಾರೆ? ಇದು ಏನ್ರ ಮಟನ್ ತಿನ್ನಕ್ಕೆ ಕ್ವಾಲಿಟಿ ಇದೆಯಾ ಇಲ್ವಾ, ಇದು ಯೋಗ್ಯವಾ ಅಂತ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿಸಿ ಆಮೇಲೆ ಒಬ್ರು ಇದು ನಾಯಿ ಮಾಂಸನ ಮೇಕೆ ಮಾಂಸನ ಫಸ್ಟ್ ಪ್ರೂಫ್ ಆಗ್ಲಿ, ಮಿಕ್ಕಿದ ಆಮೇಲೆ ಮಾತಾಡ. ಹೌದಲ್ವಾ? ಏನು ಬೇಡ, ಮೀಡಿಯಾದಾರೆ ಚೆಕ್ ಮಾಡ್ಲಿ. ಮೀಡಿಯಾದಾರು ಅದು ಕರಾಟೆಗೆ ಕುರಿ ಮಾಂಸ ಮೇಕೆ ಮಾಂಸ ಆದ್ರೆ ನೆಕ್ಸ್ಟ್ ಪ್ರೊಸೆಸ್. ಇದು ನಾಯಿ ಮಾಂಸನು ಕುರಿ ಮಾಂಸನ ಮೀಡಿಯಾದಾರ ಫಸ್ಟ್ ನೀವೇ ಚೆಕ್ ಮಾಡ್ರಿ. ನೀವೇ ಓಪನ್ ಮಾಡ್ರಿ. ಮೀಡಿಯಾದಾರ ಎಲ್ಲರಿಗೂ ತೋರಿಸಿ ಇದು ಬಿಡ್ರಿ, ಮಾತಾಡ್ರಿ. ಕೆಳಗಡೆ ಇಳಿಯಪ್ಪ. ಅಣ್ಣ ಸೈಡ್ ಬನ್ನಿ. ನೋಡಪ್ಪ ಅಬ್ದುಲ್ ರಜಾಕ್ ನೀವು ಶ್ರೀಮಂತರ
ಅಲ್ವೇನ್ರಿ ಮತ್ತೆ ಯಾಕೆ ನೀವು ತೋರ್ಸಕ್ ಭಯ ಪಡ್ತೀರಾ? ಇಲ್ಲಿ ಓಪನ್ ಮಾಡಂಗಿಲ್ಲ ಒಂದ್ ನಿಮಿಷ ಕೇಳಿಲ್ಲ ಯಾವ್ದೇ ರೂಲ್ಸ್ ಪ್ರಕಾರ ಫುಡ್ ಓಪನ್ ಮಾಡ್ಬಾರ್ದು, ಯಾರೋ ಮಾಡಿಬಿಟ್ಟಿದ್ದಾರೆ, ನಮಗೆ ವಿಡಿಯೋ ರೆಕಾರ್ಡ್ ಇದೆ ಯಾರು ಓಪನ್ ಮಾಡಬೇಡಿ. ಇನ್ನೊಂದೇನಂದ್ರೆ ಇಲ್ಲಿ ಹಿಡ್ಕೊಳಕ್ಕೆ ರೂಲ್ಸ್ ಇಲ್ಲಲ್ಲ ಸರ್. ಈ ತರ ತಗೊಬಂದು ತಿನ್ನಿಸಿದ್ರೆ ಜನರುಗಳಿಗೆ ಕೇಳ್ಬಾರ್ದ ಜನಗಳು? ಅಧಿಕಾರಿ ಬಂದು ಕೇಳಿದ್ರೆ ಹೇಳ್ತಾನಂತೆ, ಅಧಿಕಾರಿ ಬಂದು ಕೇಳಿದ್ರೆ ಹೇಳ್ತಾನಂತೆ. ಇಲ್ಲ ಇಲ್ಲಿ ಕೇಳಿಲಿ, ಅಧಿಕಾರಿ ಬಂದ್ರೆ ಉತ್ತರ ಕೊಡ್ತಾನಂತೆ. ಏನ್ ಅಧಿಕಾರಿಗಳು ಬಂದು ತಿಂತವ್ರ? ನಾವು ನೀವು ನಮ್ಮಂತರ ಯಾವಾಗ ತಿನ್ನೋದು? ನಮ್ಗೆ ಈ ನನ್ ಮಗ ಮೋಸ ಮಾಡ್ಬಿಟ್ಟು ಇಷ್ಟೊಂದು ದುರಾಕಾರದಿಂದ ಹೇಳ್ತಾವ್ನೆ, ನಾನ್ ಕೊಡೋ ಟ್ಯಾಕ್ಸ್ ಅಲ್ಲಿ ನೀವು ಬದುಕ್ಬಿಡ್ತೀರಾ ಅಂತ. ಏನ್ ಅಂಬಾನಿ ಮೊಮ್ಮಗನ ಇವನು? ರೆಡಿ ಸಡನ್ ಆಗಿ ನಿನ್ನ ಹೆಸರೇನು? ಇಲ್ಲ ಈಗ ಬಾರಪ್ಪ ನೀನು ಕರೆಕ್ಟ್ ಹೇಳ್ತಾರೆ. ಎಲ್ಲ ತಿಂತಾರೆ. ಎಲ್ಲರೂ ಚಿಕನ್ ಮಟನ್. ಎಷ್ಟು ಜನ ಪೊಲೀಸ್ ಆಫೀಸರ್ ಬಂದಿದ್ದೀವಿ ಅಲ್ವಾ? ಭಯ ಪಡ್ಬೇಡ್ರಮ್ಮ, ಪೊಲೀಸ್ ಜನಸ್ನೇಹಿತರಲ್ಲಿ ನನಗೆ ಅಧಿಕಾರ ಇದೆಯಾ? ಮೀಡಿಯಾದವರನ್ನು ನಿಂದಿಸಿದ ಅಬ್ದುಲ್ ರಜಾಕ್ಗೆ, ಮೀಡಿಯಾವನ್ನು ನಿಂದಿಸಿದ ಅಬ್ದುಲ್ ರಜಾಕ್ಗೆ, ಮೀಡಿಯಾದವರಿಗೆ ಬೈದ ಅಬ್ದುಲ್ ರಜಾಕ್ಗೆ ಚೆಕ್ ಮಾಡಿದ್ರೆ ನಾಯಿ ಮಾಂಸ ವ್ಯಾಪಾರ ಮಾಡುತ್ತಿರುವ ಅಬ್ದುಲ್ ರಜಾಕ್ಗೆ, ನಾಯಿ ಮಾಂಸ ರದ್ದೆ ಅಂತಿರುವ ಅಬ್ದುಲ್ ರಜಾಕ್ಗೆ, ಕೋಟ್ಯಾಧಿಪತಿ ಅಬ್ದುಲ್ ರಜಾಕ್ ಟ್ಯಾಕ್ಸ್ ಕಟ್ಟಕ್ಕೆ ನಾವು ಬಾಳ್ಬಿಡ್ತೀವಂತೆ. ನಡೀರಪ್ಪ. ಅಣ್ಣ ಹೇಳಿ, ಮಾತಾಡೋರು ಇದು ಮಾತಾಡಿ ಇದ್ರ ಬಗ್ಗೆ ಮಾತಾಡಿ. ಏನು ಮಾತಾಡ್ತಿದ್ರಿ ಇವಾಗ? ಏನ್ ಗೊತ್ತಾ ಬ್ರೋ, ಈಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಹೋಗ್ತಾ ಇದ್ದೇವೆ, ಆಲ್ಮೋಸ್ಟ್ ಎಲ್ಲ ಹೋಟ್ಲಿಗೆ ಹೋಗ್ತಾರೆ. ಮಟನ್ ಎಲ್ಲ ಇದೆ ಅನ್ಸುತ್ತೆ. 5 ಸ್ಟಾರ್ ಹೋಟ್ಲು ಏನ್ ಹೋಗ್ತಾ ಇದೆ? 5 ಸ್ಟಾರ್ ಹೋಟ್ಲಿಗೆ ಇದೆ. 5 ಸ್ಟಾರ್ ಹೋಟ್ಲಿ ಮಟನ್ ಕೊಡ್ತಿರೋರು ಯಾರು ಬರಪ್ಪ ಮುಂದೆ ನೋಡ್ತೀನಿ ಆಯ್ತು ಅಂತ ಕರ್ನಾಟಕದಲ್ಲಿ. 5 ಸ್ಟಾರ್ ಹೋಟ್ಲುಗಳಿಗೆ ಮಟನ್ ಸಪ್ಲೈ ಮಾಡ್ತಾ ಇದ್ದೀನಿ ನಾನು ಅನ್ನೋರು ಯಾರು ಮುಂದೆ ಬರೋಕ್ಕೆ? ಈಗ ಇವ್ರು ಹೇಳಿದ್ರು ಆಲ್ಮೋಸ್ಟ್ ಪಬ್ಲಿಕ್ ಹೇಳಿದ್ರು, ಪಬ್ಲಿಕ್ ಇಲ್ಲಿ ಯಾಕೆ ನಿಂತಿದ್ರು ಹೋಗ್ರ? ಪಬ್ಲಿಕ್ ಹೇಳಿದ್ರೆ ಯಾರು ಕೇಳ್ತಾರೆ? ಅಲ್ಲ ಸರ್, ಯಾರು ಹೇಳ್ರಿ? ನಮ್ಮನೆ ಹೋಗುತ್ತೆ ಸರ್, ನಾಳೆ ಸಂಡೇ ಕೆಲಸ ಮಾಡಿ ನಾವು ತಗೊಂಡೋಗಿ ಇದು ಮಾಡ್ತೀವಿ. ಅವನು ತಿಂತಾರೆ, ನಮ್ಮನೆಗೆ ಹೋಗುತ್ತೆ, ನಮ್ಮನೆಗೆ ಹೋಗುತ್ತೆ, ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ತಿನ್ನವ್ರೆ, ಎಲ್ಲಾರು ಮಟನ್ ತಿನ್ನವ್ರೆ, ಪೊಲೀಸ್ ಅವರು ತಿನ್ನವ್ರೆ, ಪಬ್ಲಿಕ್ ಅವರು ತಿನ್ನವ್ರೆ. ಅವ್ರಿಗೂ ನಾವು ಪಾಪ ಮಟನ್ ಎಲ್ಲ ನಾಯಿ ತಿಂತವ್ರೆ, ಗೊತ್ತಾಗ್ತಾ ಇಲ್ಲ. ಬೇಡ, ನಾನ್ ಹೇಳ್ತಾ ಇರೋದೇನು ಅಂದ್ರೆ ಆಲ್ಮೋಸ್ಟ್ ಈಗ ವಿಡಿಯೋ ನೋಡೋದ್ರು ಏನ್ ಹೋಟ್ಲು ತಿನ್ನಕ್ ಇಷ್ಟಪಡ್ತಾರೋ ನೋಡಿ ತಿನ್ಬಿಡ್ಲಿ, ನೋಡಿದ್ರೆ ತಿನ್ಬಿಡ್ಲಿ. ಸರ್ 800 ರೂಪಾಯಿ ಕೆಜಿ ಬೆಳಗ್ಗೆ ಕಷ್ಟಪಟ್ಟು ತಗೊಂಡು ಈ ಮನೇಲಿ ಕರ್ನಾಟಕದ ಇಲ್ವಾ? ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಫುಲ್ ಸ್ಮೆಲ್ ಬರ್ತಾ ಇದೆ. ಇದು ಓಪನ್ ಇದೆ ನೋಡಿ ಸರ್, ಬನ್ನಿ ಸೈಡಿ ಬನ್ನಿ ಸರ್, ನೋಡಿ ಸರ್, ನೀವು ನೋಡ್ಬಿಟ್ಟು ಹೇಳಿ ಸರ್. ಅಧಿಕಾರಿಗಳಿಗೆ ಅಡ್ಡ ಬರಬೇಡಿ, ಸೈಡಿ ಬನ್ನಿ ದಯವಿಟ್ಟು. ಕೈ ಮುಗಿತೀನಿ, ರಾಜ್ಯ ಜನ ತಿಂತ ಐಟಮ್ ಇದು, ದಯವಿಟ್ಟು ಸೈಡಿ ಬನ್ನಿ. ಓಪನ್ ಇದೆ ದಯವಿಟ್ಟು ಸರ್, ನಿಮ್ಮ ಡಿಪಾರ್ಟ್ಮೆಂಟ್ ಸರ್ ಇನ್ವಾಯ್ಸ್ ಅಲ್ಲಿ ಚೆಕ್ ಮಾಡಿ ಸರ್. ಕಮರ್ಷಿಯಲ್ ಏನಿದೆ ಚೆಕ್ ಮಾಡಿ ಸರ್. ಮೀನಾ ಮಾಂಸನ ಮಲೇಷಿಯಾದಿಂದ ತಗೊಂಡ್ಬರ್ದು ಬಂದಿದೆಯಲ್ಲ, VIP ಟ್ರೇಡಿಂಗ್ ಮುಂದಕ್ಕೆ ಅನ್ಲೋಡ್ ಮಾಡಿದ್ದಾರೆ. ನಮ್ಮ ಗಾಡಿ ಟ್ರೈನಲ್ಲೇ ಬಂದಿರುತ್ತೆ. ಮೀನ್ ಅಂತ ಬಂದಿದ್ದೀವಿ. ಗೂಡ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಡಿದಿದ್ದು, ಅಲ್ಲಿ ಜನ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಈ ಕಡೆಗೆ ಬಂದಿರೋದು. ಇಲ್ಲೇ ಇದ್ದೀನಿ, ಕೋರ್ಟ್ ಇಶ್ಯೂ ಆಗಿದೆ ಇದು. ಬನ್ನಿ, ಮೊಬೈಲ್ ಹಿಡಿದು ಬಂದೇ ಬರ್ತೀನಿ. ಹಿಂದೆ ಬಾ ನನಗೆ ಇದು ಬರುತ್ತೆ, ನನಗೆ ಅಲ್ಲಿ ಪಂಚ್ ಮಾಡ್ಕೊಳಕ್ಕಾಗಲ್ಲ. ಪ್ಲೀಸ್ ಅದನ್ನೆಲ್ಲ ಹಾಕೊಳಕ್ಕಾಗಲ್ಲ. ನೀವು ಫೋಟೋ ತೆಗೆದಿಟ್ಕೊಂಡ್ಬಿಡಿ ಸರ್. ತೋರಿಸಿ ಅದೇ ರಜಾಕ್ ಅವರೇ.
ಅವರು ರಜಾಕ್ರು ಅಡ್ಡ ಬಿಡ್ತಲ್ಲ, ಜಾಗ ಬಿಡಿ ರಜಾಕ್ ಅವರೇ, ರಜಾಕ್ರು ಎಲ್ಲೂ ಬಿಡಲ್ಲ. ಅಧಿಕಾರಿಗಳು ನೋಡ್ಲಿ ಜಾಗ ಬಿಡ್ರಿ. ಸಿಂಪಲ್ ಸರ್, ಅಷ್ಟು ಚೆನ್ನಾಗಿ ಪೊಲೀಸ್ ಅವರಿಗೆ ಅಡ್ಡ ನಿಲ್ತಿರಲ್ರಿ ರಜಾಕ್ ಅವರೇ. ಸರ್ ನಮಸ್ತೆ. ನೀವೆಲ್ಲ ಹಿಂದೆ ಹೋಗ್ಬಿಡ್ರಣ, ಹುಡುಗರನ್ನೆಲ್ಲ ಹಿಂದೆ ಕಳಿಸ್ಬಿಡಿ. ಜಾಗ ಮಾಡ್ಕೊಡ್ರೆ ಫ್ರೀ ಆಗಿ ಬಿಟ್ಕೊಡ್ರಿ ಅಂತೀರ ಅವ್ರಿಗೆ. ನಮ್ದ್ರಲ್ಲಿ ಏನ್ ಗೊತ್ತಾ, ನೀನ್ ಮಾಡೋದೆಲ್ಲ ಹಾಕೊಳ್ಳಲ್ಲ ನಮ್ದ್ರಲ್ಲಿ. ನೀನ್ ಅಡ್ಡ ತಾನೇ ಮೊಬೈಲ್ ಮಾತಾಡಿರೋದು ಯಾರು ಹಿಂದಕ್ಕೆ ತಗೊಂಡ್ರಮ್ಮ, ಸ್ವಲ್ಪ ಅವ್ರಿಗೆ ಜಾಗ ಮಾಡ್ಕೊಡಿ, ವಿಡಿಯೋ ಮಾಡ್ಲಿಕ್ಕೆ ಜಾಗ ಮಾಡ್ಕೊಡಿ. ಅಣ್ಣ ರಜಾಕ್ರು ಏನ್ರಿ ನೀವು ಕಟ್ ಮಾಡಕ್ ಬರಲ್ಲ, ನೋಡಕ್ ಬರಲ್ಲ. ಪರ್ಫೆಕ್ಟ್ ನಮ್ದಾಗಿರ ಮೇಲೆ ಇವ್ರು ಬಂದು ಅಲ್ಲಿ ಗೂಡ್ಸಿದ್ರಲ್ಲ, ಅಂತ ಕರೆಕ್ಟ್ ಆಗಿದ್ದಿದ್ರೆ ಅಲ್ಲೇ ಹೋಗೋದಾಯ್ತಲ್ವಾ. ಕೌಂಟ್ ಮಾಡ್ಕೊಳ್ಳಿ ಎಷ್ಟಿದೆ. ಆ ಗೂಡ್ಸ್ ಒಳಗಡೆ ಹಾಕೊಂಡ್ಬಂದ್ರು. ಅಲ್ಲ ರೈಲ್ವೆ ತಗೊಂಡ್ ಹಾಕಿರೋದೇ ರೈಲ್ವೆ ಗಾಡಿ ಬರುತ್ತಲ್ಲ, ಆ ಖಾಲಿ ಬರೋದು ಅದರ ತಂದು ಹಾಕಿರೋದು. ಸರ್ ನಮಸ್ತೆ. ಒಂದ್ಸತಿ ನೋಡ್ತೀವಿ ಸರ್ ನಾವು. ಬಂದಾರೆ, ಇನ್ಸ್ಪೆಕ್ಟರ್ ಬಂದಿದ್ದಾರೆ, ರೈಲ್ವೆ ಡಿವೈಸ್ ಕೊಡ್ತಾವ್ರೆ, ವೇಟ್ ಮಾಡಿ. ಟ್ರೈನಲ್ಲಿ ಏನಂತ ಮೆನ್ಷನ್ ಆಗಿದೆ? ಅದನ್ನೇ ಈಗ ಇದನ್ನ ತಂದಿರೋದು ರೈಲ್ವೆ ಅವರು ತಗೊಬಂದು ಹಾಕಿದಾರಲ್ಲ, ರೈಲ್ವೆ ಕಾರ್ಗೋ ಅಲ್ಲ ಇದು. ಅಲ್ಲ ಇಲ್ಲಿ ಬಿಡಂಗೆ ಇಲ್ಲ ಅಂತ ಅಲ್ಲೇ ಲೋಡ್ ಆಗೋದು. ತಂದಾಗ್ತಾರೆ एक्चुअली आगे माल इधर से इधर बेचना चाहिए, गवर्नमेंट का सील रहना चाहिए गोश्त के ऊपर, मटन के ऊपर गवर्नमेंट का सील रहना चाहिए, ये गवर्नमेंट का रूल है. अदर स्टेट से माल ऐसा लेके आने के लिए गवर्नमेंट में रूल किया है, ऑफिशियली हाइजीनिक के लिए, हाइजीनिक के सामान के लिए कुछ I don't know who take responsibility for railway cargo. सर ये पहली बात ये लोग बकरे का गोश्त या कुछ भी बोल के नहीं लाते हैं सर, मच्छी बोल के माल लोड कर देते हैं. ಅಲ್ಲ ನಾಯಿ ಆಗ್ಲೇ ಸತ್ತೋಗಿದೆ, ಇನ್ನೇನು ನಾಯಿ ಸತ್ತೋಗಿದೆ ಆಗ್ಲೇ. ನಾಯಿಗೊಂದು 3 ದಿನ ಆಯ್ತು ಕೊಳ್ತೋಗಿರೋದನ್ನ. ಬಾಕ್ಸ್ ಅಲ್ಲಿ ಇದ್ರೆ ಏನ್ ತೊಂದ್ರೆ ಇಲ್ಲ, ಬಾಕ್ಸ್ ತುಳಿದ್ರೆ ಏನ್ ತೊಂದ್ರೆ ಆಗಲ್ಲ, ನಾಯಿ ಸತ್ತೋಗಿದೆ ಆಗಾಗ್ಲೇ. ಯಾರು ಏನ್ ಮಾತಾಡೋದಲ್ಲ, ನೋಡಕ್ಕೂ ಬಿಡಲ್ವಲ್ಲ ನಮ್ಗೆ. ಗಾಡಿ ಜಾಗ ಮಾಡ್ಕೊಟ್ಟು ಮುಂದಕ್ಕೆ ಬನ್ನಿ. ಗಾಡಿ ಜಾಗ ಬಿಡಿ. ಮಾತಾಡ್ರಿ ಡೈಲಿ ಸರ್ ಇಂಡಿಯಾಗೆ ಅಲ್ಲ ಈಗ ಮಾತಾಡೋದು ವೇಟ್ ಮಾಡಿ, ಹೋಗ್ಬಿಟ್ಟು ಎವಿಡೆನ್ಸ್ ಮಾತಾಡೋಣ. ಡಿಪಾರ್ಟ್ಮೆಂಟ್ ನಿಮ್ಮ ಹೆಸರು ಹೇಳಿ ವಿಡಿಯೋ ನಮ್ಮ ವಿಡಿಯೋದನ್ನ ಯಾವ ಚಾನಲ್? ಪ್ರವೀಣ್ ಅಲ್ಲ ನೀವು?
ನಂಬರ್ ಹೇಳ ಪ್ರವೀಣ್, ಫೋನ್ ನಂಬರ್ ಪ್ರವೀಣ್. 70 ಹಾಂ 22 ಏ ಯಾರು ಇವ್ರು ಇರೋದು 95 ಏ ಅವರು ಇವ್ರನ್ನ ಕರೀರಿ. ಬನ್ರಿ ಇಲ್ಲಿ ಬ್ರದರ್. ನೀನೇ ಹೇಳಪ್ಪ. ಫುಡ್ ಇನ್ಸ್ಪೆಕ್ಟರ್ ಏ ಬಾರಯ್ಯ. ಏನ್ರಿ ಎಲ್ಲ ಇರ್ತಾರೆ, ನೀವು ಹಂಗೋಗಿ ನಿಂತ್ಕೊಂಡ್ರಿ ಹಿಂಗೆ ಎವಿಡೆನ್ಸ್ ಕೇಳ್ತಿದ್ದಾರೆ. ಏನಿತ್ತು ನೋಡಿದ್ವಿ ಅದನ್ನ ಹೇಳಿ. ಎಲ್ಲರದು ಸರ್ ಇಲ್ಲಿ ಸರ್ ಪಬ್ಲಿಕ್ ಪಾಪ ಅವರೆಲ್ಲರೂ ಇಲ್ಲಿದ್ದಾರೆ ನೋಡಿ. ಇವ್ರ ಕಡೆ 4 ಜನ ಇವ್ರದ್ದು. ಏ ಸೈಡ್ ಬರ್ರಿ, ಸೈಡ್ ಬರ್ರಿ. ಇಮ್ರಾನ್ ಬಾಷಾ. ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಅವ್ರ ಅಡ್ಡಿಗೆ ಹಚ್ಚಿದ್ರು. ನಾಳೆ ಬೇಕಲ್ಲ ಎವಿಡೆನ್ಸ್ ಕಂಪ್ಲೇಂಟ್ ಅಲ್ಲ ಹೇಳಕ್ಕೆ ಎವಿಡೆನ್ಸ್ ಮಾಡಬೇಕಲ್ಲ. ಸೊ ಸ್ನೇಹಿತರೆ, ನೀವು ಇಷ್ಟೊತ್ತವರೆಗೂ ನೋಡಿದ್ರಿ ಏನೇನು ಅನ್ಯಾಯ ನಡೀತಾ ಇದೆ ಅಂತ. ರಾಜಸ್ಥಾನದಿಂದ ತರಿಸ್ತಾ ಇದ್ದಾರೆ ನಾಯಿ ಮಾಂಸನ, ಕುರಿ ಅಂತ ಹೇಳ್ಬಿಟ್ಟು ಹೋಟೆಲ್ಗಳಿಗೆ ಸಾಗಣೆ ಮಾಡ್ತಾ ಇದ್ದಾರೆ. ಅದು ಓಪನ್ ಮಾಡೋಣ ಅಂದ್ರೆ ಅಬ್ದುಲ್ ರಜಾಕ್ ಅವರೇ ಸ್ವತಃ ಬಂದು ಅಡ್ಡ ನಿಂತ್ಕೊಂತಾರೆ. ಪೊಲೀಸವ್ರಿಗೂ ಬಿಡ್ತಾ ಇಲ್ಲ. ಇಂಥ ಅನ್ಯಾಯ ನಡೀತಾ ಇದೆ. ಎಲ್ಲ ಪಬ್ಲಿಕ್ ಸೇರಿದ್ದಾರೆ. ಇಷ್ಟು ಜನ ಬಂದ್ರು ಇಲ್ಲಿ ಅಬ್ದುಲ್ ರಜಾಕ್ ಅವ್ರು ಒಬ್ಬರೇ ನಿಂತ್ಕೊಂಡು ಅಡ್ಡ ನಿಂತ್ಕೊಂಡ್ಬಿಟ್ಟವ್ರೆ, ಇದನ್ನ ಓಪನ್ ಮಾಡಕ್ ಬಿಡಲ್ಲ ಅಂತ. ಒಳಗಡೆ ನೋಡಿದ್ರೆ ಆ ಮಟನ್ ಏನಿದೆ, ಆ ಮೀಟ್ ಏನಿದೆ, ಅದಕ್ಕೆ ಇಷ್ಟುತ ಬಾಲ ಇದೆ. ಯಾವ ಕುರಿಗಪ್ಪ ಇಷ್ಟುತ ಬಾಲ ಇರ್ತದೆ? ಅದು ರಾಜಸ್ಥಾನದಿಂದ ಯಾಕೆ ಬರ್ಬೇಕು? ಯಾಕೆ ಕರ್ನಾಟಕದಲ್ಲಿ ಇರ್ಲಿಲ್ವಾ? ಕರ್ನಾಟಕದಲ್ಲಿ ಇಲ್ವೇನ್ರಿ ಕುರಿ? ಕರ್ನಾಟಕದಲ್ಲಿರೋ ಹೋಟೆಲ್ಗಳಿಗೆ ಇಲ್ಲಿ ಕುರಿ ಸಾಗಣೆ ಮಾಡೋದು ಸಾಕಾಗಲ್ವಾ? ಯಾಕೆ ರಾಜಸ್ಥಾನದಿಂದ ತರಿಸ್ತಿದ್ದೀರಾ? ಇಷ್ಟು ದಿನದಿಂದ ತರಿಸ್ತಾ ಇದ್ದೀರಾ? ರಜಾಕ್ ಅವರು ಮರ್ಯಾದೆಲ್ಲ ಮಾತಾಡ್ತಾರೆ, ಮೀಡಿಯಾಗೂ ಮಾತಾಡ್ತಾರೆ, ಪಬ್ಲಿಕ್ಕಿಗೂ ಮಾತಾಡ್ತಾರೆ, ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ ಪಬ್ಲಿಕ್ ಅನ್ನ. ಏನ್ ಅನ್ಕೊಂಡ್ಬಿಟ್ಟಾರ ಅವರು? ಇಲ್ಲಿಗೆ ಮಾಂಸ ಬರಬೇಕು ಅಂತಂದ್ರೆ ಕಮಿಷನ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಟನ್ ಗಟ್ಟಲೆ ಮಾಂಸ ಬರಬೇಕು ಅಂದರೆ ಯಾವ ಸ್ಲ್ಯಾಟ್ರು, ನೀವು ಒಂದು ಸ್ಲ್ಯಾಟ್ ಹೌಸ್ ಪರ್ಮಿಷನ್ ಕೊಡಬೇಕು ಅಂದರೂ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಇಷ್ಟು ಐಟಮ್ ಆಲ್ರೆಡಿ ಸ್ಲ್ಯಾಟ್ರ್ ಆಗಿ ಕರ್ನಾಟಕಕ್ಕೆ ಬರ್ತಾ ಇರೋದ್ರಿಂದ, ಕರ್ನಾಟಕದ ರೈಲ್ವೆ ಸ್ಟೇಷನ್ ಬಂದಿದ್ದರಿಂದ ಇವರು ಫುಡ್ ಆ್ಯಂಡ್ ಕ್ವಾಲಿಟಿ ಚೆಕ್ ಮಾಡೋದು ಯಾರು? ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ನಾವು ಹೇಳ್ತಿದ್ದೀವಿ ಸಾರ್ವಜನಿಕರು, ದಯವಿಟ್ಟು ಅದನ್ನು ತಗೊಂಡು ಮಾಡಿ ಅಷ್ಟೇ. ತಗೊಳ್ಳಿ ನೀವು ಎಲ್ಲ ಆಗ್ಬೇಕಿದೆ. ಅಬ್ದುಲ್ ರಜಾಕ್ ಅವರೇ ಓಪನ್ ಮಾಡಕ್ ಬಿಡಿ. ಅಬ್ದುಲ್ ರಜಾಕ್ ಅವರೇ ಸರ್ ನೋಡಿ ಸರ್, ಪೊಲೀಸ್ ಇನ್ಸ್ಪೆಕ್ಟರ್ ಸರ್,
ಸರ್ ಇನ್ಸ್ಪೆಕ್ಟರ್ ಸರ್ ನೋಡಿ ಇಲ್ಲಿ, ಇವರು ಫುಡ್ ಇನ್ಸ್ಪೆಕ್ಟರ್ ನೋಡ್ತೀನಿ ಅಂದ್ರೆ ಇವ್ರು ಅಡ್ಡ ಬರ್ತಿದ್ದಾರೆ, ತಪ್ಪಲ್ವಾ ಇದು? ಅಧಿಕಾರ ನೀವು ಕೇಳ್ಬೇಡಿ ಸರ್, ನೀವು ಕೇಳ್ಬೇಡಿ, ದಯವಿಟ್ಟು ಸೈಡ್ ಸರ್ ನೋಡಿ ಸರ್ ನಾವು ಅಲ್ಲ ಸರ್, ಫುಡ್ ಇನ್ಸ್ಪೆಕ್ಟರ್ಗೆ ಅಧಿಕಾರ ಇದೆ ಕೇಳ್ತಾ ಇದಾರೆ. ಓಪನ್ ಮಾಡಿ ತೋರಿಸಿ. ಸರ್ ಓಪನ್ ಮಾಡಿ ಸರ್, ದಯವಿಟ್ಟು ನೋಡ್ಬೇಕು ಸರ್. ನಾವು ನೋಡ್ತೀನಿ ಅಂತ ಇವ್ರು ನೋಡಕ್ ಬರ್ತಿಲ್ಲ, ಓಪನ್ ಮಾಡ್ಲಿ, ನೋಡ್ತೀನಿ ಅಂತ ನೋಡಕ್ ಬರ್ತಿಲ್ಲ. ದಯವಿಟ್ಟು ಇವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಓಕೆ ಸರ್. ಕಿರಣ್ ಮಂಜ ಸ್ವಲ್ಪ ಲ್ಯಾಬ್ ಕಣ್ಣಲ್ಲೇ ಮಾತಾಡಿ ಮುಗಿಸ್ಕೊಂತಾರೆ, ಏನ್ ಚೆಕ್ ಮಾಡಕ್ ಆಗುತ್ತಾ? ಅಲ್ಲ ಸಾಹೇಬ್ರು ಒಂದು ಮಾತು ಕಮಿಷನ್ ಮಾತಾಡ್ತಾರೆ ಇರಪ್ಪ ಸರ್. ಒಂದು ನಿಮಿಷ ಸರ್, ಏನ್ ನೋಡಪ್ಪ, ಅದೊಂದು ಪ್ರೊಸೀಜರ್ ಇದೆ ಆಯ್ತಾ? ಅವ್ರು ಇವ್ರು ಚೆಕ್ ಮಾಡ್ತೀವಿ ಅಂದಾಗ ಇವರು ನಿಮಗೆ ಅಧಿಕಾರ ಇದೆಯಾ ಅಂತ ಕೇಳ್ತಾರೆ. ಸ್ವಲ್ಪ ಸಾಹೇಬ್ರು ಮಾತಾಡ್ತಾರೆ ಕಮಿಷನ್ ನಾನು ಮಾತಾಡ್ತಿದ್ದೀವಿಲ್ಲ ಇರಿ. ಓಕೆ ಸರ್. ಲೀಗಲ್ ಆದ್ರೆ ಯಾಕೆ ಸರ್ ಅಡ್ಡ ನಿಲ್ಬೇಕು ಅವರು? ಸರ್ ಅದು ನೋಡಿ ಸರ್, ಅದು ಆಲ್ರೆಡಿ ಓಪನ್. ನೀವು ಅಲ್ಲ ನೀವು ಏನಿದೆ ಅದನ್ನ ನಿಮ್ದು ಲೀಗಲ್ ಒಂದು ನಿಮಿಷ ಇರಿ ಸರ್, ನಿಮ್ದು ಒಂದು ನಿಮಿಷ ಇರಿ. ನೀವೊಂದು ನಿಮ್ ಲೀಗಲ್ ಪ್ರೊಸೀಜರ್ ಏನಿದೆ, ಸೀಸ್ ಮಾಡ್ಬೋದಾ, ಮತ್ತೆ ಏನು ವಿಟ್ನೆಸ್ ತಗೊಂಡು ಫುಡ್ ಡಿಪಾರ್ಟ್ಮೆಂಟ್ ಏನ್ ಕಳ್ಸ್ಕೊಡ್ಬೇಕು ಲೀಗಲ್ ಇದೆ. ನೀವು ಐಆರ್ ಜೊತೆ ಮಾತಾಡ್ಬಿಟ್ಟು ಅದೇನು ಕನ್ಕ್ಲೂಡ್ ಇದೆ ಕೊಡಿ ಸರ್. ಅದೇ ಪೊಲೀಸ್ ಹೇಳಿದಾರೆ ಅವರು ನೋಡಿ ಅಂತ ಹೇಳ್ತವ್ರೆ. ಶಕ್ತಿ ಎಷ್ಟಿರುತ್ತೆ ನೋಡಿ ಅಂತ ಹೇಳ್ತವ್ರೆ. ಇನ್ಸ್ಪೆಕ್ಟರ್ ಬಂದು ನೋಡಕ್ ಹೋದ್ರೆ ಅಡ್ಡ ಬಂದು ನೋಡಿ ಅಂತ ಹೇಳ್ತವ್ರೆ. ನಾವ್ ಹೇಳ್ತಾರಪ್ಪ ನಿಮ್ದೇ ಪ್ರೊಸೀಜರ್ ಮಾಡ್ರಿ. ಬಂದು ನೋಡಿ ಅಣ್ಣ, ಫುಡ್ ಇನ್ಸ್ಪೆಕ್ಟರ್ ಯಾರು ಅಂತ ನಿಮ್ಮ ಹತ್ರ ಏನಿದೆ ಸರ್ ದಾಖಲೆ? ಮಾಲ್ ಇವ್ರದ್ದು ಅನ್ನಕ್ ದಾಖಲೆ ಏನಿದೆ? ಸರಿ ಬನ್ನಿ, ನೀವು ನೋಡಿ ಸರ್ ದಯವಿಟ್ಟು. ಈಗ ಏನ್ ಸರ್ ಪ್ರೊಸೀಜರ್? ನೀವೇನ್ ನಿಮ್ ಸರ್ ಫುಡ್ ಸೇಫ್ಟಿ ಆಫೀಸರ್ ನಿಮ್ಮ ಐಆರ್ ಕೇಳಿ. ಈಗ ಒಂದು ಫುಡ್ ಇದೆಯಾ ಇಲ್ಲಿ ಮಟನ್ ಅಂತ ಅವರ ರೆಸ್ಪಾನ್ಸಿಬಲ್ ಹೇಳ್ತಾ ಇದಾರೆ. ಅದನ್ನ ಹೆಂಗೆ ನೀವು ಚೆಕ್ ಮಾಡ್ತೀರಾ? ಇಲ್ಲ ಅಂತಂದ್ರೆ ಫುಡ್ ಸೇಫ್ಟಿ ಇರ್ರಿ ಒಂದ್ ನಿಮಿಷ, ಸ್ಯಾಂಪಲ್ ತಗೊಳ್ಳೋದು ಹೇಗೆ? ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ಪ್ಲೀಸ್ ಸರ್, ಒಂದ್ಸಲ ನಿಮ್ ಕಣ್ಣಿಂದ ನೋಡ್ಲೇಬೇಕು. ನೋಡಿ ನೋಡಕ್ಕೆ ಬಂತೈತೆ ಅದು ಸರ್, ಒಂದ್ಸಲ ನೋಡಿ, ಓಪನ್ ಇದೆ ಅದು, ದಯವಿಟ್ಟು ನೋಡಿ ಎಲ್ಲರೂ ಸರ್ ಒಂದ್ಸಲ ನೋಡಿ, ಅದು ಓಪನ್ ಇದೆ, ಇಲ್ಲೇ ಓಪನ್ ಇದೆ, ನೋಡಕ್ಕೆ ಸರ್. ಅವ್ರು ಯಾರು ಅಡ್ಡ ನಿಲ್ತಾರೆ ಅಂದ್ರೆ ನೀವೇನ್ ಸರ್? ನೀವು ನಿಮ್ಮ ಹೆಸರೇನ್ ಸರ್? ನಿಮ್ಮ ಹೆಸರು ಹೇಳಿ ಸರ್ ಜೋರಾಗಿ. 52 ಗಂಟೆಯಿಂದ ಬಂದಿರೋದನ್ನ ಇಲ್ಲಿ ಬಂದು ಇಟ್ಕೊಂಡು ರೋಡಲ್ಲಿ ಬಿದ್ದಿದ್ದಾರೆ. ನೀವು ನೋಡಕ್ಕೆ ಸರ್ ಈಗ ನೋಡಿ, ಅದು ಓಪನ್ ಇದೆಯಲ್ಲ. ನೋಡ್ತೀನಿ ಅಂತ ಬಂದ್ರಿ ಅಲ್ವಾ? ನೋಡಿ ಅದನ್ನ ಒಂದ್ಸಲ, ಆಮೇಲೆ ನೀವು ಏನಾರು ಹೇಳ್ಕೊಳ್ಳಿ, ಒಂದ್ಸಲ ನೋಡಿ, ಅದೊಂದ್ಸಲ ನೋಡ್ಬಿಡಿ ಅಷ್ಟೇ ನಮ್ದು ಆಸೆ. ನಿಮ್ದು ಏನ್ ಡ್ಯೂಟಿ ಇದೆ ನೀವು ಲೀಗಲ್ ಆಗಿ ಮಾಡ್ರಿ, ಯಾರು ತೊಂದರೆ ಕೊಡಕ್ಕೆ ನಾನು ಬಿಡಲ್ಲ. ಆಯ್ತಾ? ನಿಮ್ ಡ್ಯೂಟೀಸ್ ಇದ್ರೆ ನೀವು ಮಾಡಿ ಆಯ್ತಾ? ಈ ಪೊಲೀಸರಿಗೆ ನೀವು ನೋಡಲ್ವಾ ಸರ್? ಈಗ ನೀವು ನೋಡಿದ್ರೆ ತಪ್ಪೇನು ಸರ್? ಒಂದೇ ಒಂದು ಮಾತು, ಸ್ಲ್ಯಾಟರ್ ಆದ್ಮೇಲೆ ಎಷ್ಟು ಗಂಟೆವರೆಗೂ ಆ ಮಾಂಸ ಮಾರಬಹುದು ಸರ್ ಕಾನೂನು? ನಿಮ್ಗೆ ಏನ್ ಗೊತ್ತಿದೆ ಹೇಳಿ ಸರ್ ಕಾನೂನಲ್ಲಿ? ಅಲ್ಲ ಸರ್, ಬೇಸಿಕ್ ಇನ್ಫಾರ್ಮೇಶನ್ ಹೇಳಿ ಸರ್, ಪಬ್ಲಿಕ್ ಗೊತ್ತಾಗಬೇಕಲ್ಲ ಸರ್. ಓಪನ್ ಮಾಡಿ ಸರ್, ಅಂದಿರಲ್ಲ ಸರ್ ಅಷ್ಟೊಂದು ಸರ್, ಓಪನ್ ಮಾಡಿ ಅಷ್ಟೇ. ಇವ್ರು ಹೇಳ್ಕೊಡ್ತಾರೆ ಕನ್ನಡದಲ್ಲಿ ಮಾತಾಡಿ. ರಜಾಕ್ ರಜಾಕ್ ಅವರೇ ಕರ್ನಾಟಕ ಕನ್ನಡದಲ್ಲಿ ಮಾತಾಡಿ. ನೋಡ್ಲೇಬೇಕು.
ಅವ್ರ ರಿಲೇಷನ್ ಅಂತ ಬಿಡಿ ಸರ್, ರಿಲೇಷನ್ ಅಂತ ಸುಮ್ಮನೆ ಧಿಕ್ಕಾರ ಧಿಕ್ಕಾರ. ಹೋಟ್ಲು ಒಳಗಡೆ ನುಗ್ಬಿಟ್ಟು ನೀವೇ ಪ್ಲಾಸ್ಟಿಕ್ ನೋಡಕ್ಕೆ ಸರ್ 2 ಸೆಕೆಂಡ್ ಹಿಂಗ್ ನೋಡಕ್ಕೆ ಸರ್ ತಪ್ಪು. ನೋಡಿದ್ರೆ ನೀವು ಐಆರ್ ಆಫೀಸರ್ಗೆ ಹೇಳ್ಬೇಕಾದ್ರೆ ನೋಡ್ಬೇಕಲ್ವಾ ಸರ್? ನೀವು ಐಆರ್ ಆಫೀಸರ್ಗೆ ಹೇಳಕ್ಕಾರೆ ಇಲ್ಲಿ ಏನಿದೆ ಅಂತ ನೋಡ್ಬೇಕಲ್ವಾ ಸರ್? ಐಆರ್ ಆಫೀಸರ್ಗೆ ಹೇಳಕ್ಕಾರೆ ಒಂದು ಫೋಟೋ ತೆಗೆದು ಕಳಿಸ್ಬೇಕಲ್ವಾ ಸರ್? ಏನ್ ಮಾಹಿತಿ ಕೊಡ್ತೀರಿ ಸರ್ ಇವಾಗ? ನೋಡಿ ಸರ್, ಮಾಧ್ಯಮಗಳನ್ನ ನೋಡ್ತಿದ್ದೇವೆ, ನೋಡಿ ಯಾರಿಗೋಸ್ಕರ ಕೆಲಸ ಮಾಡ್ತೀರಾ ಅಂತ ಓಪನ್ ಆಗಿ ಹೇಳ್ಬಿಟ್ಟು ನೋಡ್ಬೇಕು. ಇವ್ರನ್ನ ಸೈಡಿಗೆ ಬರಕ್ಕೆ ಹೇಳಿ ಸರ್. ಸರ್ ಹೇಳಿ ಸರ್, ಬನ್ನಿ. ಸ್ವಲ್ಪ ಮೀಡಿಯಾಗೆ ಅವಕಾಶ ಮಾಡ್ಕೊಡಿ. ಮೀಡಿಯಾಗೆ ಅವಕಾಶ ಮಾಡ್ಕೊಡಿ. ಮೀಡಿಯಾಗೆ ಅವಕಾಶ ಮಾಡ್ಕೊಡಿ. ಮೀಡಿಯಾಗೆ ಅವಕಾಶ ಮಾಡ್ಕೊಡಿ. ಮೀಡಿಯಾ ಅವ್ರು ಒಂದಕ್ಕೆ ಯಾವುದೇ ಕಾರಣಕ್ಕಿದಿಲ್ಲ. ಪ್ರತಿಯೊಂದು ಪಬ್ಲಿಕ್ ಅಲ್ಲೇ ಚೆಕ್ಅಪ್ ಆಗಬೇಕು. ಪಬ್ಲಿಕ್ ಅಲ್ಲೇ ಸರ್ ಏನ್ ಸರ್ ಅದು? ಅವ್ರನ್ನೇ ಬಯಸ್ತಾರೆ. ಅಲ್ಲ ನೋಡಿದ್ರಲ್ಲ ಸರ್, ಏನ್ ಸರ್ ಅದು? ಅಲ್ಲಿ ನೋಡಿದ್ರಲ್ಲ ಏನ್ ಸರ್ ಅದು? ಏನಿದೆ ಸರ್ ಅದ್ರಲ್ಲೇ? ಸರ್ ಹೇಳಿ ಸರ್ ಏನಿದೆ? ಅಲ್ಲ ನಿಮ್ಗೆ ಏನಿಸ್ತು ಸರ್ ಬೇಸಿಕ್? ಮಾಡಿ ಎಷ್ಟು ಸರ್ ಒಂದ್ ರೂಲ್ ಹೇಳಿ ಸರ್. ಸರ್ ಒಂದ್ ರೂಲ್ ಹೇಳಿ. ಅಲ್ಲ ಸರ್ ಒಂದ್ ನಿಮಿಷ ಸರ್. ಅಲ್ಲ ಸರ್ ಎಷ್ಟು ಅವರ್ ಮಾಂಸ ಇಡ್ಬೋದು ಸರ್ ಹೇಳಿ? ಮಾಂಸ ಎಷ್ಟು ಅವರ್ ಇಡ್ಬೋದು ಹೇಳಿ? ಮಾಂಸ ಎಷ್ಟು ಗಂಟೆ ಮಾಂಸನ ಇಡ್ಬೋದು? ಹಸಿ ಮಾಂಸನ ಎಷ್ಟು ಗಂಟೆ ಇಡ್ಬೋದು ಹೇಳಿ ಸರ್? ನಿಮ್ಗೆ ಗೊತ್ತಿರೋ ಜನರಲ್ ಮಾಹಿತಿ ಹೇಳಿ ಸರ್. ಜನರಲ್ ಮಾಹಿತಿ ಈ ರೀತಿ ಐಸಲಾಗ್ಬಿಡ್ತಾರ ಕಾನೂನು ಇದೆಯಾ? ಅದು ಲಾ ಇದೆ ಅಂತ ಹೇಳಿ ನಾವು ಎಷ್ಟು ಗಂಟೆ ಇಡ್ಬೋದು ಹೇಳಿ ಸರ್? ಎಷ್ಟು ಗಂಟೆ ಇಡ್ಬೋದು ಹೇಳಿ ಸರ್? ಇದೆ ಅಂತ ಹೇಳಿ ನಾವೆಲ್ಲರೂ ಹಿಂದಕ್ಕೆ ಬಂದ್ಬಿಡ್ತೀವಿ. ಯಾವ್ದಪ್ಪ ಇದೆ ಅಂತ ಹೇಳಿ ನೀವು ಕಾನೂನಲ್ಲಿ ಇದೆ ನನ್ಗೆ ಗೊತ್ತು ಅಂತ ಹೇಳಿ ದಯವಿಟ್ಟು ತೋರಿಸ್ಕೊಡಿ ನಮ್ಗೆ. बिलाल भाई तो उनके पास बोलो ऐसा लेने का कानून है रेटिंग में दो बोलो ಹೇಳಿ ಸರ್. 16 ಗಂಟೆ ಮಾತ್ರ ಇರೋದು ಕನ್ಸ್ಯೂಮ್ ಮಾಡೋ ಆಪ್ಷನ್ ಇರೋದೇ 16. ರಾಜಸ್ಥಾನದಿಂದ ಇಲ್ಲಿಗೆ ಬರಕ್ಕೆ ಎಷ್ಟು ಗಂಟೆ ಬೇಕು? ಪ್ರತಿಯೊಂದು ಕಾರ್ಖಾನೆಗೂ ಸೀಲ್ 48 ಅವರ್ಸ್. 2 ದಿನ ಆಗಿದೆ. इकला उन बोल रहे नहीं करेक्ट बात वो यहाँ पुलिस स्टेशन पूरा ಆಯ್ತಾ? ಈಗ ಫೋನ್ ಮಾಡಿದ್ದೀನಿ ಲ್ಯಾಬ್ ಅವ್ರಿಗೆ ಏರಿ ಮಾತಾಡ್ಬಿಟ್ಟು ಹೋಗಿ ಸರ್, ಮಾತಾಡಿ ಹೋಗಿ ಸರ್. ಸರಿ ಲ್ಯಾಬ್ ಕಳಿಸ್ತೀನಿ, ಏನು ಬರುತ್ತೆ ಮಾಡ್ಕೊಡ್ತೀನಿ. ಸರಿ ವಿಡಿಯೋ ತೋರಿಸ್ತೀನಿ. ಕಮಿಷನ್ ಮಾತಾಡ್ತವ್ರೆ ಲ್ಯಾಬ್ ಅವರು ಅಲ್ಲ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನೀವು ಸಪೋರ್ಟ್ ಮಾಡೋಂಗೆ ಏನೇನು ಮಾಡೋಕೆ ಖಂಡಿತ ತೊಂದರೆ ಸಂಪೂರ್ಣವಾಗಿ ಸ್ಟ್ರಿಂಗ್ ಆಪರೇಷನ್ ಆಗಿದೆ. ಇದು ಪ್ರೂಫ್ ಆಗಿ ನಾವು ಕೊಡ್ತೀವಿ. ನಾವು ಪ್ರೂಫ್ ಕೊಡ್ತೀವಿ. ನಾವು ಆದ್ರೆ ಯಾವ್ದಕ್ಕೆ ಮಧ್ಯಾಹ್ನ ಇಂಟಿಮೇಷನ್ ಈ ಮಾಲ್ ಈ ತರ ತಗೋಬರಕ್ ನೀವು ಪರ್ಮಿಷನ್ ಕೊಟ್ಟಿದ್ರೆ ನಮಗೆ ಲೆಟರ್ ಕೊಡಿ, ನಾವು ಕೋರ್ಟಲ್ಲಿ ಹಾಕೊಂತೀವಿ. ಫುಡ್ಡಿಗಲ್ಲ, ಫುಡ್ಡಿಗೆ ಕೊಡಲ್ಲ. ಟ್ರೈನು ಮಾತ್ರ ಕೊಡೋದು. ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಚೆಕ್ ಮಾಡ್ತೀವಿ. ಯಾವ್ದು ಫಿಶ್ ಅಂತ ಏನೋ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಕೊನೆಯಲ್ಲಿ ಒಂದ್ ಮಾಹಿತಿ ಹೇಳ್ಬೇಕು, ಮಾಂಸ ಎಷ್ಟು ಗಂಟೆ ಇಡ್ಬೋದು ಅಂತ. ಅದೊಂದು ಬೇಸಿಕ್ ಮಾಂಸ ಎಷ್ಟು ಗಂಟೆ ಇಡ್ಬೋದ್ರಪ್ಪ? ಮಾಂಸ ಕಟ್ ಮಾಡಿದ್ಮೇಲೆ ಮಾತಾಡಿ.
ಹೋರಾಟ ಮಾಡ್ತಿದ್ದ ಅಬ್ದುಲ್ ರಜಾಕ್ಗೆ ಸರಿ ಮೇಲೆ ಸರಿ ಬರ್ರಿ ಸರಿ ನಡಿ ಸೈಡ್ ಬಿಡ್ರಿ ರೋಡ್ ಜಾಮ್ ಮಾಡ್ಬಿಡ್ರಿ ಸೈಡ್ ಬಾ ಯಾರು ಓಪನ್ ಮಾಡಕ್ಕೆ ಬರ್ತಾ ಇಲ್ಲ, ಯಾಕಂದ್ರೆ ಯಾರೇ ಪೊಲೀಸ್ ಬಂದು ಅಡ್ಡ ಬರ್ತಾ ಇದಾರೆ. ಪುನೀತ್ ರಾಜ್ಕುಮಾರ್ ಕೂಡ ಇದ್ದಾರೆ, ಕೆರೆಹಳ್ಳಿ ಕೂಡ ಇದ್ದಾರೆ. ಅವರು ಇಲ್ಲಿ ಬಂದಂತ ಎಲ್ಲ ಅಧಿಕಾರಿಗಳಿಗೂ ಅವಾಜ್ ಆಗ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳಿಗೂ ಅವಾಜ್ ಆಗ್ತಾ ಇದ್ದಾರೆ. ಯಾರನ್ನು ಚೆಕ್ ಮಾಡಕ್ ಆಗ್ತಾ ಇಲ್ಲ. ಫುಡ್ ಆಫೀಸರ್ ಬಂದ್ರೆ ನಿಮಗೆ ಚೆಕ್ ಮಾಡಕ್ ಕಳಿಸಿಲ್ಲ ಅಂತ ಹೇಳ್ತಾರೆ. ನಮಗೆ ಇದು ಬಹಳ ದೊಡ್ಡ ಅನುಮಾನ. ಒಳಗಡೆ ಏನಿದೆ ಅಂತ ಯಾವುದೇ ಕಾರಣಕ್ಕೂ ಇದು ಸರ್ಕಾರದ ಮುಂದಕ್ಕೆ ಹೋಗ್ಬೇಕು. ಒಳಗಡೆ ಇರೋದು ನಾಯಿ ಮಾಂಸದ ರೀತಿ ಕಾಣಿಸ್ತಿದ್ದಾರೆ. ಕುರಿ ಬಾಲ ಬರೋದು ಇಷ್ಟುದ ಬರಲ್ಲ. ಕುರಿ ಬಾಲ ಚೆಕ್ ಮಾಡಕ್ ಬಿಡಲ್ಲ ಅಂತಾರೆ. ನಂದು ಯಾರು ಕೇಳಕ್ಕೆ ಅಂತ ಏನಿದು ಸರ್? ನನ್ ಸಂಪೂರ್ಣ ಎಲ್ಲ ರೀತಿ ದಾಖಲೆಗಳನ್ನು ಇಟ್ಕೊಂಡಿದ್ರು ಕೂಡ ಮಾಡ್ತಾ ಇಲ್ಲ. ರೆಕಾರ್ಡ್ ಮಾಡ್ತಾ ಇದೀವಿ. ಅಲ್ಲ ಸರ್, ರೆಕಾರ್ಡ್ ಮಾಡಕ್ ಬಿಡಲ್ವ ಸರ್? ಹೇಳಿ ಸರ್, ಆ ಕಡೆ ಹೋಗ್ತಾ ಇದೀನಿ ಸರ್. ಅಲ್ಲ ಸರ್, ನಾನೇನ್ ಮಾಡಿದೆ ಸರ್? ಸರ್ ಪಬ್ಲಿಕ್ ಹಿಡ್ದಿರೋದು ಇಲ್ಲ ಸರ್. ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅವರೇ ನಡಿವೆ ಓರೇ ಪಬ್ಲಿಕ್ ಸರ್, ನಾವು ನೋಡಕ್ ಬಂದಿದ್ದು. ನೀವೇನ್ ಸರ್ ನಮ್ಮನ್ನೇ ಕಳಿಸ್ತಾ ಇದ್ದೀರಾ? ಮತ್ತೆ ಎಲ್ಲರನ್ನು ಕಳಿಸ್ಬಿಟ್ರೆ ನೀವು? ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಪೊಲೀಸ್ ಅವರು ಪಬ್ಲಿಕ್ ಇಲ್ಲಿ ನಿಲ್ಲಕ್ ಬಿಡ್ತಾ ಇಲ್ಲ. ಎಲ್ಲರನ್ನು ಕಳಿಸ್ತಾ ಇದಾರೆ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ. ಹೇಳಿ ಅಣ್ಣ. ಪಬ್ಲಿಕ್ ಇರಕ್ ಬರ್ತಾ ಇಲ್ಲ. ಹೇಳಿ, ಎದುರಿಸೋ ವಿಷಯ ಹೇಳು. ದೌರ್ಜನ್ಯ ನಡೀತಾ ಇದೆ. ಇಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ ಇವಾಗ ಸದ್ಯಕ್ಕೆ. ನೋಡಿ, ಈಗ ನಾವು ಕಾರ್ಯಕರ್ತರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಕ್ ರೆಡಿ ಆಗಿದ್ದಾರೆ ಈಗ ಆಲ್ರೆಡಿ. ಯಾಕೆ ಎಫೆಕ್ಟ್ ಆಗುತ್ತೆ ಸರ್? ಅಲ್ಲೊಂದು ಅನ್ಯಾಯ ಮಾಡ್ತಾರೆ ಸರ್. ಈ ಅಕ್ರಮ ಹಿಡಿದಿದ್ದು ಪಬ್ಲಿಕ್ ಸರ್. ಹಾ, ನೀವು ಈಗ ಬಂದಿದ್ದೀರಾ ಸರ್? ನೀವು ಅಂತ ಹೇಳಿದ್ರೆ ನಿಂತ್ಕೋತೀವಿ ಸರ್. ನೀವು ಹೋಗಿ ಅಂತಂದ್ರೆ ಅದೇ ಸರ್, ಹೋಗಿ ಅಂತ ತರ್ತಾ ಇದ್ದೀರಾ. ಅಲ್ಲ, ಗಾಡಿಗೆ ತೊಂದರೆ ಕೊಟ್ಟಿಲ್ಲ ಸರ್. ನಾವು ಸೈಡಿಗೆ ನಿಂತ್ಕೊಂಡಿದೀವಿ, ನ್ಯಾಯ ಕೇಳ್ತಾ ಇದೀವಿ ಸರ್. ಬೆಳಗ್ಗೆ ಇದ್ರೆ ನಾವು ತಿನ್ನೋ ಆಹಾರದ ಬಗ್ಗೆ ಕೇಳ್ತಾ ಇದೀವಿ ಸರ್. ಏನ್ ಸರ್, ನ್ಯಾಯ ಇಲ್ವಾ ಸರ್? ಇಲ್ಲಿ ಏನ್ ಸರ್ ಇದು ಲೂಟಿ ಮಾಡ್ತಾ ಇದೀರಾ ನೀವು? ನಾಡಿದ್ದು ಸಂಡೇ ಸರ್. ಮಟನ್ ಚಿಕನ್ ತಿಂತಾರೆ ಸರ್ ನಮ್ ಜನಗಳು. ನಾಯಿನ್ ತಿನ್ನಲ್ಲ ಸರ್. ನಾವೇನ್ ಚೀನಾದವ್ರ ನಾಯಿನ್ ತಿನ್ನಕ್ಕೆ? ಕೇಳಕ್ ಹೋದ್ರೆ ಒದ್ ಕಳಿಸ್ತಿರಲ್ಲ ನೀವು. ಹಾ, ನೀವು ಜನಸ್ನೇಹಿ ಸರ್. ನೀವು ಆರಕ್ಷಕರು. ನೀವು ಮಾರ್ಕೆಟ್ಗೆ ಹೋಗ್ತೀರಾ, ಮಟನ್ ಎತ್ಕೊತೀರಾ, ನಾವು ಹೋಗ್ತೀವಿ ಮಟನ್ ಎತ್ಕೊಬರ್ತೀವಿ. ಯಾರು ಗೊತ್ತು ಸರ್? ಆರಕ್ಷಕರು ಅಂತ ಏನಕ್ಕೆ ಸರ್ ಕರೀತಾರೆ? ನೀವು ನೋಡಿದ್ರೆ ಹೋಗಿ ಅಂದ್ರೆ ಎಲ್ಲಿ ಹೋಗೋದು ನಾವು? ಯಾರು ಮಾಡ್ತಾರೆ? ಯಾರು ಸಪೋರ್ಟ್ ಮಾಡಲ್ಲ. ಸ್ನೇಹಿತರೆ, ಲೈವ್ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಏನ್ ಸರ್ ಅವಾಚ್ಯ ಶಬ್ದದಿಂದ ಮಾತಾಡ್ತಾರೆ ನಮ್ಮನ್ನ? ಕೆಟ್ಟ ಮಾತಲ್ಲಿ ಬೈತಾರಲ್ಲ ಸರ್. ರಜಾಕ್ ಅವ್ರು ಮಾತಾಡ್ತಾರೆ. ಪಬ್ಲಿಕ್ ನ ಏನಂತಾರೆ ಸರ್? ಕೆಟ್ಟ ಮಾತಲ್ಲಿ ಉಪಯೋಗಿಸ್ತಾರಲ್ಲ ಸರ್. ಅಣ್ಣ, ಏನಣ್ಣ ಜೋರಾಗಿ ಹೇಳಿ ಅಣ್ಣ. ಏನಣ್ಣ ಅದು? ನೋಡಿ, ರಜಾಕ್ ಅವರು ಪುನೀತ್ ಕೆರಳಿಗೆ
ಯಾರು ನೀನು ಹೋಗ ಪಬ್ಲಿಕ್ ಪರನಿಲ್ಲ ಅಲ್ಲ ತಳ್ತಾನೆ ಹಾಕೊಂಡು ಹಿಂಗ್ ಹಾಕೊಂಡು ತಳ್ತಾನೆ ಯಾರು ಅವ್ನ ಕಡೆ 4 ಜನ ಕರ್ಕೊಂಡ್ ಬಂದು ಅವ್ನು ರಜಾಕು ವಿಡಿಯೋ ಮಾಡ್ಕೊಳ್ಳೋ ಅಂತ ತಳ್ಬಿಟ್ಟು ಕೆಳಗಡೆ ತಳ್ಳಕ್ ನೋಡ್ತಾನೆ. ಕೆಳಗಡೆ ತಳ್ಳಿ ಅಲ್ಲ ಇವನು ಪುನೀತ್ ಕೇಳಿ ಒಂದ್ಸಲ ಕೆಳಗಡೆ ತಳ್ಳಿ ಗುದ್ಬೇಕಾರೆ ಹಂಗಾರೆ ಏನ್ ಮಾಡ್ಬಿಡ್ತಿದ್ದ ಅವನಿಗೆ ನಿಂತಿರೋದು ಪೊಲೀಸರು ನೋಟ್ ಮಾಡ್ಕೊಳ್ಳೋದಲ್ಲ ಏನ್ ಗೊತ್ತಾ ಕರೆಕ್ಟ್ ಅಲ್ಲಿ ಬಂದು ಅವ್ರ ಮೇಲೆ ಕ್ರಮ ತಗೋಬೇಕು. ಅವ್ರು ಹೆಂಗ್ ಮಾಡ್ತಾ ಇದ್ರಿ ನೀವೆಲ್ಲ ಬಂದು ಅವ್ರು ಮಾತ್ರ ಏನಿಲ್ಲ ಪಬ್ಲಿಕ್ ಸ್ವಲ್ಪ ಹೊತ್ತಲ್ಲಿ ಏನಾಗುತ್ತೆ ಹೇಳ್ರಿ ಎಲ್ಲ ಪಬ್ಲಿಕ್ ಚೆದರೋಗುತ್ತೆ, ಆಮೇಲೆ ಇಲ್ಲಿ ಮುಚ್ಚಾಗುತ್ತೆ, ಅಧಿಕಾರಿಗಳೆಲ್ಲ ಒಳಗ್ ಹೋಗ್ತಾರೆ, ಎಲ್ಲ ಬಟನ್ ಮಾಂಸ ತಿನ್ನೋರು ಬಂದಿರೋದು ಭಾನುವಾರ. ಹೀಗಾದ್ರೆ ಲಾಠಿ ಚಾರ್ಜ್ ಮಾಡ್ತಾರೆ ಇವಾಗ ನೋಡಿ, ಲಾಠಿ ಚಾರ್ಜ್ ಪಕ್ಕಾ ಮಾಡ್ತಾರೆ. ಈ ತರ ಒಂದು ಪಬ್ಲಿಕ್ ಅಲ್ಲಿ ಸಾರ್ವಜನಿಕರು ಬಂದು ಕೇಳೋ ಅಧಿಕಾರ ಇಲ್ಲ ಅಂದ್ಮೇಲೆ ಈ ಲಾಠಿ ಚಾರ್ಜ್ ಮಾಡಕ್ ರೆಡಿ ಆಗಿದ್ದಾರೆ. ನೀವು ಮಾಡೋದ್ ನೋಡಿದ್ರೆ ನಮ್ಮ ಮನೆಗಳಿರೋ ನಾಯಿಗಳನ್ನ ಕಡ್ಕೊಂಡ್ ತಿನ್ಬೇಕಾರ ನಾವು. ನಾಯಿ ತಿನ್ನಕ್ಕಾಗುತ್ತಾ? ನಾಯಿ ಮಾಂಸ ಇದೆ ಸರ್. ನಾಯಿ ಮಾಂಸದ ರೂವಾರಿ ಅಬ್ದುಲ್ ರಜಾಕ್ ಕರ್ನಾಟಕಕ್ಕೆ ನಾಯಿ ಮಾಂಸ ತಿನ್ಸ್ತಾವನು. ಜೈಪುರ್ ರಾಜಸ್ಥಾನದಿಂದ ತರಿಸ್ತವನೆ, ನಾಯಿ ಮಾಂಸ ತಿನ್ನಿಸ್ತವನೆ. ಈ ಕಡೆ ಅಂತ ಇದಾಗಿದೆ. ಯಾರಿಲ್ವ ನೋಡಿದ್ದವ್ರು ಇವಾಗ ನೋಡಿ ಇಲ್ಲಿ ಬಾಕ್ಸ್ ನೋಡಿ ಅಣ್ಣ ಹೇಳಿ ಅಣ್ಣ ಏನಣ್ಣ ಇದು? ಎಲ್ಲ ದನದ ಮಾಂಸ, ನಾಯಿ ಮಾಂಸ, ಯಾವ್ಯಾವ ಮಾಂಸ ತುಂಬಿದಾರ ಯಾರಿಗೂ ಗೊತ್ತು? ಅಲ್ಲಿ ರಾಜಸ್ಥಾನದಿಂದ ಬರುತ್ತೆ. ಇಲ್ಲ ಯಾರಾದ್ರೂ ನೋಡಿದಾರ ಮಟನ್ ಮಾಡೋದನ್ನ? ಲೈಸೆನ್ಸ್ ಇದೆಯೋ ಇಲ್ವೋ? ದನದ ಕಳ್ಸಿದಾರೋ ಮನುಷ್ಯರಲ್ಲೇ ಕಳ್ಸಿದಾರೋ ಯಾರು ಗೊತ್ತು? ತಿನ್ಬೇಕು ತಿಂತಾರೆ ಜನ. ಇಲ್ಲಾಂದ್ರೆ ಇಲ್ಲಿ ಒಂದ್ ನಿಮಿಷ ಇರ್ರಿ ಸ್ವಾಮಿ, ನಮ್ಮ ಮನೆ ಕುರಿ ಸಾಕಿದೀನಿ, ವ್ಯಾಪಾರ ಆಗಿಲ್ಲ ಅಂತಂದ್ರೆ ಇವ್ರು ಅಲ್ಲೆಲ್ಲಿಂದ ತಂದು ನಾಯಿ ಮಾಂಸ ನನಗೆಲ್ಲ ಆಗುತ್ತೆ ವ್ಯಾಪಾರ. ಸಮಾಜದಲ್ಲಿ ಎಲ್ಲರಿಗೆ ಒಂದೇ ಇಲ್ಲ. ಈಗ ಒಂದು ಅಬ್ದುಲ್ ರಜಾಕ್ ಕೇಳ್ತಾನೆ ನನ್ ಮಾಂಸ ಅಂತಾನೆ, ಮತ್ತೇನ್ ಕಿತ್ತಾಗ ಕೇಳ್ತಾನೆ? ಜನ ತಿನ್ನಕ್ ರೆಡಿ ಆಗಿರೋದ್ರಲ್ಲಿ ಮೀಡಿಯಾದಲ್ಲಿ ಕೂತ್ಕೊಂಡು ಕಿತ್ತಾಗ ಕೇಳ್ತಾನೇನ್ರಿ ಅವನು? ಎಲ್ಲ ಇದ್ದೀರಾ, ಎಲ್ಲರೂ ಪ್ರತಿಯೊಬ್ರು ನೋಡ್ತಿರ್ತಾರೆ. ಸಣ್ಣ ಸಣ್ಣದಾದ್ರೆ ಅದೇ ಇಸ್ಕೊಳ್ಳಿ, ಅಲ್ಲಾಡ್ಸೋದಲ್ಲ. ಇಲ್ಲಿ ಬಂದು ಮಾತಾಡ್ಲಿ, ಬರ್ಲಿ, ಎಲ್ಲರೂ ಬರ್ಲಿ. ಸೋಷಿಯಲ್ ಮೀಡಿಯಾದವ್ರಿಗೆ ಫಸ್ಟ್ ಅಣ್ಣ ಆಟೋ ಇರ್ದಣ ಇಲ್ಲಿ ಇವಾಗ ಸುಮಾರು ಒಂದು 3 ಅವರಿಂದ ಗಲಾಟೆ ನಡೀತಿದೆ ಮಾಂಸದ ವಿಚಾರವಾಗಿ. ಒಂದು ಚಾನಲ್ ಅವರು ಯಾರು ಬಂದಿದ್ದಾರೆ ಇಲ್ಲಿ, ಸುವರ್ಣ ನ್ಯೂಸ್ ಅವರು, ಆರ್ ಟಿವಿ ಅವರು ಮಾತ್ರ ಬಂದಿದ್ದು ಬಿಟ್ಟರೆ ಮತ್ತೆ ಇದುವರೆಗೆ ಇಷ್ಟೊತ್ತಿಗೆ ಯಾವನಾರು ಒಬ್ಬ ಬಂದಿದ್ದೆ ಇಲ್ಲಿ ಹೇಳ್ತಿದ್ದೆ ನಾನು. ಬಂದು ನೋಡ್ಲೆ, ಇಡೀ ಸಮಾಜಕ್ಕೆ ಗೊತ್ತಾಗಬೇಕು. ಅಧಿಕಾರಿಗಳು ಬರ್ಲಿ, ನಾನು ಕ್ರಿಮಿನಲ್ ಕಂಪ್ಲೇಂಟ್ ಕೊಡ್ತೀನಿ. ಕೊಡಿ ಅಬ್ದುಲ್ ರಜಾಕ್. ಅಧಿಕಾರಿಗಳು ಬರ್ಲಿ, ನಾನು ಕೋಆಪರೇಟ್ ಮಾಡ್ತೀನಿ. ನೀವು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನು ಕೋಆಪರೇಟ್ ಮಾಡ್ತೀನಿ. ಅಧಿಕಾರಿಗಳು ಬಂದ್ರೆ ಚೆಕ್ ಮಾಡಕ್ ಬಿಡ್ಲಿಲ್ಲ. ನಿಮಗೆ ಯಾವ ರೈಟ್ಸ್ ಇದೆ ಅಂತ ಅಡ್ಡ ನಿಂತ್ಕೊಂಡ್ರೆ ಏನ್ ಮಾಡ್ತಿದ್ದಾರೆ ಗೊತ್ತಾ? ಟ್ರೈನ್ ಇಂದ ಬಂದಿದ್ದಾರೆ, ಇದು ರೈಲ್ವೆ ಇಂದ ಬಂದು ಗೂಡ್ಸ್ ಅಂತ ತೋರಿಸ್ತಾರೆ. ಆಹಾರದವ್ರು ಬಂದ್ರೆ ಸರ್ ಇದು ಟ್ರೈನ್ ಇಂದ ಬಂದಿರೋದು, ಟ್ರೈನ್ ಚೆಕ್ ಮಾಡ್ತಾರೆ, ನೀವ್ ಯಾರು ಅಂತಾರೆ. ಪೊಲೀಸ್ನವ್ರು ಬಂದ್ರೆ ನೋಡಿ ಸರ್ ಇದು ಟ್ರೈನ್ ಇಂದ ಬಂದಿರೋದು, ಅವ್ರು ಚೆಕ್ ಮಾಡ್ತಾರೆ, ನೀವ್ ಯಾರು ಅಂತಾರೆ. ಅಕ್ರಮವಾಗಿ ನಡೀತಾ ಇಲ್ಲ. ತೋರ್ಸಕ್ ಹೇಳಿ ಸರ್. ಒಂದು ಈ ಮಾಂಸ ಮಾರಾಟ ಮಾಡೋಕೆ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಬೇಕು ಪಬ್ಲಿಕ್ ಮುಂದೆ. ಇದು ಈ ಮಾಂಸ ಮಾರಾಟ ಮಾಡಕ್ಕೆ ನಿಮ್ಮ ಏನ್ ಲೈಸೆನ್ಸ್ ಇದೆ? ನಾಡಿನ ಜನರಿಗೆ ನಾಯಿ ಮಾಂಸ ತಿನ್ನಿಸ್ತೀರಾ ಅಬ್ದುಲ್ ರಜಾಕಿಗೆ? ನಾಡಿನ ಜನರಿಗೆ ನಾಯಿ ಮಾಂಸ ತಿನ್ನಿಸ್ತೀರಾ ಅಬ್ದುಲ್ ರಜಾಕಿಗೆ?
ಪುನೀತ್ ಕಿರಳ್ಳಿಗೆ ಧಿಕ್ಕಾರ. ಯಾರು ಸೌಮ್ಯ ಇಲ್ಲ. ಪುನೀತ್ ಕಿರಳ್ಳಿಗೆ ಧಿಕ್ಕಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದುವರೆಗೂ ಇದೆ ಇವ್ನು. ಹೇಳ್ಕೊಳ್ಳಮ್ಮ ನಿನ್ ತಲೆ ನಿನ್ ಗೊತ್ತಿರೋ ಹೇಳಮ್ಮ. ಅಕ್ರಮವಾಗಿ ಯಾವ ಬಿಸ್ನೆಸ್ ನಡೀತಾ ಇಲ್ಲ. ಮತ್ತೆ ತೋರ್ಸಿ ಗುರು, ತೋರ್ಸಕ್ಕೇನು ಪೇಪರ್ ತೋರಿಸ ಬಾಯಿಂದ ಪೂರೈಸಿದ್ರೆ ಏನ್ ಭಯ ಪಟ್ಬಿಡ್ತೀನ? ಏನ್ ಎದುರಿಸ್ತಿದೀಯಾ? ವೀಕ್ಷಕರಿಗೆ ತೋರಿಸ್ಬಿಡ್ತೀನಿ ವೀಕ್ಷಕರಿಗೆ ತೋರಿಸ್ಬಿಡ್ತೀನಿ. ವೀಕ್ಷಕರಿಗೆ ಮೊಬೈಲ್ ಅಲ್ಲಿ ಇರೋದಲ್ಲ, ನನ್ನ ಹತ್ರ ಮೊಬೈಲ್ ಇಲ್ಲ. ಕರೀರಿ, ನಾನು ಬಂದ್ಬಿಟ್ಟು ತೋರಿಸ್ತೀನಿ. ಏ ಅಲ್ಲಿಗೆ ಬರೋದ್ ಬೇಡ, ನೀನ್ ಇಲ್ಲೇ ತೋರ್ಸಲೆ. ಸಾರಿ ಹೇಳಿ. ಲೈವ್ ತೋರಿಸಿ ಪಬ್ಲಿಕ್ ನೋಡ್ಲಿ, ಪಬ್ಲಿಕ್ ನೋಡ್ಸಿ. ಆ ಬಾಕ್ಸ್ ಬೇರೆ ಓಪನ್ ಮಾಡೋದು, ನೀವು ಬೇರೆ ಓಪನ್ ಮಾಡ್ತೀರಿ. ಅಲ್ಲಲ್ಲ, ಅಬ್ದುಲ್ ರಜಾಕ್ ಅವ್ರೆ, ಅದ್ ಒಂದ್ ಬಾಕ್ಸ್ ಮಾತ್ರ ನಿಮ್ದಾ? ಅಬ್ದುಲ್ ರಜಾಕ್, ನಿಮ್ಗೆ ಅರ್ಥ, ಒಂದ್ ನಿಮಿಷ ನಿಮ್ಗೆ ಅರ್ಥ ಆಗ್ತಿಲ್ವಾ? ಲೈವ್ ಪ್ರೋಗ್ರಾಮ್ ಅಂತಿದೆ. ಅಲ್ಲ ನಿಮ್ಗೆ ಅರ್ಥ ಆಗ್ತಿಲ್ವಾ? ಒಂದ್ ನಿಮಿಷ ಸರ್, ನೀವು ಸಾಕಷ್ಟು ಭಾಗವಹಿಸಿದ್ದೀರಾ. ಹೌದು. ಒಂದ್ ನಿಮಿಷ, ನಿಮಗೆ ಮಾಧ್ಯಮಗಳ ಮೇಲೆ ಗೌರವ ಇಲ್ಲ ಆದ್ರೆ ಪಿಂಜಿ ಬಂದ್ಬಿಟ್ಟು ಮೊಬೈಲ್ ನಲ್ಲಿ ಇಟ್ಕೊಂಡು ನಾನು ಒಬ್ಬ ಇದು ಅಂತ ಹೇಳಿದ್ರೆ ಅವ್ರಿಗೆಲ್ಲ ಉತ್ತರ ಕೊಡಕ್ ನಾನು ನಿಂತಿರ್ಲಿಲ್ಲ. ಕ್ಯಾಮ್ರಾದಲ್ಲೇ ಹಿಡ್ದಿದ್ದು ಅಬ್ದುಲ್ ರಜಾಕ್. ನನಗೆ ಗೊತ್ತಿರ್ಲಿಲ್ಲ. ಲೋಗೋ ತೋರಿಸ್ಬೇಕಾಯ್ತು, ಮೈಕ್ ಹಿಡಿದು ಮಾತಾಡ್ಬೇಕಾಯ್ತು. ನೀವು ಮಾಧ್ಯಮದಲ್ಲಿ ಮಾತಾಡ್ತೀರಿ ಸರ್. ಹೇಳ್ತೀನಿ ಕಡೆ ಒಂದಷ್ಟು ಜನ ನಿಮ್ಮ ಮಾತುಗಳು ಕೂಡ ಬೆಲೆ ಕೊಡ್ತಾರೆ. ಇವಾಗ ಅಬ್ದುಲ್ ರಜಾಕ್ ಮೇಲಿರುವಂತಹ ಆರೋಪ ಅಂದ್ರೆ ಇಲ್ಲಿರುವಂತಹ 90 ಬಾಕ್ಸ್ಗಳಲ್ಲಿ ಬೇರೆ ಬೇರೆ ಮಟನ್ ಇದೆ ಅಂತಹ ಆರೋಪ ಇದೆ. ಒಂದ್ ನಿಮಿಷ ಯಾವ ಕಾರಣಕ್ಕೂ ಇಲ್ಲ. ನೀವು ಅದನ್ನ ಪ್ರೂವ್ ಮಾಡುವಂತಹ ಮಾಡ್ತೀನಿ. ಅಲ್ಲ ನೀವು ಅದನ್ನ ಪ್ರೂವ್ ಮಾಡುವಂತಹ ಅವಕಾಶ ನಾನು ನಿಮ್ಗೆ ಲೈವ್ ಆಗಿ ಕೊಡ್ತಾ ಇದ್ದೀನಿ. ಓಪನ್ ಮಾಡಿ, ಬೇರೆ ಬಾಕ್ಸ್ ಓಪನ್ ಮಾಡಿ. ಅದ್ ಒಂದ್ ಬಾಕ್ಸ್ ಮಾತ್ರ ನಿಮ್ದಾ ಅಬ್ದುಲ್ ರಜಾಕ್? ಅದ್ ಒಂದ್ ಬಾಕ್ಸ್ ಮಾತ್ರ ನಿಮ್ದಾ? ಮತ್ತೆ ಓಪನ್ ಮಾಡಿ ಬ್ರದರ್, ಓಪನ್ ಮಾಡಿ ನೋಡೋಣ. ಹೇಳಿ. ಫುಡ್ ಸೇಫ್ಟಿ ಆಫೀಸರ್ ಬರ್ತಿದಾರಲ್ಲ, ಅವರ ಅಧಿಕಾರ ಇದೆ. ನಾನು ಅವ್ರಿಗೆ ಮಾತಾಡಕ್ಕೆ ಈಗ ಮತ್ತೆ ಅಡ್ಡ ನಿಂತಿದ್ರಿ, ಬಾಕ್ಸ್ ಅನ್ನ ಅವರು ಓಪನ್ ಮಾಡಿ ಅಡ್ಡ ನಿಂತಿದ್ರಿ ಅವ್ರು ಬಂದಾಗ ಅಡ್ಡ ನಿಂತಿದ್ರಿ. ಇಲ್ಲ, ಫುಡ್ ಸೇಫ್ಟಿ ಆಫೀಸರ್ ಮತ್ತಿನ್ಯಾರು? ಅವ್ರು ಯಾರು? ಬಿಸ್ನೆಸ್ ಅಲ್ಲಿ ನನಗೆ ಅಂದ್ರೆ ಎಲ್ಲರೂ ಬಿಸ್ನೆಸ್ ಅಲ್ಲಿರೋರಿಗೆಲ್ಲ ಗೊತ್ತಿದೆ. ಬಿಬಿಎಂಪಿ ಏನು ನನಗೆ ಗೊತ್ತಿಲ್ವಾ? ಆಫೀಸರ್ ಅಂಬರೀಶ್ ಅಂತ ಹೇಳಿದಾರೆ ಅವರು. ಎಲ್ಲಿ ಕರೀರಿ, ಹೇಳಿದಾರೆ ಬ್ರದರ್. ಕರೀರಿ. ಅಲ್ಲ, ಬಂದಾಗ ನೀವು ಯಾರು ಪೊಲೀಸರು ತಗೊಂಡ್ಲಿ ಬಿಡಿ. ನೀವು ನಾನೇ ಕೊಡ್ತೀವಿ. ಆಯ್ತಾ? ನಿಮ್ಗೊಂದು ಅವಕಾಶ ಸರ್, ಲೈವ್ ಪ್ರೋಗ್ರಾಮ್ ಆಯ್ತಾ? ಜನ ನೋಡ್ತಾ ಇದ್ರೆ ನೀವು ಬಾಕ್ಸ್ ಓಪನ್ ಮಾಡಿ, ಬಾಕ್ಸ್ ಓಪನ್ ಮಾಡಿ ಸರ್. ಇಲ್ಲಿ ಓಪನ್ ಆಗಿದೆ ಅಲ್ಲ, ಇನ್ನೊಂದು ಬಾಕ್ಸ್ ಓಪನ್ ಮಾಡಿ. ಈ ಬಾಕ್ಸ್ ಓಪನ್ ಮಾಡಿ ಸರ್. ಏನ್ ಅರ್ಥ ಆಗೋದು? ಅರ್ಥ ಆಗ್ತದೆ, ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತಾರೆ. ಈ ಬಾಕ್ಸ್ ಓಪನ್ ಮಾಡಕ್ಕೆ ಸಮಸ್ಯೆ ನಿಮ್ಗೆ? ಸಮಸ್ಯೆ ಯಾಕೆ ಬಾಕ್ಸ್ ಓಪನ್ ಮಾಡಕ್ಕೆ? ಸಮಸ್ಯೆ ಯಾಕೆ ನಿಮ್ಗೆ ಬಾಕ್ಸ್ ಓಪನ್ ಮಾಡಕ್ಕೆ? ಭಯ ಇದೆಯಾ? ಭಯ ಇದೆಯಾ? ಮತ್ತೆ ಓಪನ್ ಮಾಡಿ, ಓಪನ್ ಮಾಡಿ, ಓಪನ್ ಮಾಡಿ, ಓಪನ್ ಮಾಡ್ರಿ. ಓಪನ್ ಮಾಡಿ, ಓಪನ್ ಮಾಡ್ರಿ. ಕೊಡ್ರಿ, ಅದ್ರಲ್ಲಿ ನಾವೇನೋ ಇದ್ರಲ್ಲೇ ಬಾಂಬ್ ಇದೆ ಅಂತ ಡೌಟ್ ಇದೆ. ಓಪನ್ ಮಾಡ್ತಾ ಇದೀವಿ, ಓಪನ್ ಮಾಡಿ. ಕೈಸಲ್ ಬರಲ್ಲ ಗೊತ್ತಾ? ನಾವು ನಮ್ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ. ಆ ಮಟ್ಟದ ಮಾಧ್ಯಮಗಳಿಗೆ ಗೌರವ ಕೊಡ್ತಾರಂತಹ ವ್ಯಕ್ತಿ ಇವರು. ಮಾಧ್ಯಮಕ್ಕೆ ಗೌರವ ಇದೆ. ಮತ್ತೆ ನಾನು ಯಾವ ಚಾನೆಲ್? ನೀವು ಮಾಡ್ತಿರೋ ನಾಟಕ ಬೇಡ. ಇವಾಗ ಏನ್ ನಾಟಕ? ಬಾಕ್ಸ್ ಅಲ್ಲಿ ರ್ಯಾಂಡಮ್ ಆಗಿ ಪಬ್ಲಿಕ್ ಓಪನ್ ಮಾಡ್ರಿ, ಮಾಡಿ, ಇನ್ನೊಂದು ಓಪನ್ ಮಾಡಿ ತೋರಿಸ್ರಿ. ಇನ್ನೊಂದು ಓಪನ್ ಮಾಡಿ, ಮತ್ತೊಂದು ಓಪನ್ ಮಾಡಿ. ಅದಕ್ಕೇನ ಇರೋದಿಲ್ಲ. ಹೋಗಿ ಮಳೆ ಬರ್ತಾ ಇದು. ಓಪನ್ ಮಾಡಿ ಸರ್, ಓಪನ್ ಮಾಡಿ, ಓಪನ್ ಮಾಡಿ ಅಬ್ದುಲ್ ರಜಾಕ್ ಅವರೇ. ಮನ್ಸೂರ್ ಭಾಯ್, ನಿಮ್ಮ ಮಾತನ್ನ ಕೇಳೋರಿಗೋಸ್ಕರನಾರು ಮಾಡಿ ಅಬ್ದುಲ್ ರಜಾಕ್ ಅವರೇ. ಪ್ರವೋಕ್ ಮಾಡ್ತಿದ್ರ ನಿಮ್ಮನ್ನ ನಂಬೋರಿಗಾರು ಮಾಡ್ರಿ ಅಬ್ದುಲ್ ರಜಾಕ್ ಅವರೇ. ಅಬ್ದುಲ್ ರಜಾಕ್ ಬರ್ರಿ ಇಲ್ಲಿ ಪೊಲೀಸರು, ದಯವಿಟ್ಟು ಓಪನ್ ಮಾಡಿ ತೋರಿಸ್ರಿ. ಪೊಲೀಸ್ನವ್ರನ್ನ ಕರೀರಿ ಅಲ್ಲಿಂದ. ಸರ್ ನಾವು ನೋಡ್ಬೇಕು ಸರ್ ಅದೇನಂತ. ಬಾಕ್ಸ್ ನೋಡೋದು, ಕವರ್ ನೋಡಕ್ಕೆಲ್ಲ ಸರ್ ಬಂದಿದ್ದು. ಒಳಗಡೆ ಓಪನ್ ಮಾಡಿ ಸರ್, ಓಪನ್ ಮಾಡಿ ಸರ್. ಏನ್ ಸರ್ ಓಪನ್ ಮಾಡಿ ಸರ್? ನಾನು ನಾಯಿ ತಿನ್ನಲ್ಲ ಸರ್, ನಾನ್ ನಾಯಿ ತಿನ್ನಲ್ಲ ಸರ್. ಈ ತರ ಯಾರು ಮುಸ್ಲಿಮ್ರಿಗೆ ಕೊಡ್ತಾರೇನಪ್ಪ? ಇಲ್ಲ ಹಲಾಲು
ಯಾವುದೇ ಕಾರಣಕ್ಕೂ ಯಾವ ಬಾಕ್ಸ್ ಕೂಡ ಮುಟ್ಟಂಗಿಲ್ಲ. ಇದ್ರಲ್ಲಿ- Open ಮಾಡದಂತೆ. ಏನು ಹೇಳಿಲ್ಲ. ಓಪನ್ ಮಾಡಿ ಸರ್. ಬನ್ನಿ ಬಾಕ್ಸ್ ಓಪನ್ ಮಾಡ್ತಾ ಇದ್ದಾರೆ. ಓಪನ್ ಮಾಡಿ ಓಪನ್ ಮಾಡಿ ಸರ್, ಓಪನ್ ಮಾಡಿ. ಇರಿ, ಅವ್ರು ಯಾವ್ದು ಇದೆ ಯಾವ್ದು ಇಲ್ಲ ಅಂತ ನೋಡ್ಕೊಂತವ್ರೆ. ನೋಡ್ಕೊಂಡ್ಬಿಡ್ಲಿ ಯಾವ್ದ್ರಲ್ಲಿ ಇದೆ ಯಾವ್ದ್ರಲ್ಲಿ ಇಲ್ಲ ಅಂತ ಚೆಕ್ ಮಾಡ್ಕೊಂತಾರೆ ಅವ್ರು ಯಾವ್ದ್ರಲ್ಲಿ ಹಾಕಿದೀವಿ ಅಂತ. ಓಪನ್ ಮಾಡಿ. ಬಾಕ್ಸ್ ಓಪನ್ ಮಾಡ್ತಾ ಇದ್ದಾರೆ, ನೋಡೋಣ ಜನ ಡಿಸೈಡ್ ಮಾಡಲಿ ಅದೇನು ಅಂತ. ಎಸ್, ಓಪನ್ ಮಾಡ್ತಾ ಇದ್ದಾರೆ. ಹಾ 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 ಓಪನ್ ಮಾಡಿ. ಬ್ಯಾಕ್ ಗೇಟ್ ಬೋಲೋ ಅಜ್ಮಾ. ಬಾಕ್ಸ್ ಓಪನ್ ಮಾಡೋಣ ಅನ್ನುವಂತಹ ಮಟ್ಟಕ್ಕೆ ಬಂದಿರುವಂತದ್ದು ಈಗ ಉತ್ತರ ಯಾಕಂದ್ರೆ ಓಪನ್ ಮಾಡಿ. ಬಾಕ್ಸ್ ಅಲ್ಲಿ ಏನಿದೆ ಸರ್? ಬಾಕ್ಸ್ ಅಲ್ಲಿ ಏನಿದೆ? ಮಾಡಿ, ಯಾರು ಮಾಡಿದ್ರು? ಮಳೆಯಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಅದ್ ಬಿಡಿ, ನನಗೆ ಕರಗತ ಆಗಿದೆ. ನೋಡ್ರಿ, ಒಂದ್ ನಿಮಿಷ ನೋಡಿ, ಇರೇ ಯಜಮಾನ್ರೆ, ಮಳೆಯಲ್ಲಿ ರಿಪೋರ್ಟ್ ಮಾಡೋದು ನನಗೆ ಕರಗದುವಂತಹ ವಿಷಯ ಅರ್ಥ ಆಯ್ತಾ? ನೀವು ನನ್ಗೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಅದನ್ನ ಓಪನ್ ಮಾಡಿ ಅಷ್ಟೇ ಆಯ್ತಾ? ಈಗ ಅವ್ರು ಯಾವ್ದ್ರಲ್ಲಿ ಇದೆ ಯಾವ್ದ್ರಲ್ಲಿ ಇಲ್ಲ ನೋಡ್ತಾ ಇದ್ದಾರೆ. ನೋಡೋಣ ಅಲ್ಲೇನಿದೆ. ಇರಿ, 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 ಇರಿ. ದೂರ ಇರ್ರಿ, ಮಾಡಿದ್ರ ಅವರು. ಆಯ್ತು, ಮಾಡಕ್ ಬಿಡಿ, ಮಾಡಕ್ ಬಿಡಿ, ಮಾಡಕ್ ಬಿಡಿ, ಮಾಡಕ್ ಬಿಡಿ. ಈ ಕಡೆ ಬರ್ರಿ, ಈ ಕಡೆ. ಓಪನ್ ಮಾಡಿ, ಓಪನ್ ಮಾಡಿ. ಮೇಲೆ ಇಟ್ಕೊಳ್ಳಿ, ಈ ಕಡೆ ಕೇಳ್ಕೊಳ್ಳಿ. ಏನು ಅಂತ ಹೇಳಿ ಯಾಕೆ 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 brother? ಅಬ್ದುಲ್ ರಜಾಕ್, ಇಲ್ಲ ಅಬ್ದುಲ್ ರಜಾಕ್ ಓಪನ್ ಮಾಡಿ. ಯಾವ ಬಾಕ್ಸ್ ಓಪನ್ ಮಾಡಬೇಕು? ಓಪನ್ ಮಾಡಿ ಅಬ್ದುಲ್ ರಜಾಕ್, ಅದನ್ನ ಓಪನ್ ಮಾಡೋದನ್ನ ಯಾವ್ದನ್ನ ತೆಗ್ದು ಅದನ್ನ ಓಪನ್ ಮಾಡೋ ಅಬ್ದುಲ್ ರಜಾಕ್. ಆಯ್ತು ಬಿಡುಗರು, ಆಯ್ತು ಬಿಡುಗರು, ನೀವು ಓಪನ್ ಮಾಡೋದೇ. ಓಪನ್ ಮಾಡೋ ಅಬ್ದುಲ್ ರಜಾಕ್, ಓಪನ್ ಮಾಡು. ಮಾಂಸ ಬರ್ತಿದೆ, ಓಪನ್ ಮಾಡಿ, ಓಪನ್ ಮಾಡಿ, ಓಪನ್ ಮಾಡಿ. ಹಿಂದೆ ಹೋಗ್ರಿ. ಇಲ್ಲಿ ನೋಡಿ, ಎತ್ತು ಇಡಿ. ಪೂರ್ತಿ ತೆಗಿ ಆಚೆಗೆ, ಪೂರ್ತಿ ತೆಗಿ ಆಚೆಗೆ. ಕ್ಯಾಮ್ರಾ ಪೂರ್ತಿ ತೆಗೀರಿ ಆಚೆಗೆ. ನೋಡಿ, ಇದು ಮಾಂಸ. ಈ ತರ ಮಾಂಸ ತಗೊಬಂದು ಎಂಪೈರಿ ಕೊಡ್ತಾ ಇದಾರೆ, ಬೇರೆ ಕಡೆ ಕೊಡ್ತಾ ಇದಾರೆ. ತಗೊಂಡಿ ಈ ಕಡೆ ತೆಗಿರಿ. ಪೂರ್ತಿ ಹೇಳ್ಕೊಳ್ಳಿ. ಎತ್ತು ಎತ್ತು ಎತ್ತು. ನಾಳೆಯಿಂದ ಬಾ, ಅವ್ರು ಬರ್ತಾರೆ. ಆಯ್ತು ಬಿಡ, ಓಪನ್ ಮಾಡೋ ಬರ್ತು. ಬ್ಯಾಂಕ್ ಚಲಿ ಮಾಡ್ಬೇಡ. ಎತ್ಕೊಂಡು ಎತ್ಕೊಳ್ಳಿ, ಹಾಕಲ್ಲ. ಬ್ಯಾಂಕ್ ಚಲಿ ಮಾಡ್ಬೇಡ. ಹೇಳಿರಿ, ಹೇಳಿರಿ. ಎತ್ಕೊಳ್ರಿ, ಎತ್ಕೊಂಡು ಕಡಿಕೆ. ಎತ್ಕೊಳ್ರಿ, ಎತ್ಕೊಂಡು ಕಡಿಕೆ. ಬ್ಯಾಂಕ್ ಚಲಿ ಮಾಡ್ಬೇಡ, ಲವಳೆಗೆ ಬಲ್. ಯಾವನಿಗೆ ಕೈ ಮಾಡ್ತಾರೆ? ಯಾವನಿಗೆ ಕೈ ಮಾಡ್ತಾರೆ? ಅಷ್ಟೊತ್ತಿಂದ ಯಾವನಿಗೆ ಕೈ ಮಾಡ್ತಾರೆ? ಇಷ್ಟೊತ್ತಿಂದ ಸುವರ್ಣ ನ್ಯೂಸ್ ಕೂಡ ಈಗ ಮತ್ತೊಂದು ಬಾಕ್ಸ್ ಕೂಡ ಓಪನ್ ಆಗಿದೆ. ಇಷ್ಟೊತ್ತಿಂದ ಸುವರ್ಣ ನ್ಯೂಸ್ ಕೂಡ ನಾಯಿ ಮಾಂಸ ಅಂತ ಹೇಳಿದವರು. ಇಲ್ಲಿ ಪ್ರೂಫ್ ಇದೆ, ಇದು ನಾಯಿ ಮಾಂಸ ಅಲ್ಲ, ಇಲ್ಲಿ ಪ್ರೂಫ್ ಇದೆ. ಆ ಹಳೆ ಬಾಕ್ಸ್ ಓಪನ್ ಮಾಡಿ ಗುರು, ಬೇಡ ಅಂತ ಹಳೆ ಬಾಕ್ಸ್ ಓಪನ್ ಮಾಡಿ. ಕೇವಲ ಒಂದು ಎರಡು ಬಾಕ್ಸ್ಗಳನ್ನು ಮಾತ್ರ ಓಪನ್ ಮಾಡುವುದು. ನಾವು ನೋಡಿದೀವಿ ನಾಯಿ ಯಾವ್ದು ಕುರಿ ಯಾವ್ದು. ಏನು ಆರೋಪ ಇಲ್ಲ. ಬಾಕ್ಸ್ ಓಪನ್ ಮಾಡಿದ್ಮೇಲೆ ಮತ್ತೊಂದು ಅಂತ. ಸೀಸ್ ಮಾಡಲೇಬೇಕು. ಪ್ರತಿಯೊಂದು ಸೀಸ್ ಮಾಡಿ ಚೆಕ್ ಮಾಡಲೇಬೇಕು. ಈ ಬಾಕ್ಸ್ ಓಪನ್ ಆಗಬೇಕು. ಈ ಬಾಕ್ಸ್ ಇದು BBMP ಅವ್ರು ಬಂದು ಸೀಸ್ ಮಾಡಲೇಬೇಕು, ಇದನ್ನ ತಗೊಂಡು ಹೋಗ್ಲೇಬೇಕು. ಎಲ್ಲ ಬಾಕ್ಸ್ ಓಪನ್ ಮಾಡಿ ಚೆಕ್ ಮಾಡಲೇಬೇಕು. ಇದು ಇಲ್ಲೇ ಪಬ್ಲಿಕ್ ಅಲ್ಲ ಆದ್ರೆ ನಿಜವಾಗ್ಲೂ ಪಬ್ಲಿಕ್ ಗೊತ್ತಾಗುತ್ತೆ. ಅಲ್ಲ, ಈಗ ನೋಡಿ, ಮಾಂಸನೇ ಆಗ್ಲಿ ಆ ರೀತಿ ತತ್ತಾರೇನ್ರಿ ಜೈಪುರದಿಂದ? ಅಲ್ಲಿ ಏನ್ ಸೇಫ್ಟಿ ಇದೆ ಅದು? ರವಿಯಲ್ಲಿ ಸುವರ್ಣ ನ್ಯೂಸ್ ಇಲ್ಲೇ ಇದೀನಿ ಹೇಳಿ.
ಸರ್ ರವಿ ಇನ್ನ ನಿಮಗೆ ಯಾವ್ಯಾವ್ದು ಇಷ್ಟ ಎಲ್ಲ ಬಾಕ್ಸ್ ಓಪನ್ ಮಾಡ್ತೀನಿ ಬನ್ನಿ ರವಿ. ನಮ್ಗೇನು ಅವಶ್ಯಕತೆ ಎಲ್ಲ ಬನ್ನಿ ರವಿ. ನಮ್ಗೆ ಅವಶ್ಯಕತೆ ಇಲ್ಲ, ಒಂದು ನಿಮಿಷ. ಇನ್ನ ಬೇರೆ ಬಾಕ್ಸ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದ್ರಲ್ಲ ಇವತ್ತಾಗೆ. ಬನ್ನಿ ಇವಾಗ ಯಾವ ಬಾಕ್ಸ್ ತೋರಿಸ್ತೀನಿ ಅದು ಓಪನ್ ಮಾಡ್ತೀನಿ. ನಿಮ್ಮ ಇಷ್ಟ, ನಮ್ಗೆ 50 ಬಾಕ್ಸ್ ಓಪನ್ ಮಾಡೋಣ ಬನ್ನಿ. ಏನಾಗ್ಬೇಕು ಬನ್ನಿ 50 ಬಾಕ್ಸ್ ಮಾಡಿ 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 ಆಯ್ತು ಮಾಡಿ. ಆಲ್ರೆಡಿ ಓಪನ್ ಆಗಿದ್ ಬಾಕ್ಸ್ ಅಲ್ಲಿ ಲೈವ್ ಹೋಗ್ತಿದ್ಯಾ? ಕಟ್ಟಾಯ್ತಾ? ಹೋಗ್ತಾ ಇದೆಯಾ? ಯಾರು ನೀನು ನಮ್ ಬ್ರದರ್ ಹೇಳ್ಬೇಕಲ್ವಾ? ನಮ್ ಬ್ರದರ್ ಗಲಾಟೆ ಮಾಡ್ಕೊಂತಾರೆ. ಶಾಂತವಾಗಿರ್ರಿ, ಶಾಂತವಾಗಿರ್ರಿ ಎಲ್ಲರೂ. ಯಾರು ಈಗ ಸಂಬಂಧ ಇಲ್ವಲ್ಲ, ಎಲ್ಲ ಆ ಕಡೆ ಹೋಗಿ ರೋಡ್ ಕ್ಲಿಯರೆನ್ಸ್ ಮಾಡ್ಕೊಂಡು ಹೋಗಮರ ನೀನ್ ಯಾಕೆ ಸುಮ್ಮನೆ ಟ್ರಾಫಿಕ್ ಕ್ಲಿಯರೆನ್ಸ್ ಜಾಗ ಕೊಡಿ ದಯವಿಟ್ಟು. ಒಳಗೆ ಬರ ಈ ಕಡೆ ಬನ್ರಿ, ಎಲ್ಲ ರೋಡ್ ಜಾಗ ಬಿಡ್ರಿ, ಹೋಗೋರಿಗೆ ಬರೋರಿಗೆ ತೊಂದರೆ ಕೊಡಬೇಡಿ. ನಾವೆಲ್ಲ ಮಾಂಸ ಇಕ್ಕಿರ್ತೀವಿ ಕಣಪ್ಪ, ನೀನ್ ಟೆನ್ಷನ್ ತಗೋಬೇಡ. ಯಾರಿಗೂ ಪರ್ಮಿಷನ್ ಇಲ್ಲ. ಜೋಬಲ್ಲಿ ಇಟ್ಕೊಂಡು ಓಡಾಡಕ್ಕೆ ಚಾಕುನ ಯಾರಿಗೂ ಪರ್ಮಿಷನ್ ಇಲ್ಲ. ಅಬ್ದುಲ್ ರಜಾಕ್ ಸ್ವಲ್ಪ ಕಾನೂನು ತಿಳ್ಕೊಳ್ಳಿ ಗುರು, ಕಾನೂನು ತಿಳ್ಕೊಂಡ್ರೆ ಒಳ್ಳೇದು. ವೆಪನ್ ಹಿಡ್ಕೊಂಡು ಓಡಾಡ್ತೀರಂತೆ, ವೆಪನ್ ಹಿಡ್ಕೊಂಡು ಓಡಾಡ್ತೀರಾ? ವೆಪನ್ ಹಿಡ್ಕೊಂಡು ಓಡಾಡ್ತಾರೆ, ವೆಪನ್ ಮಾಂಸ ಬಿದ್ದರೆ ಹಿಡ್ಕೊಂಡು ಹೋಗ್ಬೋದಾ? ಏ ನಾನು ಚಿಕ್ಕರನ್ನ ಇಟ್ಕೊಂಡ್ರೆ ಲಾಕ್ ಇಟ್ಕೊಂಡು ಹೋಗ್ಬೋದಾ? ಚಾಕು ತೆಗಿ, ಆಯ್ತು ತೆಗೆ, ನಿಲ್ಲ ನಿಲ್ಲ ನಿಲ್ಲ. ವೆಪನ್ ಇದೆ ಅವನ ಹತ್ರ, ವೆಪನ್ ಇದೆ ಹಿಡ್ಕೊಳ್ಳಿ. 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 ವೆಪನ್ ಇದೆ. ಚಾಕು ಇವರು ಒಬ್ಬರಿಗೆ ಇರೋದು ಅವ್ರಿಗೆ. ಅಲ್ಲ ಮತ್ತೆ ಮಾಂಸ ವೆಪನ್ ಇದೆ. ಮಾಂಸ ವ್ಯಾಪಾರ ಮಾಡೋರು ಜೋಬಲ್ಲಿ ಇಟ್ಕೊಂತೀವಿ ಹೆಂಗ್ರಿ ಹೇಳಿದ್ರು ಅವರು. ಇಷ್ಟು ಉದ್ದ ಬಿಗಿತಾರೆ ಟಿವಿಯಲ್ಲಿ ಕುತ್ಕೊಂಡು ಸಂವಿಧಾನದ ಬಗ್ಗೆ ಮಾತಾಡಕ್ಕೆ ಜ್ಞಾನ ಇದೆ ಅಂದ್ರೆ ಅವ್ರಿಗೆ. ಚಾಕು ಇಟ್ಕೊಂಡು ಓಡಾಡ್ಬೋದು ಅಂತ ಇವ್ರದ ಕಾನೂನು. ಯಾಕೆ ಯಾರು ಹೊಡ್ತಿರೋದು? ಯಾರು ಹೊಡ್ತಿರೋದು? ದೌರ್ಜನ್ಯ ಮಾಡ್ತಿದ್ರೆ ಯಾರು ಪಬ್ಲಿಕ್ ಕೇಳಕ್ಲಿಂದ್ರೆ ಪಬ್ಲಿಕ್ ಹೊಡೆಯೋದು ಸರ್. ಹೊಡಿದೆ ಹೆಂಗ್ ಬಂತೀರಿ ಸರ್? ಇದು ರಕ್ತ ಹೆಂಗ್ ಬಂತು? ಹೊಡಿದೆ ರಕ್ತ ಹೆಂಗ್ ಬಂತು? ಹೊಡಿದೆ ಹೆಂಗ್ರಿ ಬಂತು ರಕ್ತ? ಮಾಡಿರೋ ಕೆಲಸ ಅಬ್ದುಲ್ ರಜಾಕ್ ಕಡೆ ಅವರು ಯಾಕೆ ಚಾಕು ತೆಗಿತಾ ಇದ್ರೆ, ಯಾಕೆ ಹಲ್ಲೆ ಮಾಡಕ್ ಬರ್ತೀರಾ ಅಂತ ಕೇಳಿದಾಗ ಪೊಲೀಸರು ಸೈಡ್ ಕರ್ಕೊಂಡು ಹೊಡೆದಿರೋದು. ಹೌದು ಸರ್, ಇದು ಫುಲ್ ಎಲ್ಲರೂ ಎಲ್ಲ ಡಿಡಿ ಡಿಪಾರ್ಟ್ಮೆಂಟ್ ಸರ್ಕಾರ ಇದಕ್ಕೆ ರಾಜಿ ಇದ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ. ಖಂಡಿತ ಹೌದು ಸರ್, ನನಗೆ ಈಗ ಅರ್ಥ ಆಯ್ತು ಯಾಕೆ ಇದೆಲ್ಲ ನಡೀತಾ ಇದೆ. ಫಸ್ಟ್ ಓಪನ್ ಮಾಡಿ ಬಾಕ್ಸ್ ಓಪನ್ ಮಾಡಿ. ಗೊತ್ತಾಯ್ತು.
ಫಸ್ಟ್ ಪೂರ್ತಿ ಇಲಾಖೆಗಳೇ ಇದ್ರಲ್ಲಿ ನನಗೆ ಕಲ್ ತಗೊಂಡು చూసుకోండి ಇದು ಮಾಡ್ಕೊಳಕ್ಕೆ ಸರ್ ಪಬ್ಲಿಕ್ ಬಂದು ರೋಡಲ್ಲಿ ಬಿಸಾಕಿದ್ದಾರೆ. ಹೆಚ್ಚು ಕಮ್ಮಿ 70 ಪರವಾಗಿಲ್ಲ ಮಾಡ್ರಿ, ನಾಳೆ ಹೋಗ್ರ ಪರವಾಗಿಲ್ಲ, ನಾಳೆ ಬಿಡ್ರಿಲ್ಲ, ಕೆಟ್ಟದಾಗ ಬಿಡಲ್ಲ ನಾವು. 70 ಅವರಾಗಿ ಹಾಕೊಂಡು ರೈಲ್ವೆ ಗೌರವ ಪಡ್ತು ಉಪಯೋಗ ಮಾಡ್ರಿ. ಯಾವ ಸೇಫ್ಟಿ ಇಲ್ಲ, ಸುರೇಶ ನಾವು ಆ ಗೇಟಲ್ಲಿ ಒಂದ್ ನಿಮಿಷ ತಡೆಯೋ, ಅದನ್ನ ಸೀಸ್ ಮಾಡಿಸ್ತಾರೆ, ಅದನ್ನ ಸೀಸ್ ಮಾಡೇ ಮಾಡ್ತಾರೆ. ಇಲ್ಲ ಸೀಸ್ ಮಾಡ್ತಾರೆ. ಯಾಕೆ ಕಡೆ ಸೈಡ್ ಕರ್ಕೊಂಡು ಹೊಡೆದ್ರು ಅವರು? ಓಪನ್ ಮಾಡಕ್ ಬಿಡ್ತಾ ಇಲ್ಲ. ನನ್ ಸುಮ್ಮನೆ ನೀನೇ ಗಲಾಟೆ ಮಾಡ್ಕೊಂಡು ಸರಿ ಸರ್ ಬೈಲಿ ಹೊಡೆದ ನಿಂಗೆ ಬಂತ ಇದು ಹೊಡಿದಾನೆ ಇದು ಒಂದ್ ಸರ್ ಹೊಡೆದಿದ್ದು ಎಲ್ಲರೂ ತಡೀರಿ, ಅದನ್ನ ಸೀಸ್ ಮಾಡೇ ಮಾಡ್ತಾರೆ. ಮಿಂಗಲ್ ಆಗಿದ್ದಾನೆ ಅಂತ ಮತ್ತೆ ನಾನೆಲ್ಲಿ ಹೋಗಲ್ಲ, ಸುಮ್ಮನೆ ನಾನು ಯಾಕೆ ಹೋಗ್ಬೇಕು? ನನಗೆ ಹೆಂಗ್ ಹೊಡೆದ ನನಗೆ ಅವ್ನ ಹತ್ರ ನಾನು ಇದು ಮಾಡ್ಕೊಂಡೆ. ಪುರಿಕೆರೆಯಲ್ಲಿ ಅವರು ಬಂದು ಇಲ್ಲಿ ಅದ್ರ ಬಗ್ಗೆ ಒಂದಷ್ಟು ಇದೆ ಪೊಲೀಸರು ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ನಾಯಿಯನ್ನ ಕುರಿಯನ್ನ ತೋರಿಸೋ ವ್ಯವಸ್ಥೆ ಮಾಡ್ತಾರೆ. ಚೆಕ್ ಮಾಡಿ ಸೀಲ್ ಮಾಡಬೇಕು. ಕುರಿ ಮಾಂಸ ನಾಯಿ ಮಾಂಸ ಅನ್ನೋದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಜೈಪುರದಿಂದ ಇಲ್ಲಿವರೆಗೂ ಯಾಕೆ ಬರ್ತೋ ಮಾಂಸ? ಎಲ್ಲಿ ಈ ತರ ಸ್ಮಗ್ಲಿಂಗ್ ಮಾಡ್ತಾರೆ? ಸರ್ ಓಪನ್ ಮಾಡಿ, ಇದು ಸರಾಸರಿ ಸುಳ್ಳಪ್ಪ ಇದು. ಪ್ರವೀಣ್ ಹತ್ತಾರ ಆಗಿದ್ದು ನೋಡಿದೀವಿ. ಆ ಹತ್ತಾರ ನಾನು ಯಾಕೆ ಹಿಡ್ಕೊಂಡ್ ಬಂದಿ ಅಂತ ಕೇಳಿದ್ದಕ್ಕೆ ಪೊಲೀಸ್ ಅವರು ನನ್ನ ಸೈಡಿಗೆ ಕರ್ಕೊಂಡು ಸೈಡಿಗೆ ಕರ್ಕೊಂಡು ಅವನಿಗೆ ಆ ಚೂಡ ಮಗರಿಗೆ ಅಂತ ಕರ್ಕೊಂಡ್ ಬರ್ತಾ ಇದ್ರು. ಆಮೇಲೆ ಇಲ್ಲೆಲ್ಲ ಕೇಳಿದ್ಮೇಲೆ ಘಟನೆ ಏನು ಇಲ್ಲ. ಶಶಿ ಕುಮಾರ್ ಎಂಬುವನು ಮೊದಲು ಬಂದ್ಬಿಟ್ಟು ಇದೇನ್ ಬಿಸ್ನೆಸ್ ಹಿಂಗೆ ಏನು ಅಂತ ಕೇಳ್ತಾನೆ. ಅವನು ರೋಲ್ ಕಾಲ್ ಮಾಡ್ತಾನೆ. ಮೀಡಿಯಾಗೆ ಬೈದಿದ್ದಾರೆ ಬಾಯಿಗೆ ಬಂದಂಗೆ, ಇಲ್ಲಿ ನಾನು ಬಿಡೋದಿಲ್ಲ, ನಾನು ಇದು ಎಲ್ಲ ನಂದೇ ಸಂಬಂಧದ ಐಟಮ್ ಅಂತ. ಈ ತರದನ್ನ ನಾವು ಸಹಿಸೋದಿಲ್ಲ, ಖಂಡಿತವಾಗ್ಲೂ ಸಹಿಸೋದಿಲ್ಲ. ನ್ಯಾಯ ಎಲ್ರಿಗೂ ನ್ಯಾಯ. ಅವಕಾಶ ಮಾಡ್ಕೊಟ್ಟಿರಲ್ಲ, ಅದಕ್ಕೋಸ್ಕರ ಅವನು ಹೋಗಿ ಎಲ್ಲಾ ಕಡೆ ಕಂಪ್ಲೇಂಟ್ ಮಾಡ್ತಾನೆ. ಎಲ್ಲಾ ಕಡೆಯಿಂದ ಇನ್ವೆಸ್ಟಿಗೇಷನ್ ಆಗಿರುತ್ತೆ. ಇದು 12 ವರ್ಷದಿಂದ ನಡೀತಾ ಇರೋ ಬಿಸ್ನೆಸ್. ನಾನು ಬಿಜೆಪಿ ಸರ್ಕಾರ 5 ವರ್ಷ ಇತ್ತಲ್ಲ, ಅವಾಗ್ಲೂ ತರಿಸ್ತಾ ಇದ್ವಿ. ಆವಾಗ ನಮಗೆ ಪ್ರಾಬ್ಲಮ್ ಇರಲಿಲ್ಲ. ಇವಾಗ ಬಂದ್ಬಿಟ್ಟು ಮಾಡ್ಬೋದು, ಎಷ್ಟು ಗಂಟೆಗಳ ಕಾಲ ಇಟ್ಬಿಟ್ಟು ನಾವು ತಿರ್ಬೋದು. ರಾಜಸ್ಥಾನದಿಂದ ಅದು ಬೆಂಗಳೂರಿಗೆ ಬರುತ್ತೆ ಅಂದ್ರೆ ಎಷ್ಟು ಸಮಯ ಬೇಕು? ಅದು ಈ ಪರಿಸ್ಥಿತಿಯಲ್ಲಿ ದುರ್ನಾತ ಬರ್ತಾ ಇದೆ ಇಡೀ ಏರಿಯಾ. ಇಲ್ಲಿ ಈ ತರ ಮಾಂಸವನ್ನು ಇಟ್ಟಿದ್ದಾರೆ. ಬಾಕ್ಸ್ ತೆಗೆದು ನೋಡಿದ್ರೆ ಅದು ಒಳಗಡೆ ನಾಯಿ ಸಿಗುತ್ತೆ, ಮರಿ ಸಿಗುತ್ತೆ, ಇನ್ನೊಂದು ಸಿಗುತ್ತೆ ಅಂದ್ರೆ ಏನ್ರಿ ಅರ್ಥ? ಹಾಗಾದ್ರೆ ನಮ್ ಜನ ಏನ್ ತಿನ್ಬೇಕು? ಅಮಾಯಕರು ಪಾಪ ಮನೇಲಿ ಕುತ್ಕೊಂಡು ಸಂಡೆನೋ ಮಂಡೆನೋ ಹೋಗಿ ತಂದ್ಬಿಟ್ಟು ತಿಂದ್ರೆ ಅದನ್ನ ನಾಯಿ ತಿನ್ಸ್ತಾರೆ. ಸ್ವಲ್ಪ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ತಮ್ಮ ಹೆಸರು? ಪ್ರವೀಣ್ ಅಂತ. ನನ್ನ ಜೊತೆಗೆ ಅಂದ್ರೆ ಈ ರಾಷ್ಟ್ರ ಬರ್ತಾ ಇದೆ ಅಂತ ಹೇಳಿ
ಒಂದಷ್ಟು ಜನ ದೂರು ಕೊಟ್ಟಿರೋರು ಇದ್ದಾರೆ, ಅವ್ರನ್ನು ಸ್ಮೆಲ್ ಬರ್ತಾ ಇದೆ ಅದು ಸಿಕ್ಕಾಪಟ್ಟೆ. ನಿಮ್ಗೆ ಯಾವಾಗ ಈ ವಿಚಾರ ಗೊತ್ತಾಯ್ತು ಏನಂತ ಕೂಡ ಮೇಂಟೈನ್ ಆಗಿಲ್ಲ ಅದು. ಅಷ್ಟು ಗಲೀಜ್ ಮಾಂಸವನ್ನ ತಗೊಬಂದು ನೋಡಿ, ಅಷ್ಟು ಗಲೀಜ್ ಮಾಂಸವನ್ನ ತಗೊಬಂದು ಅದ್ರ ಬಾಲ ನೋಡಿ, ಅದ್ರ ಬಾಲ ನೋಡಿ. ಆವಾಜ್ ಹಾಕ್ಬಿಡಲ್ಲ, ಯಾರು ಆವಾಜ್ ಹಾಕ್ತಿದ್ದ? ಮರ್ಯಾದೆ ಕೊಟ್ಟು ಮಾತಾಡಲ್ಲ, ಏನದು ಆವಾಜ್ ಹಾಕ್ಬಿಡ ನೀನು. ರಾಜಸ್ಥಾನ್ ಬಾಲ ಇದು ಟಿವಿ ಚಾನಲ್ ಕೂತ್ಕೊಂಡು ಟೇಬಲ್ ಬಿಡ್ದಂಗ ಅನ್ಕೊಂಡ್ಬಿಟ್ಟಲ್ಲ ಅಣ್ಣ. ರಾಜಸ್ಥಾನ್ ಬಾಲ ಫ್ರೆಶ್ ಇದೆ. 5 ಡಿಗ್ರಿ ಒಳಗಡೆ ನೀವು ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರೆ ಇದನ್ನ ನೀವು ಟ್ರಾನ್ಸ್ಪೋರ್ಟ್ ಮಾಡಬಹುದು. ಸರ್ ಇದ್ರೊಳಗೆ 5 ಡಿಗ್ರಿ ಎಲ್ಲಿ ಮೇಂಟೈನ್ ಆಗಿದೆ ತೋರಿಸಿ ಸರ್. ಎಲ್ಲಿ ಡಿಗ್ರಿ ಮೇಂಟೈನ್ ಆಗಿದೆ ಸರ್? ಸರ್ ಎಷ್ಟು ಜನ ನೀನ್ ಮಾಂಸ ತಿನ್ನಲ್ಲ, ನಿನಗೆ ಅರ್ಥ ಆಗಲ್ಲ. ನಾನ್ ತಿಂತೀನಿ, ನನ್ಗೆ ಅರ್ಥ ಆಗುತ್ತೆ ಹೇಳಲ್ಲ. ನಾನ್ ತಿಂತೀನಿ, ನನಗೆ ಹೇಳೋ ಅರ್ಥ ಆಗುತ್ತೆ ಹೇಳೋ. ನಾವು ತಿಂತೀವಿ, ನಾವು ತಿಂತೀವಿ, ತಿನ್ನಾರೆ ಬಂದಿರೋದು ಹೇಳಲ್ಲ. ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ಒಬ್ಬನೇ ತಿನ್ನಲ್ಲ ಅವನು. ಮಾಂಸನೇ ತಿನ್ನಲ್ಲ ಮನುಷ್ಯ ಯಾರು. ರಾಜಸ್ಥಾನದಿಂದ ಬರಕ್ಕೆ ಎಷ್ಟೊತ್ತು ಬೇಕು ಹೇಳೋ? ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ರೆಕಮೆಂಡ್ ಮಾಡ್ತಾ ಇದೀವಿ. ಸರ್ ರೈಲ್ವೆ ತರಬೇಕಾದ್ರೆ ಇದನ್ನ ಕುರಿ ಮಾಂಸ ಅಂತ ಹೇಳಿ ತರದೇ ಇಲ್ಲ ಇವರು. ಸಂಪಾದನೆ ಮಾಡಿ ಜೀವನ ಏ ಅಬ್ದುಲ್ ರಜಾಕ್, ಅಬ್ದುಲ್ ರಜಾಕ್ ಇಲ್ಲಿ ಕೇಳಿಲ್ಲ. ಅಬ್ದುಲ್ ರಜಾಕ್ ₹1,00,000 ಹಾಕಿದ್ದೀನಿ. ಅಲ್ಲ ಅಬ್ದುಲ್ ರಜಾಕ್, ಅಬ್ದುಲ್ ರಜಾಕ್ ನಾನು ಹೆಣ್ಮಕ್ಳು ಮೈ ಮಾರಾಟ ಮಾಡಿಲ್ಲ. ನಾನು ಹೆಣ್ಮಕ್ಳು ಮೈ ಮಾರಾಟ ಮಾಡಿಲ್ಲ. ನಿಂತರ ಬಿಸ್ನೆಸ್ ಮ್ಯಾನ್ IT ಕಟ್ತಾ ಇದ್ದೀನಿ. ತಲೆ ಕುರಿ ಇದು. ಗೂಗಲ್ ಪೇ ತಲೆ ಕುರಿದು. ಅಬ್ದುಲ್ ರಜಾಕ್, ಅಬ್ದುಲ್ ರಜಾಕ್ ಇಲ್ಲಿ ಕೇಳಿಲ್ಲ. ಅಬ್ದುಲ್ ರಜಾಕ್, ಅಬ್ದುಲ್ ರಜಾಕ್ ಇಲ್ಲಿ ಕೇಳು. ತಲೆ ಇಲ್ಲ ಅಬ್ದುಲ್ ರಜಾಕ್, ಅಬ್ದುಲ್ ರಜಾಕ್ ರಘುರ ಒಂದು ನಿಮಿಷ. ಎಲ್ಲ ಒಂದ್ ನಿಮಿಷ ತಡ್ರಿ. ಮೊಬೈಲ್ ಡೌನ್ ಮಾಡು, ಮೊಬೈಲ್ ಡೌನ್ ಮಾಡು. ದುಡಿಮೆ ಮಾಡಿ ಕ್ಯಾಮ್ರಾ ಮೊಬೈಲ್ ಇಡ್ಸಿದ್ರಿ ಇನ್ನ ಹಿಡ್ಕೊಂಡ್ಬಿಡಿ ಮೊಬೈಲ್. ನನ್ನ ಹಿಡ್ಕೊಂಡಿದ್ಯಾ? ಮುರಳಿ 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 ಅಲ್ಲೇ ಮುರಳಿ ಮುರಳಿ ಡೈವರ್ಟ್ ಮಾಡ್ತಿದ್ದಾನೆ. ಡೈವರ್ಟ್ ಮಾಡ್ತಾನೆ. ಅವ್ನು ಇಲ್ಲಿಂದ ಟಾಪಿಕ್ ಡೈವರ್ಟ್ ಮಾಡ್ತಾನೆ. ಮುರಳಿ ಅವರೇ ಹೊಡಿಲ್ಲ ಅದನ್ನ, ಹೊಡಿ ಅದನ್ನ. ಬನ್ನಿ ಈ ಕಡೆ. ರೈಲಲ್ಲಿ ಇವಾಗ 2 ರಥ ಇವಾಗ ಬರ್ತಾ ಇದೆ. ಅದು ತರ್ತಾ ಇದ್ದಾರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕೂಡ ತರ್ತಾ ಇದ್ದಾರೆ. ಸರಿ ಇದು ಅಂತ ಬಂದು ಇಲ್ಲಿ ಈ ಕಡೆ ಈ ಕಡೆ ತಿರ್ಕೊಳ್ಳಿ ಸರ್. ನೋಡಿ ಸರ್ ಇದು ಜೈಪುರ್ ಇಂದ ಬರ್ತಾರೋ ಟ್ರೈನ್ ಸರ್. ಇದು ಜೈಪುರ್ ಇಂದ ಬಿಟ್ಟು ಇಲ್ಲಿ ಬರೋದಕ್ಕೆ 50 ಅವರ್ಸ್ ಸರ್ ಬರ್ತಾ ಇದೆ. ಇಷ್ಟು ಲಾಂಗ್ ಆಗಿ ಬರ್ತಾ ಇದೆ. ಇದನ್ನ ಸ್ಲಾಟರ್ ಮಾಡಿ ಕಟ್ಟುವಾಗ ಮಾಡಿ ಇದನ್ನ ಟ್ರೈನಿಗೆ ತಂದು ತುಂಬಬೇಕು ಅಂದ್ರೆ ಬಿಫೋರ್ 6 ಅವರ್ಸ್ ಫ್ಲಾಟ್ ಅಲ್ಲಿ ಇರ್ಬೇಕು, ಟ್ರೈನ್ ಸ್ಟೇಷನ್ ಅಲ್ಲಿ ಇರ್ಬೇಕು. ಅಂದ್ರೆ ಅದು ಮುಂಚೆನೆ ಇದು ಕಟ್ ಆಗ್ಬೇಕು. ಯಾವುದೇ ಲೈವ್ ಪ್ರಾಣಿಯನ್ನಾಗ್ಲಿ ಕಟ್ ಮಾಡಿ ತರೋದಾದ್ರೆ ಯಾವ ಫ್ಲಾಟ್ ಹೌಸ್ ಇಂದ ತರ್ತಾ ಇದೀವಿ, ಫ್ಲಾಟ್ ಹೌಸ್ಗೆ ಪರ್ಮಿಷನ್ ಇದೆಯಾ ಎಲ್ಲ ಕೂಡ ಬೇಕು. ಆದ್ರೆ ಇವರು ಟ್ರೈನ್ ನಲ್ಲಿ ಫಿಶ್ ಮಾಂಸ ತಗೊಂಡ್ ಬರ್ತಾ ಇದೀವಿ ಅಂತ ಹೇಳಿ ಬೇರೆ ಮಾಂಸವನ್ನು ತೋರಿಸಿ ಇದನ್ನ ತರ್ತಿದ್ದಾರೆ. ನಮಗೆ ಫಸ್ಟ್ ಅನುಮಾನ ಬಂತು, ಯಾಕೆ ಇದನ್ನ ಹಿಂಗ್ ತರ್ತಿದ್ದಾರೆ. ಇದನ್ನ ಇಲ್ಲಿಂದ ರೆಸಲ್ ಮಾರ್ಕೆಟಿಗೆ ತಗೊಂಡೋಗಿ ಹಲಾಲ್ ಮಾಂಸ ಅಂತ ಹೇಳ್ಬಿಟ್ಟು ಈ ಮಾಂಸನ ತಗೊಂಡೋಗಿ ಪ್ರತಿ ಅಂಗಡಿಗಳಿಗೆ ಡೈಲಿ ಬರುತ್ತೆ ಸರ್. ಇದು 1-2 ಟನ್ ಅಲ್ಲ, 1-2 ಟನ್ ಅಲ್ಲ, ಕೇವಲ ಬೆಂಗಳೂರಲ್ಲ, ಮಂಡ್ಯ ಬರುತ್ತೆ. ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ರಾಜಸ್ಥಾನದಿಂದ ಈ ಮಾಂಸ ತರಿಸ್ತಾರೆ. ಇದ್ರ ಜೊತೆ ನಾಯಿ ಮಾಂಸನ ಮಿಕ್ಸ್ ಮಾಡ್ತಾರೆ. ಇದನ್ನ ತೋರ್ಸಕ್ಕೆ ಕುರಿ ತಲೆ ಇಟ್ಕೊಂಡಿದ್ದಾರೆ.
5 ಪೈಸಾ ಕೊಡಲ್ಲ ಅಂತ ಹೇಳಿದೆ, ಅದಕ್ಕೆ ಚಪ್ಪರ್ ಕೆಲಸ ಮಾಡ್ತಾನೆ. ಯಾಕ ಸುಳ್ಳು ಹೇಳ್ತೀಯಲ್ಲ ಅಬ್ದುಲ್ ರಜಾಕ್? ಮಾನ ಮರ್ಯಾದೆ ಇದೆಯಾ ನಿನಗೆ? ಮಾನ ಮರ್ಯಾದೆ ಇದೆಯಾ ನಿನಗೆ? ಹೊಟ್ಟೆಗೆ ಏನ್ ತಿಂತೀಯಲ್ಲ? ಹೊಟ್ಟೆಗೆ ಏನ್ ತಿಂತಾನ ಅವನು? ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಇದರಲ್ಲಿ ಮಾತಾಡೋ ಬಸ್ಸಲ್ಲಿ ಮಕ್ಕಳ ಮೈ ಮಾರಾಟ ಮಾಡಿ ಪ್ರೂವ್ ಮಾಡಲ್ಲ. ತಾಕತ್ತಿದ್ರೆ ಪ್ರೂವ್ ಮಾಡಲ್ಲ. ಗೋಡೆ ಮೇಲೆ ಬಾಯಿ ಬಂದಾಗ ಮಾತಾಡ್ತೀಯ? ವೆಪನ್ ಇಟ್ಕೊಂಡು ಓಡಾಡ್ತೀರ ನೀವು? ಚಾಕು ಇಟ್ಕೊಂಡು ಓಡಾಡ್ತೀರ? ಒಂದು ಸರ್ ಹಣವನ್ನು ನಾವು ಕಂಡುಕೊಡ್ತೀವಿ. ಅದೆಷ್ಟು ಕೋಟಿ ಆದ್ರೂ ನಾವು ಕಟ್ತೀವಿ. ಹಣ ಓಪನ್ ಮಾಡಿ ರೆಸಾರ್ಟ್ ಮಾರ್ಕೆಟ್ಗೆ ದುಡ್ಡು ನಾವು ಕಂಡುಕೊಡ್ತೀವಿ. ಪ್ರತಿ ಬಾಕ್ಸ್ ಓಪನ್ ಮಾಡು ಅಬ್ದುಲ್ ರಜಾಕ್. ಪ್ರತಿ ಬಾಕ್ಸ್ ತುಮ್ ಕಡೆ ಜವಾಬ್ದಾರಿ ನಮ್ದು ಗುರು. ತುಮ್ ಕಡೆ ಜವಾಬ್ದಾರಿ ನಮ್ದು. ನಿನ್ ಲಾಸ್ ಆದ್ರೂ ಪರವಾಗಿಲ್ಲ, ನಾವು ಮನೆ ಮಿಕ್ಸಿಂಗ್ ಕುರಿದಿಷ್ಟು ಮಾಲ ಬರುತ್ತಾ? ಆಯ್ತು. ಹೊಟ್ಟೆಗೆ ಏನ್ ತಿಂತೀಯ ನೀನು ಅಬ್ದುಲ್ ರಜಾಕ್? ಇವ್ರು ಹೇಳೋದು ನಿಜನೇ ಆಗಿರುತ್ತೆ. ತಲೆ ಏನು ಕಿಟ್ಕೊಬತ್ತಾರೆ ಸರ್, ಅದು ಕಟ್ ಮಾಡದೆ ತೋರಿಸ್ಬೇಕು. ಇದು ಕುರಿ ಮಾಂಸ ಅಂತ ತೋರ್ಸಕ್ಕೆ ನಾನು ಹೇಳ್ತಾ ಇರೋದು. ಇದು ಕುರಿ ಮಾಂಸನೇ ಆಗ್ಲಿ ಯಾವುದೇ ಮಾಂಸ ಆಗ್ಲಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಹಾರ ಇಲಾಖೆ ಇದು ಇಲ್ಲಿಗೆ ಬರೋದಕ್ಕೆ ಮಿನಿಮಮ್ ನಮಗೆ ಗೊತ್ತಿರೋ ಪ್ರಕಾರ 80 ಅವರ್ ಆಗುತ್ತೆ. 3 ತಿಂಗಳಾಗುತ್ತೆ. 3 ತಿಂಗಳು 80 ಅವರ್ಸ್ ನೀವು ಮಾಡ್ತೀರಿ ಕಣ 3 ತಿಂಗಳು ಅದನ್ನು ಮಾಡ್ತೀರಿ. ಬಂದು ಇಲ್ಲಿಂದ ಹೋಗಿ ನಾಳೆ ಬೆಳಿಗ್ಗೆ ಇದು ವಿನಿಗರ್ ಹಾಕಿ ಕ್ಲೀನ್ ಮಾಡಿ ಸರ್ವಿಸ್ ನಾವು ಜೈಪುರದಿಂದ ಇಲ್ಲಿ ಬರಕ್ಕೆ ಸರ್ ಅಲ್ಲಿ ಯಾವತ್ತಾರು ಟ್ರೈನ್ ಅಲ್ಲಿ ಹೋಗಿರ್ಬೇಕು ಸರ್. ಬರೀ ಟ್ರೈನ್ ಟ್ರಾವೆಲಿಂಗ್ ಮಾತ್ರ ತಗೋಬಾರ್ದು. ಪ್ರತಿಯೊಂದು ಓಪನ್ ಮಾಡೋವರೆಗೂ ಸರ್, ಪ್ರತಿಯೊಂದು ಓಪನ್ ಮಾಡೋವರೆಗೂ ನಾವು ಬಿಡಲ್ಲ. ಎಲ್ಲಾನು ಓಪನ್ ಮಾಡ್ಲೇಬೇಕು. ಓಪನ್ ಆಗಿರೋ ಬಾಕ್ಸ್ ತೋರ್ಸೋಣ. ಓಪನ್ ಆಗಿರೋ ಬಾಕ್ಸ್ ಇಷ್ಟ ಬಾಲ ನೋಡಿ. ಒಬ್ಬ ರಿಜ್ವಾನ್ ಅಂತ, ಒಬ್ಬ ಶಶಿಕುಮಾರ್ ಅಂತ, ಒಬ್ಬ ಪುನೀತ್ ಕರೆಹಳ್ಳಿ ಅಂತ, ಈ 3 ಜನ ರೋಲ್ ಕಾಲ್ ಮಾಡಕ್ ನಮ್ಮ ಹತ್ರ ಬಂದ್ರು. ಆಯ್ತಾ? ರೋಲ್ ಕಾಲ್ ಇವನ್ ಯಾರು ಅಂತಾನೆ ಚಂಡ ನನ್ನ ಮಗನೇ ಓಡ್ತೀಯಲ್ಲ ಅಬ್ದುಲ್ ರಜಾಕ್, ಉತ್ತರ ಕೊಡಲೆ. ಓಡ್ತೀಯಲ್ಲ ಅಬ್ದುಲ್ ರಜಾಕ್, ಸತ್ಯ ಹೇಳಕ್ ಯೋಗ್ಯತೆ ಇಲ್ಲ ನಿನ್ಗೆ? ಉತ್ತರ ಕೊಡಲೆ. ಉತ್ತರ ಕೊಡ ಅಬ್ದುಲ್ ರಜಾಕ್. ತಾಕತ್ತಿದ್ರೆ ಉತ್ತರ ಕೊಡಕ್ ಯೋಗ್ಯತೆ ಇಲ್ಲ. ಕರೆಕ್ಟ್ ಆಗಿ FSSAI ಪ್ರತಿಯೊಬ್ಬರ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ. ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು 70-80 ವರ್ಷ ಹಳೆ ಅಂಗಡಿಗಳು. ಆದ್ರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದೀವಿ, ಇದು 10 ರಿಂದ 12 ವರ್ಷಗಳಿಂದ ಬರ್ತಾ ಇದೆ. ಎಲ್ಲ ದಾಖಲೆಗಳನ್ನ ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನ ನಾನು ಬಿಡುಗಡೆ ಮಾಡ್ತೀನಿ. ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಮಾತಾಡು ಅಬ್ದುಲ್ ರಜಾಕ್ ಮೀಡಿಯಾದಲ್ಲಿ. ಯಾಕೆ ಕೊಡ್ಬರ್ತೀಯ? ಒಂದು ನಾರ್ತಲ್ಲಿ, ಟೌನ್ ಹಾಲ್ ಮುಂದೆ ಇರೋ ಒಂದು ಸ್ಲಾಟ್ ಹೌಸ್, ಕ್ಯಾಂಟ್ರಿ ರೋಡ್ ಇರೋ ಒಂದು ಸ್ಲಾಟ್ ಹೌಸ್. ಈ 2 ಸ್ಲಾಟ್ ಹೌಸ್ ಅಲ್ಲಿ 24 ಅವರ್ ಕಟ್ ಮಾಡಬೇಕು. 2,000 ಕುರಿಗಳನ್ನ ಮಾಡ್ತಾ ಇರ್ಬೋದು. 2,000 ಕುರಿಗಳು ಅದು ಏನಿಲ್ಲ. ಕೊಟ್ರೆ 2 ದಿವಸ ಏನಿದೆ ಎಷ್ಟು ಆಯ್ತು, ಎಷ್ಟು ಅವರ್ ಆಗಿದೆ ತೋರಿಸ್ಬೋದಾ ಒಂದ್ಸಲಿ? ನೋಡ್ಬೋದು. ನಾವು ತುಂಬಾ ನಾವು ಏನು ಬೆಂಗಳೂರಿಗೂ ಮಟನ್ ಅನ್ನ ತಿಂತೇವೆ, ನೋಡ್ಬೋದು. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇದು ಕುರಿ ಮಾಂಸವೇ ಅಲ್ಲ ಅನ್ನೋ ರೀತಿಯಲ್ಲಿ. ಅಂದ್ರೆ ಬಾಲ ನೋಡ್ತಾ ಇರ್ಬೋದು, ಉದ್ದ ಎಷ್ಟು ಸರ್ ನಿಮ್ಗೆ ಅನ್ನಿಸ್ತಿದ್ಯಾ ಇದು ಪಕ್ಕ ಕುರಿ ಮಾಂಸ ಅಂತ ಹೇಳಿ? ಸರ್ ನಾವು ಅದು ಕುರಿನಾರು ಸರ್, ಅದು ಕುರಿನೋ ಇದು ಅನ್ನೋದು ಲ್ಯಾಬಲ್ ಚೆಕ್ ಮಾಡ್ಬೇಕು. ಯಾವ್ದೋ ಒಂದು ಬಾಕ್ಸ್ ತಗೊಂಡೋಗಲ್ಲ, ಎಂಟೈರ್ ತಗೊಂಡೋಗಿ ಚೆಕ್ ಮಾಡ್ಬೇಕು. ಮತ್ತೆ ಇದು ತಿನ್ನೋಕೆ ಯೋಗ್ಯ ಇದೆಯಾ, ಇದನ್ನ ತಗೋಬರ್ತಾ ಇರೋದು ಕರೆಕ್ಟಾ, ಇದು ಲೀಗಲ್ಲ ಇಲ್ಲಿಗಲ್ಲ, ಸ್ಮಗ್ಲಿಂಗ ಕರೆಕ್ಟಾ?
ಕರೆಕ್ಟಾಗಿ ಚೆಕ್ ಮಾಡಬೇಕು ಸರ್. ಇಲ್ಲಿಗಲ್ ಬಿಸ್ನೆಸ್ ಕುರಿ ಯಾಕೆ ಕರ್ನಾಟಕಕ್ಕೆ ಬರಬೇಕು? ಇಲ್ಲಿ ಮಟನ್ ಸಿಗಲ್ವಾ? ಇಲ್ಲೇ ನಮ್ಮ ಎಮ್ಮೆ ಮೈದಾನ ಅಂತ ಇದೆಯಲ್ಲ ಸರ್, ಚಾಮರಾಜಪೇಟೆ ಮೈದಾನದಲ್ಲಿ ದಿನ ಬೆಳಿಗ್ಗೆ ಕುರಿ ಇಡ್ತಾರೆ. ಯಾಕೆ ರಾಜಸ್ಥಾನದಿಂದ ಬರುತ್ತೆ? 400 ರೂಪಾಯಿಗೆ ಮಟನ್ ಸಿಗೋದಕ್ಕೆ ಸಾಧ್ಯವಾ? ಇದೇ ಅಬ್ದುಲ್ ರಜಾಕ್ ಇಲ್ಲಿಗೆ ಬರೋವರೆಗೂ ನಮಗೆ ಗೊತ್ತಿಲ್ಲ ಇವಂದು ಇದು ಅಂತ. ಈತ ಎಂಪೈರ್ ಹೋಟ್ಲಿಗೆ ಕೊಡ್ತಾನೆ, ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟ್ಲಿಗೆ ಈ ಮಾಂಸ ಕೊಡ್ತಾರೆ. ನಾನು ಎಂಪೈರ್ ಹೋಟ್ಲವರು ಇದನ್ನ ಫಸ್ಟ್ ಬಂದ್ ಮಾಡಿ. ಈ 400 ರೂಪಾಯಿಗೆ ಮಟನ್ ಹೆಂಗ್ ಬಂತು? ಅಬ್ದುಲ್ ರಜಾಕ್ ಹೇಳ್ತಾರೆ 10-12 ವರ್ಷದಿಂದ ಮಾಡ್ತಾ ಇದೀನಿ ಅಂತ. 12 ವರ್ಷದಿಂದ ತಿಳಿಸ್ತಾವ ನಾಯಿ ಮಾಂಸನ. ನಾನು ಆಗಲ್ಲ ಕೊಡಿ, ನಾನು ಲೈಫಲ್ಲಿ ಐಡಿ ಕಾರ್ಡ್ ಮುಟ್ಟಲ್ಲ, ಕೊಟ್ಟಿಲ್ಲ. ಒಂದು ನಿಮಿಷ ಬಾಯ್ಲಿ ತಗೋರಿ. ಈ ಮಾಂಸದಿಂದ ನಮ್ಮ ಜನರಿಗೆ 20,000 ಜನ ಇದ್ದಾರೆ ಅವ್ರಿಗೆಲ್ಲರಿಗೆ ತೊಂದರೆ ಆಗ್ತದೆ ಈ ವ್ಯಾಪಾರ. ರಾಜಸ್ಥಾನದಿಂದ ಅಂದ್ರೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಕಿಲೋಮೀಟರ್ ದೂರ ಇರುತ್ತೆ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಷ್ಟಾಗುತ್ತೆ? ಟ್ರಾನ್ಸ್ಪೋರ್ಟ್ ಚಾರ್ಜ್ ಬಂದ್ಬಿಟ್ಟು 2,000 ರೂಪಾಯಿ. 2,000 ರೂಪಾಯಿ ಒಂದು ಬಾಕ್ಸ್ ಕೊಡ್ತಾರೆ. ಒಂದು ಬಾಕ್ಸ್ಗೆ 2,000 ಅಂತಂದ್ರು ಅದೇ ರೇಟ್ ಆಯ್ತಲ್ಲ, ಆದ್ರೂ ಯಾಕೆ ಅಲ್ಲಿಂದ ತರಿಸ್ಕೊಳ್ತಾ ಇದ್ದಾರೆ ಇವರು? ಇಲ್ಲಿಂದ ತರಿಸ್ತಾರೆ. ಅದಕ್ಕೆ ನಾವು ಕಂಪ್ಲೀಟ್ ಮಾಡ್ತಾ ಇದು ತರಿಸ್ಬೇಡಿ. ನಮ್ಮ ಕುರಿ ಜನ ಇದ್ದಾರೆ, ಕರ್ನಾಟಕದಲ್ಲಿ ಫೇಮಸ್ ಮರಿಗಳು ಇದ್ದಾರೆ. ಸರ್, ಒಂದೇ ನೇರವಾದ ಪ್ರಶ್ನೆ ನಿಮಗೆ. ಬೆಂಗಳೂರಿನಲ್ಲಿ ರಾಜಸ್ಥಾನದಿಂದ ತರಿಸಿ ಇಲ್ಲಿ ಮಟನ್ ಸಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿಲ್ವಾ? ಯಾರಿಗೂ ಇಲ್ಲ. ಆ ಯಪ್ಪ ಅಬ್ದುಲ್ ರಜಾಕ್ ಇದಾರಲ್ಲ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಪರಿಸ್ಥಿತಿ ಇದೆ, ನಮ್ಮ ಹತ್ರ ಲೈಸೆನ್ಸ್ ಇದೆ ಅಂತ. ಯಾವ ಕಾನೂನಿನಲ್ಲಿ ಇನ್ನೂ ಅಧಿಕಾರಿಗೆ ನಿಮಗೆ ಲೈಸೆನ್ಸ್ ಕೊಟ್ಟಿಲ್ಲ, ನೀವು ಆ ಕಡೆಯಿಂದ ತಗೊಂಡು ನೀವು ಮಾರಕ್ಕೆ ಲೈಸೆನ್ಸ್ ಯಾವುದು ಅದು ಲೈಸೆನ್ಸ್ ಸಿಗೋದು ಯಾರಿಗಂತ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕ್ಲೋಸರ್ ಮಾಡಿ ಮಾಡ್ತಾರಲ್ಲ ಅವ್ರಿಗೆ ಲೈಸೆನ್ಸ್ ಕೊಡೋದು. ಯಾವ ಲೈಸೆನ್ಸ್ ಕೊಡ್ತಾರೆ, ಯಾವ ಪರ್ಮಿಷನ್ ಕೊಡ್ತಾರೆ, ಯಾವ ಕೊಡೋಕ್ಕೆ ಚಾನ್ಸೇ ಇಲ್ಲ. BBMP ಅವ್ರು ಕೊಡಲ್ಲ, FSSC ಅವರು ಕೊಡಲ್ಲ, ಯಾರು ಇದಿಷ್ಟು ಅವ್ರು ಹೇಳ್ತಾ ಇರುವಂತ ಈ ಒಂದು ದಂಧೆ 12 ವರ್ಷ ಈ ಎಲ್ಲ ಬಾಕ್ಸಲ್ಲಿ ನೀವು ಯಾವ ಬಾಕ್ಸ್ ಮೇಲೆ ಕೈ ಇಡ್ತೀರೋ ಆ ಬಾಕ್ಸ್ ನ ಓಪನ್ ಮಾಡಿ ನಾನು ತೋರಿಸ್ತೀನಿ. ಅಲ್ಲಿ ಯಾವ್ದು ಬಾಕ್ಸಸ್ ಇದೆಯೋ ನಿಮಗೆ ಯಾವ್ದು ಇಷ್ಟ ಬಂದಿದೆಯೋ ಪ್ರಶ್ನೆ ಇಡ್ತಾ ಇದ್ದೀನಿ. ಮಾಧ್ಯಮದವರು ನಿಮ್ಮ ಕರೀತೀನಿ. ನೀವು ಯಾವ ಬಾಕ್ಸ್ ಹೇಳ್ತೀರೋ ಆ ಬಾಕ್ಸ್ ನ ಓಪನ್ ಮಾಡಿ ತೋರಿಸ್ತೀನಿ. ಅಕ್ರಮವಾಗಿ ಏನೋ ನಡೀತಾ ಇದೆ ನೋಡಿ. ನಮ್ಮದೊಂದು ಬಾಕ್ಸ್ ಓಪನ್ ಮಾಡಿ ಅಂತ ಹೇಳಿದ್ರು, ಬೇಕು ಬೇಕಾದ್ರೆ ಕೆಳಗಡೆ ಬೀಳ್ತದೆ. ಆ ಮಣ್ಣು ಹಚ್ಕೊಂಡಿರೋದನ್ನ ತೆಗೆದ್ಬಿಟ್ಟು ಇದು ಕಚ್ಚಡ ಮಾಂಸ ಅಂತಾರೆ. ಆ ತರ ತರಲೇ ಮಾಡಬಾರ್ದು. ನೀಟ್ ಅಂಡ್ ಕ್ಲೀನ್ ಹೈಜೆನಿಕ್ ಇದನ್ನ ನಾವು ಆರಾಮಾಗಿ ಯಾವುದೂ ತಪ್ಪಿಲ್ಲ. ಇವತ್ತಿಂದಲ್ಲ, 12 ವರ್ಷಗಳಿಂದ ನಡೀತಾ ಇರೋ ಬಿಸ್ನೆಸ್ ಇದು. ಬಿಜೆಪಿ ಸರ್ಕಾರದಲ್ಲಿದ್ದಾಗ ನಮ್ಗೆ ಯಾವುದು ತೊಂದರೆನೇ ಆಗಿಲ್ಲ. ಇವತ್ತು ಬಂದ್ಬಿಟ್ಟು ಇವನು ಇಲ್ಲಿ ನಮಗೆ ಮಾತಾಡಿದ್ರೆ ನಾವು 12 ವರ್ಷದಿಂದ ನಾಯಿ ಮಾಂಸ ಮಾಡ್ತಿದ್ದೀರಾ? ಓಪನ್ ಮಾಡಿ ಅಂತ ಹೇಳಿದ್ರೆ ಏನ್ರಿ 12 ವರ್ಷದಿಂದ ತಿಂತಾ ಇದೀರಾ ನೀವು ನಾಯಿನ? ಟೆಸ್ಟ್ ಮಾಡಲಿ, ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ತೆಗೆದು ಹೇಳಿ. ತಪ್ಪಾಗಿದ್ರೆ ಅವ್ರು ಏನು ಶಿಕ್ಷೆ ಕೊಡ್ತಾರೋ ಸರಿ. ನನಗೆ ಸುಮ್ಮನೆ ಬಂದ್ಬಿಟ್ಟು ನೀವು ನಾಯಿ ಮಾಂಸ ತರ್ತಿದ್ದೀರಾ, ಅವರೇ ಓಪನ್ ಮಾಡಿಸೋದು ಬಾಕ್ಸ್ನ. ಎಲ್ಲ ಕುರಿಗಳದು ಇದಿದೆ, ಹೆಡ್ ಇದೆ, ಅದರಲ್ಲಿ ಏನು ತಪ್ಪಿದೆ? ನಾಯಿ ಮಾಂಸನ ಸುಮ್ಮನೆ ಇದೆಲ್ಲ ರೋಲ್ ಕಾಲ್ ಮಾಡೋಕ್ಕೆ ನಾನು ಏನು ಹೇಳ್ತೀನಿ, ಇವ್ರಿಗೆಲ್ಲ ಮನವಿಯನ್ನು ಮಾಡ್ತೀನಿ. ಕಷ್ಟಪಟ್ಟು ನೀವು ಸಂಪಾದನೆ ಮಾಡಬೇಕು. ಈ ತರ ಬಂದ್ಬಿಟ್ಟು ಹೇಡಿಗಳ ತರ ಸಟ್ಲಾಗಿ ಕೆಲಸ ಮಾಡಿ ಇದು ಮಾಡಬೇಕು. ನಾನು ತಲೆ ಹಿಡ್ತೀನಿ ಕೆಲಸ ಮಾಡಿಲ್ಲ. ಹೆಣ್ಣು ಮಕ್ಕಳ ವೆಪನ್ ಹಿಡ್ಕೊಂಡು ಓಡಾಡ್ತೀಯಲ್ಲ ಗುರು, ವೆಪನ್ ಹಿಡ್ಕೊಂಡು. ಇವನಿಗೆ ಹೇಳ್ತಿರೋದು ಕಷ್ಟಪಟ್ಟು ದುಡಿಬೇಕು, ಸಂಪಾದನೆ ಮಾಡಬೇಕು, ಜೀವನ ಮಾಡಬೇಕು. ಇಲ್ಲ ನಮ್ಮ ತರ ಐಟಿ ಕಟ್ಟಬೇಕು, ವರ್ಷ ಐಟಿ ಕಟ್ಟಬೇಕು. ಇಲ್ಲಿಗೆಲ್ಲ ಮಾಂಸ ತರೋದು ಕಷ್ಟಪಟ್ಟು ದುಡಿಯೋದೇನಯ್ಯ? ಐಟಿ ಕಟ್ಟಬೇಕು. ಇಲ್ಲಿಗೆಲ್ಲ ಮಾಂಸ ತರೋದು ಕಷ್ಟಪಟ್ಟು ದುಡ್ದಂಗ. ಬಂದೊಂದು ಬಾಕ್ಸ್ ಓಪನ್ ಮಾಡೋ, ಎಲ್ಲ ಕ್ಯಾಮ್ರಾ ಮುಂದೆ ತೋರಿಸು. ಹೈಜಿನಿಕ್ ನೋಡ್ತಾರ ಅವರು. ಕಷ್ಟಪಟ್ಟು ಓಪನ್ ಮಾಡಿ ನೋಡಿ ಸರ್, ನಿಮ್ ಕಣ್ಣೆದ್ರಿಗೆನೆ.
ಸರ್ ಯಾವ್ದಾದ್ರು ಒಂದು ಬಾಕ್ಸ್ ಓಪನ್ ಮಾಡಿ ನೋಡಿ ಸರ್ ಕಣ್ಣೆದ್ರಿಗೆ. ಬೈಕ್ ಸಿಗ್ತಾ ಪುನೀತ್ ಅಣ್ಣ ಪುನೀತ್ ಯಾರು ತಗೊಂಡಿಲ್ಲಲ್ಲ ಬನ್ನಿ ಬೈಕು ತೊಳಿ 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 ತಾಂತಿರ ಬ್ರೋ ಯಾರು ತಗೊಂಡಿದ್ದೀರಾ ಅಣ್ಣ ಇನ್ನೇ ಸಂದೇಶ ತಗೊಂಡ್ರ ಸರ್ ಇಬ್ಬರು ರಾಜಸ್ಥಾನ ಟ್ರೈನ್ ಅಲ್ಲಿ ಟ್ರೈನಲ್ಲಿ ಪಾರ್ಸಲ್ ಮಾಡ್ತಾರೆ, ಇಲ್ಲಿಗೆ ಬಂದು ತಲುಪುತ್ತೆ. ಇಲ್ಲಿ ಇದನ್ನ ಟ್ರೈನ್ನಲ್ಲಿ ಎಲ್ಲೂ ಕೂಡ ಲೀಗಲ್ ಆಗಿ ಮಟನ್ ಯಾವುದು ಮಟನ್ ಅಂತ ಮೆನ್ಷನ್ ಮಾಡ್ತೀವಿ. ಇಲ್ಲಿಗಲ್ ಆಗಿ ಇಲ್ಲಿ ಮಾಡಿದ್ದಾರೆ. ಯಾರ್ದು ಆಗ್ತಾ ಇಲ್ಲ, ನಾನು ಬರೀ ಒಂದು ಬಿಲ್ಲಿಂಗ್ ಸ್ಟೇಟಸ್ ಹಾಕಿ ನೋಡ್ಕೊಂಡು ಬಂದೆ. ನಾನು ಸ್ಟೇಟಸ್ ನೋಡ್ಕೊಂಡು ಹೋಗ್ತಿದ್ದು ಅದು ಗೊತ್ತಾಗಲ್ಲ. ಅಲ್ಲೋಗಿದ್ದೆ ಒಂದು ನಿಮಿಷ ಸ್ವಲ್ಪ ಅಲ್ಲ ಸಚಿನ ವಾಟ್ಸಪ್ಪಲ್ಲಿ ನಿಮ್ಮ ಫೇಸ್ಬುಕ್ಕಲ್ಲಿ ಹಾಕೋ ನಿಯರ್ ಬೈ ಯಾರು ರೈಲ್ವೆ ಸ್ಟೇಷನ್ ಬ್ಯಾಕೆಟ್ ಅಲ್ಲಿಗೆ ಬರೋಕ್ಕೆ ಎಲ್ಲರೂ ಫೇಸ್ಬುಕ್ಕಲ್ಲಿ ಹಾಕು, ಎಲ್ಲ ಗ್ರೂಪಲ್ಲಿ ಹಾಕು. ಜನ ಕನ್ಸ್ಯೂಮ್ ಮಾಡೋದು. ಪ್ರತಿಯೊಂದು ಹೋಟ್ಲಿಗೂ ಶನಿವಾರ ಭಾನುವಾರ ನಾವು ಜನ ಹೋಗೋದು ಏನಕ್ಕೆ ಅಂದರೆ ಒಳ್ಳೆ ಮಾಂಸ ಸಿಗುತ್ತೆ ತಿಂತಾರೆ ಅಂತ ಹೋಗ್ತಾರೆ. ಅವರಿಗೆ ರಾಜಸ್ಥಾನದಿಂದ ಎಲ್ಲಿಂದನೋ ಮಾಂಸ ತರಿಸಿ ಅದ್ರ ಜೊತೆ ನಾಯಿ ಮಾಂಸ ಮಿಕ್ಸ್ ಮಾಡಿಸಿ ತಿನ್ಕೊಂಡು ಈ ಅಲ್ಕಟ್ ಕೆಲಸ ಇದೆಯಲ್ಲ, ಇದನ್ನು ನಾವು ವಿರೋಧಿಸ್ತಾ ಇದ್ವಿ. ಇದು ಟ್ರೈನ್ ಸ್ಟೇಷನ್ ಲೋಡ್ ಆಗುತ್ತೆ. ಯಾವುದೇ ಗೂಡ್ಸ್ ಬರಲಿ ಟ್ರೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಲೋಡ್ ಆಗುತ್ತೆ. ಇದ್ಯಾಕೆ ಬೀದಿಲಿ ರೋಡ್ ಆಗುತ್ತೆ, ಇದ್ಯಾಕೆ ರೋಡಲ್ಲಿ ಲೋಡ್ ಆಗುತ್ತೆ, ಇಲ್ಯಾಕೆ ರೋಡಿಗೆ ಬರ್ತೀವಿ. ಇಷ್ಟು ಕೂಡ ಇಲ್ಲಿಗಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಫುಡ್ ಆಫೀಸರ್ಗೆ ಹೇಳ್ತಾನೆ ಇದ್ದೀನಿ, ಯಾವ ಫುಡ್ ಆಫೀಸರ್ ಬಂದಿದ್ರು ಬಿಡಲ್ಲ. ನಾವು ಕಮಿಷನರ್ ಅವ್ರಿಗೆ ಎಲ್ರಿಗೂ ಹೇಳ್ತಾ ಇರೋದು ಗೂಡ್ಸ್ನ ಸೀಸ್ ಮಾಡಿ. ಸರ್ ಇದರಲ್ಲಿ ಮ್ಯಾಕ್ಸಿಮಮ್ 70% ಕುರಿ ಮಾಂಸ, 30% ನಾಯಿ ಮಾಂಸ. ಸರ್ ಅವ್ರು ಹೇಳೋದು ಯಾವ ಬಾಕ್ಸ್, ಯಾವುದೋ ಒಂದು ಕುರಿ ತಲೆ ಇರೋ ಬಾಕ್ಸ್ ಓಪನ್ ಮಾಡಿಬಿಟ್ಟಾರೆ. ನೋಡಿ ಇದು ಕುರಿ ತಲೆ, ಇದು ಕುರಿ ತಲೆ ತೋರಿಸ್ಬಿಟ್ಟು ಕುರಿ ಅನ್ನೋದಾದ್ರೆ ನೀವು ಯಾಕೆ ಕುರಿ ಸ್ಕಿನ್ ತಲೆ ಸ್ಕಿನ್ ತಗೊಬಂದಿದ್ರೆ ಇಲ್ಲಿಗೆ? ನೀವು ಸ್ಲಾಟರ್ ಹೌಸ್ ಇಂದ ತಗೊಬರೋದು ಯಾರು ತಲೆ ತಗೊಳ್ಳೋದಿಲ್ಲ, ಯಾವ ಹೋಟೆಲ್ ತಲೆ ತಗೊಳ್ಳೋದಿಲ್ಲ. ನೀವು ಯಾಕೆ ತಲೆ ತಂದಿದ್ದೀರಾ? ತಲೆ ಯಾಕೆ ತಂದಿದ್ದೀರಾ ಅಂದ್ರೆ ಈ ತರ ಹಿಡ್ದಾಗ ತೋರ್ಸಕ್ಕೆ. ತಲೆ ತರದೇ ಇಲ್ಲ ಯಾರು. ಯಾವುದೇ ನೀವು ಯಾವುದೇ ಕಂಪ್ನಿಗೂ ತಲೆ ಬರೋದು ಕೇವಲ ಮಾಂಸ ಮಾತ್ರ. ಈಗ ಯಾಕೆ ತಲೆ ತಂದಿದ್ದಾರೆ? ತಲೆ ತಂದಿರೋ ಉದ್ದೇಶನೇ ಇದನ್ನ ಕುರಿ ಮಾಂಸ ಅಂತ ತೋರ್ಸಕ್ಕೆ. ಸರ್ ಅವರು ಅಬ್ದುಲ್ ರಜಾಕ್ ಇದು ಅಂತ ನನಗೆ ಗೊತ್ತೇ ಇಲ್ಲ. ನಾವು ಇಲ್ಲಿಗೆ ಬಂದು ಇದನ್ನ ಇಲ್ಲಿ ಸೀಸ್ ಮಾಡಿ ಇಲ್ಲಿ ಏನಾಗ್ತದೆ ಇದು ಮಾಡಾದ್ಮೇಲೆ ಅಬ್ದುಲ್ ರಜಾಕ್ ಬಂದು ಇದು ನಂದು ಅಂತ ಹೇಳ್ತಿದ್ದಾರೆ. ಇದು ನಮ್ದು, ನಾನು ಬಿಡಲ್ಲ. ಅಲ್ಲಿವರೆಗೂ ನಮಗೆ ಗೊತ್ತೇ ಇಲ್ಲ. ಅಬ್ದುಲ್ ರಜಾಕ್ ಹೆಸರಲ್ಲಿ ಬುಕ್ ಆಗಿಲ್ಲ, ಅಬ್ದುಲ್ ರಜಾಕ್ ಹೆಸರಲ್ಲಿ ಬಂದಿಲ್ಲ. ಈತ 20 ಜನ ಒಂದು ಗುಂಪು ಮಾಡ್ಕೊಂಡಿದ್ದಾನೆ. ಆ 20 ಜನಕ್ಕೆ ನಾನಿದ್ದೀನಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಬಂದು ನಿಂತ್ಕೊಂಡಿರೋದು ಅಷ್ಟೇ. ಅಲ್ಲ ಸರ್, ನೀವು ರೋಲ್ ಕಾಲ್ ಮಾಡಕ್ ಬಂದಿದ್ದೀರಿ ಅಂತೆಲ್ಲ ಆರೋಪ ಮಾಡ್ತಿದ್ದಾರೆ. ಅವನಿಗೆ ದಾಖಲೆ ಇದ್ರೆ ಅಬ್ದುಲ್ ರಜಾಕಿ ಓಪನ್ ಆಗಿ ಹೇಳ್ತಾರೆ, ನಾವು ನಿಜವಾಗ್ಲೂ ಆ ದಾಖಲೆ ಇದ್ರೆ ಅವನ ಹತ್ರ ನಾನು ಏನಾದ್ರು ಒಂದು ಮೀಟ್ ಟ್ರೈನಲ್ಲಿ ಬೆಂಗಳೂರಿಗೆ ಮಾತ್ರ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಹೋಗ್ತಾ ಇದೆ ಟ್ರೈನಲ್ಲಿ. ಇದು ಟ್ರೈನಲ್ಲಿ ಯಾಕೆ ಅಂತಂದ್ರೆ ಅದಕ್ಕೊಂದು ಸ್ಟಿಕ್ಕರ್ ಇರುತ್ತೆ. ಇವ್ರು ಎಲ್ಲರೂ ಹೋಗ್ಬೇಕಾದ್ರೆ ಪೊಲೀಸ್ನವರು ಗಾಡಿ ಹಿಡಿದ್ರೆ ಸರ್ ಟ್ರೈನ್ ಇಂದ ಬಂದು ಕೂರಿಸಿ ನೋಡಿ ಅಂತ ತೋರಿಸ್ತಾರೆ. ಆ ಟ್ರೈನಲ್ಲಿ ಜೈಪುರದಿಂದ ಚೆಕಿಂಗ್ ಇಲ್ಲ, ಎಲ್ಲ ಕಡೆ ಅದಕ್ಕೆ 300 ರೂಪಾಯಿ ಇದು ಕೊಟ್ಟರೆ ಇನ್ನು 1400 ರೂಪಾಯಿ 1500 ರೂಪಾಯಿ ಬರೀ ದುಡ್ಡು ಕೊಡ್ತಾರೆ ಅವರಿಗೆ ಚೆಕ್ ಮಾಡ್ದಂಗೆ. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಕೊಡ್ತಾರೆ. ಇಲ್ಲೇ ಎಷ್ಟೊಂದಾಯ್ತು, ಸುಮಾರು 4 ಅವರ್ ಮೇಲಾಯ್ತು ಗೂಡ್ಸ್ ಸೀಸ್ ಆಗಲಿಲ್ಲ. ಒಂದು ಆಟೋ ಸೈಡಲ್ಲಿ ನಿಂತ್ಕೊಂಡ್ರೆ ಸೀಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇಷ್ಟು ಗೂಡ್ಸ್ ಇನ್ನೂ ಸೀಸ್ ಮಾಡಲಿಲ್ಲ. ಹೆಲ್ಮೆಟ್ ಹಾಕಿಲ್ಲ ಸೀಸ್ ಮಾಡ್ತಾರೆ ಸರ್. ಅಷ್ಟೇ ಅಲ್ಲ ಇಲ್ಲಿ ಇಡೀ ಬಾಡಿ ಪೂರ್ತಿ ಸ್ಕಿನ್ ಔಟ್ ಆಗಿದೆ. ತಲೆ ಯಾಕೆ ಸ್ಕಿನ್ ಔಟ್ ಆಗಿಲ್ಲ? ತಲೆ ಯಾಕೆ ಹಂಗೆ ಇದೆ? ಯಾಕ್ರೆ ತಲೆ ಯಾಕೆ ಸ್ಕಿನ್ ಔಟ್ ಮಾಡಿಲ್ಲ? ಬೆಂಗಳೂರಿನ ತಲೆ ಅದು ನವೀನಣ್ಣ. ಮೀನ್ ಯಾರು ತಿನ್ನೋದಿಲ್ಲ, ಕಳಿಸೋದಿಲ್ಲ. ಫ್ರೆಶ್ ಪೀಸ್ ಮೀನ್ ಮಾಂಸ ಅಂತ ಲೋಡ್ ಮಾಡಿ ತೋರ್ಸಮ್ಮ ಎಲ್ಲಿ ಫಿಶ್ ಫಿಶ್
ಸುಳ್ಳು ಆಗ್ತಾ ಇರ್ಬೇಕು. ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ಫಿಶ್ ಅಂತ ಬುಕ್ ಮಾಡ್ಕೊಂಡು ಮಟನ್ ಅಂತ ತಂದಿರೋದು. ಫಿಶ್ ಎಲ್ಲಿದೆ ಗುರು? ಒಂದ್ 2 kg ಹಳೆ ಬಾಕ್ಸ್ ಸ್ಟಿಕ್ಕರ್ ನ್ಯಾಯ ಕೇಳಕ್ಕೆ ನಾವೇನ್ ತಿಂತೀವಿ ನೋಡಕ್ ಬಂದಿರೋದು. ನಾವೇನ್ ತಿಂತೀವಿ ನೋಡಕ್ ಬಂದಿರೋದಲ್ಲೇ. ನಾವೇನ್ ತಿಂತೀವಿ ನೋಡಕ್ ಬಂದಿರೋದು. ನಾವೇನ್ ತಿಂತೀವಿ ಅಂತ ನೋಡಕ್ ಬಂದಿರೋದು. ನ್ಯಾಯ ಕೇಳಕ್ ಬಂದಿರೋದು. ನ್ಯಾಯ ಕೇಳಕ್ ಬಂದಿರೋದು. ಟ್ರೈನಲ್ಲಿ ಫಿಶ್ ಅಂತ ತಗೋಬರ್ತಾರೆ. ಫಿಶ್ ಅಂತ ತಗೊಂಡ್ಬರ್ತಾನೆ, ಮಾಂಸ ಅಂತಾನೆ ಇಲ್ಲಿ ರೋಲ್ ಕಾಲ್ ಮಾಡ್ತಾನೆ. ರೋಲ್ ಕಾಲ್ ಟ್ರೈನಲ್ಲಿ ಫಿಶ್ ಅಂತ ಸರ್ ಫಸ್ಟ್ ಅವ್ನು ಅವ್ನು ಮಾತಾಡಿರೋದಕ್ಕೆ ಮಾತಾಡಿರೋದು. ಫಿಶ್ ಅಂತ ತರ್ತಾರೆ ನೋಡಿ. ಇದನ್ನು ಮಾಡಿದನು ಒಳ್ಳೆಯವ್ರೆ. ಅದೇ ನೋಡಿದೆ ನಾನು. ಬಿಡಿ ಇವಾಗಲೂ ಕೂಡ ಇದು 30 ಗಂಟೆ ಆಗಿದೆಯೋ 32 ಗಂಟೆ ಆಗಿದೆಯೋ ಇವಾಗಲೂ ಕೂಡ ಐಸ್ ಇದೆ. ಐಸ್ ಬಂದಿರೋ ಪದಾರ್ಥ ಯಾವುದೇ ಕಾರಣಕ್ಕೂ ಇದು ನ್ಯೂಟ್ರಿಷನ್ ವ್ಯಾಲ್ಯೂ ಕಳ್ಕೊಳ್ಳಲ್ಲ. ನಾವು ಇದನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. 30 ಗಂಟೆನೇ ಆಗಿರಲಿ. ಇದು ವ್ಯಾಕ್ಯೂಮೈಸ್ ಪ್ಯಾಕಿಂಗ್ ಮಾಡ್ತೀವಿ. ಎಲ್ಲ ಒಂದರಲ್ಲೂ ಐಸ್ ಇದೆ. ಹಿಂದೆ ತರಿಸಿ, ಅದು ಹಿಂದೆ ತರಿಸಿ. ಬೆಂಗಳೂರು ನಗರದಲ್ಲಿ ಸಿಗೋದು ನಮ್ಮ ಬನ್ನೂರು ಕುರಿ ಇದೆ ಅಲ್ಲ, ಅದಕ್ಕೆ ಚಿಕ್ಕ ಬಾಲ ಬರುತ್ತೆ. ಇದು ರಾಜಸ್ಥಾನದಲ್ವಾ, ಇದಕ್ಕೊಂದು ಸ್ವಲ್ಪ ದೊಡ್ಡ ಬಾಲ ಬರುತ್ತೆ. ಅದಕ್ಕೆ ಅದಕ್ಕೆ ಇವ್ರು ಪ್ರಶ್ನೆ ಮಾಡಿದಕ್ಕೆ ಓಪನ್ ಮಾಡಿ ತೋರಿಸಿದೀನಿ. ಇಲ್ಲಿ ನೋಡಿ, ಇದು ಫ್ರೆಶ್ ಇದೆ, ಇನ್ನ ರಕ್ತ ಹಂಗೆ ಇದೆ. ತಲೆ ಯಾಕೆ ಸ್ಕಿನ್ ಔಟ್ ಮಾಡಿಲ್ಲ ಬ್ರದರ್? ತಲೆ ಯಾಕೆ ಸ್ಕಿನ್ ಔಟ್ ಮಾಡಿಲ್ಲ? ಫ್ರೆಶ್, ಯಾವುದೇ ಕಾರಣಕ್ಕೊಂದು ಫ್ರೆಶ್ ಇಲ್ಲ. ಇದುವರೆಗೂ ತಲೆ ನೋಡೋಣ, ಅದನ್ನೇ ಮಾಡ್ಬೇಕಲ್ವಾ? ಐಸ್ ಇದ್ದಾಗ ಇದು ಫ್ರೆಶ್. ಇದು ಇಲ್ಲಿ ಬಂದ್ಬಿಟ್ಟು ರೋಲ್ ನನಗ್ ಬದಲಿಗೆ ಕೊಡ್ತಾನೆ. ತಕ್ಕವಾದ ಉತ್ತರ ನಾನು ಕೊಡ್ತೀನಿ. ಟ್ಯಾಕ್ಸ್ ಪೇಯಿಂಗ್ ಸಿಟಿಸನ್ ಬಿಸ್ನೆಸ್ ಇದು. ಬೋಟು ಇದೆ ಇಲ್ಲಿ. ಫಿಶ್ ಹೇಳಿರ ಫಿಶ್ ಅಂತ. ಫಿಶ್ ಅಂತ ಹೇಳಿದ್ಯಲ್ಲ ಗುರು. ಫಿಶ್ ಅಲ್ಲಿದೆ ತೋರ್ಸೋ. ಇನ್ನೊಂದು ಮಾತಾಡ್ತೀನಿ. ಫಿಶ್ ಅಲ್ಲಿದೆ ತೋರ್ಸೋ. ಫಿಶ್ ಅಲ್ಲಿದೆ ತೋರ್ಸೋ. ಟ್ರೈನಲ್ಲಿ ಯಾಕೆ ಫಿಶ್ ಅಂತ ತರಿಸ್ತಾ? 17 ಫಿಶ್ ಮೀನಿನ ಮಾಂಸ ಅಂತ ಹಾಕಿದ್ದಲ್ಲ ಲೇಬಲ್. ಮೀನಿನ ಮಾಂಸ ಅಂತ ಹಾಕಿದ್ದಲ್ಲ. ಪಬ್ಲಿಕ್ ಅಲ್ಲಿ ಮಾತಾಡಿ ಕೊಡು ಆನ್ಸರ್ ಕೊಡಿಕ್ಕೆ. ಎಲ್ಲೈತೆ ಫಿಶ್ ಎಲ್ಲೈತೆ ತೋರ್ಸ. ಯಾವ ಬಾಕ್ಸ್ ಅಲ್ಲಿ ತೋರ್ಸ. ಫಿಶ್ ಅಲ್ಲಿದೆ ತೋರ್ಸಲೇ. ಮೀನಿನ ಮಾಂಸ ಅಂತ ಹಾಕ್ತಾನೆ. ಕೊಡ್ತೀನಿ ನಾನು. ಆಮೇಲೆ ಫಸ್ಟ್ ಫಿಶ್ ಅಂತ ನಿಮ್ ತರ ನಾಯಿ ತಿನ್ಸ್ಬಾರ್ದು ಕಣಲೆ. ದೇವ್ರು ಸುರಿಸ್ಬೇಕು. ಹೌದು, 800 ರೂಪಾಯಿ ಕೊಡ್ತೀನಿ. 800 ರೂಪಾಯಿ ಕೊಡ್ತೀನಿ. ಕೆಲಸ ಕೊಡ್ತೀನಿ. ಉತ್ತರ ಕೊಡ. ಅದು ಫಿಶ್ ಅಂತ ಹೇಳಿದ್ ಉತ್ತರ ಕೊಡ. ಫಿಶ್ ಅಲ್ಲಿದೆ ತೋರ್ಸು. ಫಿಶ್ ಅಲ್ಲಿದೆ ತೋರ್ಸು. ಆಯ್ತು ಗುರು, ಆಯ್ತು. ನಮ್ಮ
ಕರ್ನಾಟಕದ ನಾಯಿ ತಿನ್ನಿಸ್ತೀಯಲ್ಲ ಕರ್ನಾಟಕ ಜನರಿಗೆ ನಾಯಿ ತಿನ್ನಿಸ್ತೀಯಲ್ಲ ಉತ್ತರ ಕೊಡ ಪಿಚ್ಚಲ್ಲಿದೆ ತೋರ್ಸು ಪಿಚ್ಚಲ್ಲಿದೆ ತೋರ್ಸಲೇ ಹೇಳಿದ್ದು ಕುತ್ರ ಕೊಡಲೇ ತಲೆಯೆಲ್ಲ ಮಾತಾಡ್ಬೇಡ ಹೇಳಿದ್ದು ಕುತ್ರ ಕೊಡ ತಲೆಯೆಲ್ಲ ಮಾತಾಡ್ಬೇಡ ಫಿಶ್ ಅಲ್ಲಿದೆ ತೋರ್ಸಲ್ಲ ಫಿಶ್ ಅಲ್ಲಿದೆ ಫಿಶ್ ಪೊಲೀಸರು ಮೀಡಿಯಾ ಪಬ್ಲಿಕ್ ಅಂತ ನಿಮ್ಮ ಮನೆ ಹಾಳು ಹಾಕೊಂಡಿದ್ದೇನಲ್ಲ ಹೇಳಿದ್ದು ಕುತ್ರ ಕೊಡ ಫಿಶ್ ಅಲ್ಲಿದೆ ತೋರ್ಸು ತಾಕತ್ತಿದ್ರೆ ಮಾತಾಡ್ತಾನೆ ನಿಮ್ಮ ಮನೆ ಹಾಳಲ್ಲ ಬೇರೆ ತರ ಮಾತಾಡ ಬೇರೆ ಪ್ರತಿ ಮೆಟ್ರೋ ಹೊಡ್ಬೇಕು ಅವನಿಗೆ ಒಟ್ಟಾಗ ಅನ್ನ ತಿಂತಾನೆ ಅವನಿಗೆ ಎಲ್ಲ ಬಾಕ್ಸ್ ಓಪನ್ ಮಾಡಿ ಕೊಡ್ಸಕ್ಕೆ ಹೇಳಿ ಅಷ್ಟೇ ಫಿಶ್ ಅಂತ ಎಲ್ಲ ಬಾಕ್ಸ್ ಓಪನ್ ಮಾಡಿ ಇದ್ರ ಲಾಸ್ ಅದ ನಾವು ಕಟ್ಕೊಡ್ತೀವಿ ಲಾಸ್ ಅದ ನಾವು ಕಟ್ಕೊಡ್ತೀವಿ ಎಲ್ಲ ಬಾಕ್ಸ್ ಓಪನ್ ಮಾಡಿ ಪ್ರೂವ್ ಮಾಡು ಓಡ್ತೀಯಲ್ಲ ಮಾತಾಡಕ್ಕೆ ಓಡ್ತೀಯಲ್ಲ ರಣಾಡಿ ನಾಯಿ ತಿನ್ನಿಸ್ತೀಯಲ್ಲ ನಾಯಿ ತಿನ್ನಿಸ್ತೀಯಲ್ಲ ಕರ್ನಾಟಕದವರಿಗೆ ಯಾವತ್ ಲೋಡ್ ಆಗಿತ್ತು ಯಾವತ್ ಲೋಡ್ ಆಗಿತ್ತು ತೋರ್ಸೋದು ಐದ್ ಕೆಜಿ ಫಿಶ್ ತೋರ್ಸ್ಬೇಡ ನಿನ್ ಬಾಕ್ಸಲ್ಲಿ 5 ಕೆಜಿ ಮೀನ್ ತೋರ್ಸಾನೆ ಫಿಶ್ ಅಂತ ಸುಳ್ಳು ಹೇಳಿ ಯಾಕೆ ಇದ್ ಮಾಡ್ತೀಯ ಎಲ್ಲ ಅಬ್ದುಲ್ ರಜಾಕ್ ಹಣ ಮೇಲೆ 420 ಅಂತ ಲೇಬಲ್ ಹಾಕೊಂಡಿದ್ದಲ್ಲ ಅಬ್ದುಲ್ ರಜಾಕ್ ಹಣ ಮೇಲೆ 420 ಅಂತ ಲೇಬಲ್ ಹಾಕೊಂಡು ಮಾತಾಡ್ತೀಯಲ್ಲ ಯೋಗ್ಯತೆ ಇದೆ ನಿನಗೆ ಸಂವಿಧಾನದ ಬಗ್ಗೆ ಮಾತಾಡ್ಬೇಕಾದ್ರೆ 420 ವಂಚಕ 420 ಅಬ್ದುಲ್ ರಜಾಕ್ ರಾಜಸ್ಥಾನದಿಂದ ಯಾಕೆ ತರ್ತದೆ ಅಬ್ದುಲ್ ರಜಾಕ್ ಕುರಿ ಇಲ್ಲಿಗೆ ತರ್ಸೋ ತರ್ಸ್ಬೋದಲ್ಲ ಮಟನ್ ಯಾಕೆ ಬಂದಿದ್ಯಾ ಎಲ್ಲ ಮಾತಾಡ್ತಾನೆ ಬೋಳಿ ಮಗ ಪ್ರಾಫಿಟ್ ನಾವು ಕೊಡ್ತೀವಿ ಬಾಲ ನೋಡಿ ಅದ್ರ ಬಾಲ ನೋಡಿ ಅದ್ರ ಬಾಲ ನೋಡಿ ಕ್ವಾಲಿಟಿ ನೋಡ್ರಿ ಮಾಡಿಸಿ ಮೀಡಿಯಾ ಮುಂದೆ ಮೀಡಿಯಾ ಮುಂದೆ ಹೇಳ್ತಾ ಇದ್ರಿ ಕರ್ನಾಟಕದ ರೈತರಿಗೆ ನನ್ನ ಮನೆಯಲ್ಲಿ ನಾನು ಕುರ್ಬಾನಿ ಕೊಟ್ಟಲ್ಲ ಅದರದ್ದು ನಿಮಗೆ ಫೋಟೋ ತೋರಿಸ್ತೀನಿ. ಇಲ್ಲಿ ಎದುರುಗಡೆ ಟ್ರೈನ್ಗೆ ಅದು ಇಲ್ಲೇ ಕಟ್ಕೊಡ್ತೀವಿ. ಆ ಮಾಲ್ ಐಟಮ್ ಫಿಶ್ ಅಂತ ಯಾಕೆ ಹಾಕಿದೆ ಅದ್ರ ಮೇಲೆ ಬೋಲ್ಡ್ 420 ಹಣ ಮೇಲೆ ಲೆವೆಲ್ ಹಾಕೊಂಡಿದ್ಯಾ 420 ಕಳ್ಳ 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 ಕರ್ನಾಟಕದವ್ರಿಗೆ ನಾಯಿ ತಿಳಿಸ್ತಿಲ್ಲ ನಾಯಿ ತಿಳಿಸ್ತಿಯಲ್ಲ ಜನಕ್ಕೆ ಅಬ್ದುಲ್ ರಜಾಕ್ ಓಡಾಗ್ತಿಯಲ್ಲ ಹೇಳಿ ಓಡಾಗ್ತಿಯಲ್ಲ ಉತ್ತರ ಕೊಡು ಕರ್ನಾಟಕದ ಜನ ಅಮಾಯಕರು ಅನ್ಕೊಂಡ್ಬಿಟ್ಟವನೆ ಹೇಳಿದೆಲ್ಲ ಕೇಳ್ತಾರೆ ನಾಯಿ ಕೊಟ್ರು ತಿಂತಾರೆ ಏನ್ ಕೊಟ್ರು ತಿಂತಾರೆ ಅನ್ಕೊಂಡ್ಬಿಟ್ಟವನೆ ದೊಡ್ಡ ಮಾತು ಅಂತ ಹಣ ಪಟ್ಟಿ ಹಾಕೊಂಡ್ಬಿಟ್ಟು ಇಂಥ ಕೆಲಸ ಮಾಡ್ಬಿಡ್ರಿ ಎಲ್ಲ ಏನ್ ಕನ್ನಡಿಗರು ನಾಯಿ ತಿಂತಾರೇನೋ ಕನ್ನಡಿಗರು ನಾಯಿ ತಿಂತಾರೇನೋ
ಮೀಡಿಯಾ ಮುಂದೆ ಉತ್ತರ ಕೊಡಲೇ ಕನ್ನಡಿಗರ ಅಮಾಯಕರು ಅಂತ ನಾಯಿ ತಿನ್ನಿಸ್ತವ್ರೆ ರಾಜಸ್ಥಾನದ ನಾಯಿ. ಖಂಡಿತ ಇದು ಇಲ್ಲಿ ಗೊತ್ತಾಗಲೇಬೇಕು. ಇದು ಕೂಡ ಒಂದು ಪ್ರಯೋಗನೇ ಕೂಡ ಕುರಿದೋ ನಾಯಿದೋ ಅಂತ ಮಾತ್ರ ಅಲ್ಲ, ಅದು ತಿನ್ನೋಕೆ ಯೋಗ್ಯ ಇದೆಯಾ, ಎಷ್ಟೊತ್ತಿನಲ್ಲಿ ಸ್ಲಾಟ್ ಆಯ್ತು, ಯಾವ ಸ್ಲಾಟ್ ಸರಿ ಆಯ್ತು, ಆ ಸ್ಲಾಟ್ ಪರ್ಮಿಷನ್ ಲೀಗಲ್ಲ ಅಥವಾ ಇಲ್ಲಿಗಲ್ಲ ನೋಡಾದ್ರೆ ಹಾಗಾದ್ರೆ ಇದು ಕುರಿ ಮಾಂಸ ಬೇರೆ ಏನೋ ಹೇಳಿ ಟ್ರೈನಲ್ಲಿ ಏನ್ ಬೇಕಾದ್ರೂ ಸ್ಮಗ್ಲಿಂಗ್ ಮಾಡಬಹುದಾ? 500 ಮಾರ್ಕ್ಸ್ ಇದೆ, ತನಿಖೆ ಆಗಬೇಕು ಸರ್, ಎಲ್ಲ ತನಿಖೆ ಆಗಬೇಕು. 1 kg ಮಟನ್ 800 ರೂಪಾಯಿ ಶಾಮೀಲಾಗಿದ್ದಾರೆ ಅಂತ ಆರೋಪ. ಬಿಬಿಎಂಪಿ ಕಮಿಷನರ್ ಶಾಮೀಲಾಗಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಸರ್ಕಾರದ ಬಹಳ ದೊಡ್ಡ ವ್ಯಕ್ತಿಗಳು ಮತ್ತೆ ಜಮೀರ್ ಅಹಮದ್ ಕೂಡ ಇದರಲ್ಲಿ ಶಾಮೀಲಿದ್ದಾರೆ. ಜಮೀರ್ ಅಹಮದ್ ಇದರಲ್ಲಿ ಶಾಮೀಲಿದ್ದಾರೆ, ದೊಡ್ಡ ದೊಡ್ಡ ಕಾಂಗ್ರೆಸ್ನ ಎಲ್ಲ ಲೀಡರ್ ಶಾಮೀಲಿದ್ದಾರೆ. ಸರ್, ದಿನೇಶ್ ಗುಂಡೂರಾವ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಆರೋಗ್ಯ ಸಚಿವರಿದ್ದಾರೆ. ದಿನೇಶ್ ಗುಂಡೂರಾವ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದೆಲ್ಲ ಆಯ್ತು ಮಾಡಿಸ್ತೀವಿ ಅಂತ. ಯಾಕೆ ಮಾಡಿಸಲ್ಲ? ಇಷ್ಟೊತ್ತಾದ್ರೂ ಫುಡ್ ಆಫೀಸರ್ ಯಾಕೆ ಬರಲ್ಲ? ಸರ್, ಇನ್ನೊಂದು ಮೇಜರ್ ಮೀನಿನ ಮಾಂಸ ಅಂತ ತರೋ ಆಗತ್ತೆ ಏನು? ಯಾಕೆ ಟ್ರೈನ್ ನಲ್ಲಿ ಕುರಿ ಮಾಂಸ ಅಂತ ಅಂದ್ರೆ ಪ್ರಶ್ನೆಗಳಿದಾವ, ಚೆಕ್ ಮಾಡ್ತಾರೆ ಅಂತನಾ? ನಮಗೆ ಕಾರಣ ಕೊಡಿ. ನೀವು ಕುರಿ ತಲೆ ಏನಕ್ಕೆ ಇಟ್ಕೊ ಬಂದಿದ್ದೀರಾ? ಇದುವರೆಗೂ ತಾವು ರೈಲ್ವೆ ಆಫೀಸರ್ ಬಂದ್ರು ಜವಾಬ್ದಾರಿ ಮೊದಲನೇದು ರಾಜಸ್ಥಾನ ಸರ್ಕಾರ. ಅಲ್ಲಿ ರಾಜಸ್ಥಾನದಲ್ಲಿ ಲೋಡ್ ಮಾಡ್ತಿದ್ದಾರೆ ಈ ಪಕ್ಕದ ರೈಲ್ವೆ ಸ್ಟೇಷನ್ ಅಲ್ಲಿ ಪಿಕಪ್ ಯಾಕೆ ಇಷ್ಟು ದೊಡ್ಡದನ್ನ ಬಿಟ್ಕೊಂಡ್ರು? ಯಾಕೆ ಲೋಡ್ ಮಾಡಕ್ಕೆ ಆಪ್ಷನ್ ಕೊಟ್ಟು ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಇಟ್ಕೊಳ್ಳ ನೀವು ಮಳೆ 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 ನಿಲ್ತು ನಿಲ್ತು ಬಿಡು. ಬನ್ನಿ ಎಲ್ಲಿಂದ ತರ್ತಿದ್ದಾನೆ ಅಂತ ಚೆಕ್ ಮಾಡಿದಾಗ ಗೊತ್ತಾಗಿ ಇವರು ಪಾಪ ನಮಗೆ ಟ್ರೈನಲ್ಲಿ ಮಟನ್ ಕುರಿ ಕಡ್ದಿರ್ಬೇಕು. ಹಿಂಗ್ ತರ್ತಿದ್ದಾರೆ ಅಂತ ಚೆಕ್ ಮಾಡಿದಾಗ ಅದನ್ನ ಫಿಶ್ ಅಂತ ಹೇಳ್ತಾರೆ. ಅಲ್ಲಿಂದ ಹೇಗೆ ಬರುತ್ತೆ ಈ ರೇಟಿಗೆ ಅಂತಂದ್ರೆ 70% ಕುರಿ ಮಾಂಸ, ಇನ್ನು 30% ನಾಯಿ ಮಾಂಸ ಮಿಕ್ಸ್ ಮಾಡ್ತಾರೆ. ಪೊಲೀಸರಿಗೆ ಪೊಲೀಸ್ ಮಾಡಿ ಈಗಾಗಲೇ ಆರೋಪ ದೂರ ಮಾಡೋದಕ್ಕೆ ನಿಜ ಅನ್ನೋದಕ್ಕೆ ಈಗಾಗಲೇ ನಾವು ಸರ್ ಬನ್ನಿ. ಏನಕ್ಕೆ ಅಲ್ಲ, ಅದು ಹೇಳಿ ಡೀಟೇಲ್. ಒಂದು ನಿಮಿಷ ಆಗುತ್ತೆ. ಮಾಂಸವನ್ನ ಕಡಿಮೆ ಬೆಲೆಗೆ ಬೇರೆ ಕಡೆಯಿಂದ ಕುರಿ ಮಾಂಸ ಅಲ್ಲದೆ ನಾಯಿ ಮಾಂಸ ಮಾಡ್ತಾ ಇದ್ದಾರೆ ಅಂತ ಆ ಒಂದು ವಲಯದಲ್ಲಿ ವ್ಯಾಪಾರವನ್ನು ಮಾಡ್ತಾರೆ ವ್ಯಾಪಾರಸ್ಥರು. ಅವರು ಒಂದು ಆರೋಪಗಳು ಮಾಡ್ತಾರೆ. ಡೌಟ್ಫುಲ್ ಆಗಿ ನೋಡಿ ಇದು ಕಂಡು ಬಂದಿರುವಂಥದ್ದು ಅವರೇ
ಬಿಸ್ನೆಸ್ ತಾನೇ ಮಾಡ್ತಾರೆ ಮಾಡು. ಮಾರಾಟ ಮಾರಕ್ಕೆ ಆ ಸಸ್ತ ಯಾವ ಬರೀ ಮಾಂಸ ಇದ್ರೆ ಸಾಧ್ಯನೇ ಇಲ್ಲ ಆ ಬೆಲೆ ಸಿಗೋದು ಅಂತ ಹೇಳ್ಬಿಟ್ಟು ನಮಗೆ ಅನುಮಾನ ಬಂದಿರೋದು. ಆ ಉದ್ದೇಶದಿಂದ ನಾವು ಇಲ್ಲಿಂದ ರಾಜಸ್ಥಾನಕ್ಕೆ ಹೋಗಿ ಎಲ್ಲಿ ಕಡಿತಾರೆ, ಎಲ್ಲಿ ಪ್ಯಾಕಿಂಗ್ ಮಾಡ್ತಾರೆ, ಪ್ರತಿಯೊಂದು ನಾವು ನಮ್ಮ ಕಣ್ಣಾರೆ ನೋಡಿ ಎವಿಡೆನ್ಸ್ಗಳು, ವಿಡಿಯೋಗಳು ಮಾಡಿಕೊಂಡು ನಾವು ಬಂದಿದ್ದೀವಿ. ನಮ್ಮ ಹತ್ರ ಕಂಪ್ಲೀಟ್ ಆಧಾರಗಳಿದೆ. ಆ ಆಧಾರದ ಮೇಲೆನೆ ನಾವು ಮಾತಾಡ್ತಾ ಇರೋದು. ಬರೀ ಅವ್ರ ಸಮಾಧಾನಕ್ಕೆ ಫುಡ್ ಇನ್ಸ್ಪೆಕ್ಟರ್ಗಳು ಬಂದು ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ಅವ್ರ ಕೈಯಲ್ಲಿ ನೆಟ್ಕೊಳ್ಳಿ ಅಂತ ಕಾಯ್ತಾ ಇರೋದು. ಆಲ್ರೆಡಿ ನಾವು ಇದನ್ನ ಕಳಿಸಿದೀವಿ. ಅವ್ರ ಕಡೆಯಿಂದ ನಮಗೆ ಬಂದಿದೆ, ಇಟ್ ಈಸ್ ನಾಟ್ ಫಿಟ್ ಫಾರ್ ಕನ್ಸಂಪ್ಷನ್ ಅಂತ ಹೇಳ್ಬಿಟ್ಟು ನಮಗೆ ಲೈಸೆನ್ಸ್ ಇದು ಬಂದಿದೆ, ನಮಗೆ ಸರ್ಟಿಫಿಕೇಟ್ ಬಂದಿದೆ. ಬರೀ ಅವ್ರ ಸಮಾಧಾನಕ್ಕೆ ನಾವು ಕಾಯ್ತಾ ನಿಂತ್ಕೊಂಡಿರೋದು. ಯಾರ ಅಧಿಕಾರಿಗಳು ಬಂದು ಏನ್ ಮಾಡ್ತಾರೆ ಅಂತ ಹೇಳಿ ಇವ್ರು ಹೇಳ್ತಕ್ಕಂಥ ಮಾತನ್ನ ಸರ್ಕಾರ ಒಂಚೂರು ಗಂಭೀರವಾಗಿ ಪರಿಗಣಿಸಬೇಕು. ಮಾಂಸವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಕುರಿ ಮಾಂಸ ಆಗಿರೋಕೆ ಸಾಧ್ಯನೇ ಇಲ್ಲ. ಅದು ನಾಯಿ ಮಾಂಸ. ಇದಕ್ಕೆ ಬೇಕಾದಂತ ಪೂರಕ ದಾಖಲೆಗಳು ನಮ್ಮ ಬಳಿ ಇವೆ. ಅವ್ರು ಮಾಡ್ತಕ್ಕಂಥ ಆರೋಪಗಳನ್ನು ಅವ್ರ ದಾಖಲೆಗಳಿಗೆ ಬಾಯಿಗೆ ಕೂಡ ತಲೆ ಹಾಕಿ. ವೀಕ್ಷಕರೇ, ಇದಿಷ್ಟು ಏನ್ ಅಬ್ದುಲ್ ರಜಾಕ್ ಎಂಬವನು, ಅಬ್ದುಲ್ ರಜಾಕ್ ಈ ಮೀಡಿಯಾದಲ್ಲಿ ಬಂದು ಕುತ್ಕೊಂತಾನಲ್ಲ ಡಿಬೇಟ್ ಮಾಡ್ಕೊಂಡು ನ್ಯಾಯ ಹೇಳ್ಕೊಂಡು, ಅವನ್ ಮಾಡಿರೋ ಗನಂದಾರಿ ಕೆಲಸ ಇದಿಷ್ಟು. ಇಲ್ಲಿ ಎಲ್ಲ ಬಾಕ್ಸ್ಗಳನ್ನ ತಂದು ಹಾಕಿದ್ದಾರೆ. ಎಲ್ಲ ಇಲ್ಲಿಗಲ್ ಆಗಿ ತರಿಸ್ತಿರುವಂತದ್ದು. ಒಂದರಲ್ಲೂ ಕುರಿ ಮಟನ್ ಇಲ್ಲ, ಎಲ್ಲದರಲ್ಲೂ ಬೇರೆ ಬೇರೆ ವಸ್ತುಗಳನ್ನ ತರಿಸಿದ್ದಾರೆ. ನಾಯಿ ಮಟನ್ ತರಿಸಿದ್ದಾರೆ. ನಮ್ಮ ಕನ್ನಡಿಗರಿಗೆ ನಾಯಿನ ತಿನ್ನಿಸ್ತಾ ಇದ್ದಾರೆ. ಕನ್ನಡಿಗರ ನಾಯಿ ತಿನ್ನಕ್ಕೆ ಯೋಗ್ಯತೆನಾ? ಕನ್ನಡಿಗರಿಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಟು ನಾಯಿನ ತಿನ್ನಿಸ್ತಾನೆ ಇವನು. ಕನ್ನಡಿಗರಿಗೆ ಸ್ವಾಭಿಮಾನ ಇಲ್ವಾ? ಎಲ್ಲದನ್ನು ಸಹಿಸ್ಕೊಂತಾರೆ ಅಂತ ನಾಯಿನ ತಿನ್ಸಿದ್ರು ಸಹಿಸ್ಕೊಬೇಕಾ ನಾವು? ಪ್ರಶ್ನೆ ಮಾಡಕ್ ಬಂದ್ರೆ ಪಬ್ಲಿಕ್ಕಿಗೆ ಅವಾಜ್ ಆಗ್ತಾನೆ, ಮೀಡಿಯಾಗೆ ಅವಾಜ್ ಆಗ್ತಾನೆ, ಪೊಲೀಸರಿಗೆ ಅವ್ರ ಕೆಲಸ ಮಾಡಕ್ ಬಿಡೋದಿಲ್ಲ.